ನನ್ನ ಹೆಸರು ಪ್ರತಿಭಾ ಅಂತ. ನಾನು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದು. 1996 ನಾನು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಸೇರಿಕೊಂಡೆ. ನಾನು ಡಿಗ್ರಿ ಮಾಡಿದ್ದೆ. ಅಲ್ಲಿ ಹೋಗಿ HR ಡಿಪಾರ್ಟ್ಮೆಂಟಲ್ಲಿ ಏನೋ ಬರೆಯೋಂಥದ್ದು ಕೆಲಸ. ಅಲ್ಲಿ ನನಗೆ ಫಸ್ಟ್ ಗಾರ್ಮೆಂಟ್ ಇಂಡಸ್ಟ್ರಿ ಅಂದರೆ ಏನು ಅಂತ ಗೊತ್ತಾಗಿದೆ. ಅದಕ್ಕೆ ಮುಂಚೆ ಕೇಳ್ತಾ ಇದ್ದೆ ಅಷ್ಟೇ. ಅವಾಗ ಇನ್ನೂ ಅಷ್ಟೊಂದು ಪಾಪ್ಯುಲರ್ ಬಂದಿರಲಿಲ್ಲ. 96 ಲಾಲ್ಬಾಗ್ ರೋಡಲ್ಲಿ ನಮ್ಮ ಫ್ಯಾಕ್ಟ್ರಿ ಇತ್ತು, ಗಾರ್ಮೆಂಟ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅಲ್ಲಿ ನಾನು 4 ವರ್ಷ ಕೆಲಸ ಮಾಡಿದೆ. 4 ವರ್ಷ ಕೆಲಸ ಮಾಡಿದ್ಮೇಲೆ ಆ ಫ್ಯಾಕ್ಟ್ರಿ ಏನೋ ಕಾರಣದಿಂದ ಅದು ಯೂನಿಯನೈಸ್ ಆಯಿತು. ಯೂನಿಯನೈಸ್ ಆಗಿದ ತಕ್ಷಣ ಅವ್ರೇನು ಮಾಡಿದ್ರು, ಯಾರು ಮ್ಯಾನೇಜರ್ಗಳು ಮತ್ತು ನಾವು ಯಾರು ಕೆಲಸ ಮಾಡ್ತಿದ್ವೋ ನಮ್ಮ ಮೇಲೆಲ್ಲ ಆ್ಯಕ್ಷನ್ ತೊಗೊಂಡ್ರು, ನೀವೇ ಇದಕ್ಕೆಲ್ಲ ಮಾಡಿಸ್ತಾ ಇರೋದಂತ. ಸೊ ನಾನು ಅಲ್ಲಿಂದ ಕೆಲಸ ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಪುನಃ ನನಗೆ 2002ರಲ್ಲಿ ನಾನು ಗಾರ್ಮೆಂಟ್ ವರ್ಕರ್ನ ಆರ್ಗನೈಸ್ ಮಾಡೋವಂಥ ಒಂದು ಅವಕಾಶ ಸಿಕ್ತು. ಈ ಥರ ನನ್ನ ಕೊಲೀಗ್ಸೇನೆ ಇದ್ದವರು, ನಾವು ಯಾಕೆ ಮಾಡಬಾರ್ದು ಅಂತೆಲ್ಲ ಹೇಳಿ ಬಂದ್ವಿ. ಅಲ್ಲಿಂದ ನಾನು ಶುರು ಮಾಡಿದೆ ಆ ವರ್ಕರ್ಸ್ನ ಆರ್ಗನೈಸ್ ಮಾಡೋಕ್ಕೆ. ಸೊ ಅದೊಂಥರ ಏನಂದರೆ ಅಲ್ಲಿವರೆಗೂ ಅದೊಂದು ಮೊದಲ ಪ್ರಯತ್ನ. ಗಾರ್ಮೆಂಟ್ ವರ್ಕರ್ನ ಅಲ್ಲಿವರೆಗೂ ಯಾರೂ ಆರ್ಗನೈಸ್ ಮಾಡಿರಲಿಲ್ಲ. ಕೆಲವೊಂದು ಆಗಿತ್ತು, ಆದರೆ ಅದು ಟ್ರೇಡ್ ಯೂನಿಯನ್ ಬೇಸಲ್ಲಾಗಿತ್ತು. CIT ಅವ್ರು ಮಾಡಿದರು. ನಮ್ಮದು ಒಂಥರ ಹೊಸ ಥರ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. ಯಾಕೆಂತಂದರೆ ಇವರು ಕಾರ್ಮಿಕರು ಹೊಸ ಕಾರ್ಮಿಕರು. ಹೊಸ ಕಾರ್ಮಿಕರು ಅಂದರೆ ಇನ್ ದ ಸೆನ್ಸ್ ಫಸ್ಟ್ ಜನ್ರೇಷನ್ ಕಾರ್ಮಿಕರು. ಅವರಿಗೆ ಯೂನಿಯನ್ ಬಗ್ಗೆ ಅದೆಷ್ಟೊಂದೇನು ಗೊತ್ತಿರಲಿಲ್ಲ. 97ನಲ್ಲಿ ಯೂನಿಯನೈಸೇಷನ್ ಆಗಿದ್ರೂ ಒಂದು ಕಡೆ ಆಗಿತ್ತು, ಬಟ್ ಅವರು ಅದು ಫ್ಯಾಕ್ಟ್ರಿ ಮುಚ್ಚಿತು, ಮತ್ತು ವರ್ಕರ್ಸ್ ಎಲ್ಲ ಸ್ಕ್ಯಾಟ್ರ್ ಔಟ್ ಆದರು. ಎಲ್ಲರ ಮನಸ್ಸಿನಲ್ಲೂ ಯೂನಿಯನ್ ಮಾಡಿದ್ರೆ ಫ್ಯಾಕ್ಟ್ರಿ ಮುಚ್ಚಿಬಿಡುತ್ತೆ ಅನ್ನೋ ಒಂದು ಭಯ, ಮತ್ತು ಯೂನಿಯನ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲು. ಬಟ್ ಇನಿಷಿಯಲ್ ಸ್ಟೇಜಲ್ಲೇ ಈ ಥರದ್ದೊಂದು ನೆಗೆಟಿವ್ ಅನುಭವ ಆಗಿದ್ದರಿಂದ ಯೂನಿಯನ್ ಅಂದರೆ ತುಂಬಾ ಅವರ್ಷನ್, ಒಂಥರ ಬೇರೆಯೇ ಇದಿತ್ತು. ಸೊ ಆ ಟೈಮಲ್ಲಿ ನಾವು ಆರ್ಗನೈಸ್ ಮಾಡೋದಕ್ಕೆ ಬಂದಿದ್ದು. ಮೇಯ್ನಾಗಿ ನಮಗೇನು ಅಡ್ವಾಂಟೇಜ್ ಆಯಿತು ಅವ್ರನ್ನ ಆರ್ಗನೈಸ್ ಮಾಡೋಕ್ಕೆ ಅಂತಂದರೆ, ಫಸ್ಟ್ ಆಫ್ ಆಲು ನನ್ನ ಕೊಲೀಗ್ ಇದ್ರಲ್ಲ, ಅವ್ರು 22 ವರ್ಷ ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿದರು. ಒಂದು ಈ ಕಾಂಟ್ಯಾಕ್ಟ್ಸ್ಗಳು ಚೆನ್ನಾಗಿತ್ತು. ಇವಾಗ ಅವ್ರ ಫ್ಯಾಕ್ಟ್ರಿ ಕೆಲಸ ಮಾಡಿದವ್ರು ಇನ್ನೆಲ್ಲೋ ಹೋಗ್ತಾರೆ, ಅಥವಾ ಯಾರೋ ಸೂಪರ್ವೈಸರಿಂದ ಯಾರೋ ಏನೋ ಗೊತ್ತಿರ್ತಾರೆ. ಈ ಥರ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಅದನ್ನು ನಾವು ವರ್ಕರ್ಸ್ ಹತ್ರ ಹೋಗಿ ಆ ಕಾಂಟ್ಯಾಕ್ಟ್ಸ್ನ ಬಿಲ್ಡಪ್ ಮಾಡೋದಕ್ಕೆ ಸರಿ ಹೋಯಿತು. ಇನ್ನೊಂದು, ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ, ಅವ್ರು ಅಷ್ಟೊತ್ತಿಗೆ ಫ್ರೀ ಇರ್ತಾರೆ, ಆಮೇಲೆ ಅವ್ರದ್ದು ಮನೆ ಕೆಲಸಗಳು ಏನೇನು ಇರ್ಬೋದು, ಯಾವತ್ತು ಫ್ರೀ ಇರ್ಬೋದು, ಈ ಥರದ್ದೊಂದು ಪಲ್ಸ್ ಇದೆಯಲ್ಲ ಗಾರ್ಮೆಂಟ್ ವರ್ಕರ್ದು, ಅದು ನಮಗೆ ಚೆನ್ನಾಗಿ ಗೊತ್ತಿತ್ತು. ಅದರಿಂದನೇ ನಮಗೆ ಮಾಡೋಕ್ಕಾಯ್ತು. ಯಾಕೆಂದರೆ ಅವ್ರಿಗೆ ಉದಾಹರಣೆಗೆ ಏನಂತಂದರೆ, ಅವ್ರು 5:30ಗೆ ಬಿಟ್ಟ ತಕ್ಷಣ ಒಂದು 6:30ವರೆಗೂ ಅವ್ರು ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು. ಅದೊಂದು ನಮಗೆ ಗೊತ್ತಿತ್ತು. 5:30ಗೆ ಫ್ಯಾಕ್ಟ್ರಿ ಬಿಟ್ಟ ತಕ್ಷಣವೇ ನಿಧಾನಕ್ಕೆ ಹೋಗುವಂಥ ಆ ಟೈಮನ್ನು ನಾವು ಹಿಡ್ಕೊಂಡ್ವಿ. ಮತ್ತು ಅವ್ರ ಮನೆಗಳ ಹತ್ರನೇ ಹೋಗುವಂಥದ್ದು. ಮತ್ತು ಆಮೇಲೆ ಇನ್ನೊಂದು ಏನಂತಂದರೆ, ನಾವೂ ಇದೇ ಏರಿಯಾದವರು, ಇದೇ ಸುತ್ತಮುತ್ತ ಜಿಲ್ಲೆಗಳವರು, ನಾವು ನಿಮ್ಮೂರನ್ನೇ ಅಂತ ಹೇಳಿಕೊಂಡು ಅದೆಲ್ಲ ಯಾವುದೋ ಸುಳ್ಳೇನಲ್ಲ ಅದು. ಸೊ ನಾವು ಅದು ಆ ಪ್ರಾಮಾಣಿಕತೆ ಇತ್ತಲ್ಲ, ಅದೊಂದಿತ್ತಲ್ಲ, ಅದನ್ನು ಕೆಲಸ ಮಾಡ್ತೀವೋ, ನೀವು ನಮ್ಮೂರ ಹತ್ರ ಹಾಗೆ ಆ ಥರ ಒಂದು ವೈಯಕ್ತಿಕವಾಗಿರೋಂಥ ಬಿಲ್ಡಪ್ ಮಾಡಿಕೊಂಡು ನಿಧಾನಕ್ಕೆ ಶುರು ಮಾಡ್ಕೊಂಡಿದ್ದು ನಾವು. ಹಾಗಾಗಿ ನಾವು ಗಾರ್ಮೆಂಟ್ ವರ್ಕರ್ನ ಆರ್ಗನೈಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ತುಂಬ ಕಷ್ಟನೇ ಆಯಿತು. ತುಂಬ ಏನು ಈಸಿಯಾಗಿ ಬರಲಿಲ್ಲ. ಕಾರ್ಮಿಕರು ನಮ್ಮನ್ನು ನೋಡಿದ ತಕ್ಷಣ ಓಡೋಗ್ಬಿಡೋರು. ನಾವಲ್ಲಿ ನಿಂತಿದ್ದೀವಿ ಅಂತಂದರೆ ಆ ಕಡೆ ಪಕ್ಕದ ಗೊತ್ತಿಲ್ಲದಾರ ನಮ್ಮನ್ನು ಕೇರೆ ಮಾಡ್ತಾ ಇರಲಿಲ್ಲ. ನಾವು ಕರೆದ್ರೂ ನಮ್ಮ ಹತ್ರನೂ ನೋಡ್ತಾನೂ ಇರಲಿಲ್ಲ. ಗೊತ್ತಿರೋರು ಇವ್ರು ಬಂದಿದ್ದಾರಲ್ಲಪ್ಪ ಅಂತ ಬೇರೆ ದಾರಿ ಹಿಡ್ಕೊಂಡು ಹೋಗ್ಬಿಡೋರು. ಆವಾಗ ನಾವು ಬೇರೆ ಥರ ಸ್ಟ್ರಾಟಜಿ ಅಂತಂದರೆ ಅದೇನು ಅವಾಗ ಗೊತ್ತಿರಲಿಲ್ಲ ಸ್ಟ್ರಾಟಜಿ ಅಂತ. ಅಂದರೆ ಈ ಥರ ಯಾಕೆ ನಾವು ಸ್ವಸಹಾಯ ಸಂಘ ಶುರು ಮಾಡಬಾರ್ದು ಅಂತ ಅವ್ರ ಹತ್ರನೇ ಮಾತಾಡಿ, ನೀವು ತಿಂಗ್ಳಿಗೆ 100 ರೂಪಾಯಿ ಹಾಕಿ, ಯಾಕೆಂದರೆ ನಿಶ್ಚಿತ ಆದಾಯ ಬರೋವಂಥ ಒಂದು ವರ್ಕ್ಫೋರ್ಸ್ ಅಲ್ಲ. ಸೊ ಹಾಗಾಗಿ ನಾವು ಅದು ವರ್ಕೌಟ್ ಆಗ್ಬೋದು ಅಂತ ತುಂಬ ಚೆನ್ನಾಗಿ ವರ್ಕೌಟ್ ಆಯ್ತದು. ನಮಗೆ ಕಾರ್ಮಿಕರನ್ನ ಆರ್ಗನೈಸ್ ಮಾಡೋದ್ರೊಳಗೆ ಸ್ವಸಹಾಯ ಸಂಘಗಳು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಸುಮಾರು ಒಂದು 25 ಸಂಘ ಮಾಡಿದ್ದೀವಿ ನಾವು. ಆಮೇಲೆ ಅದು ಕಂಪ್ಲೀಟ್ ಸಂಘ ಅಂದರೆ ಏನೋ ಕಾಟಾಚಾರದ್ದಲ್ಲ, ಅದ್ರದ್ದು ಲೆಕ್ಕ ಪುಸ್ತಕಗಳನ್ನೆಲ್ಲ ಬರೆದು ಅದು ವರ್ಷಕ್ಕೊಂದ್ಸರಿ ಅದ್ರ ಲೆಕ್ಕ ಮಾಡಿ ಹೇಗೆ ಆಡಿಟ್ ಎಲ್ಲ ಮಾಡ್ತಾರೋ ಆ ಥರದ್ದನ್ನೂ ಒಂದು
ಆವಾಗ ಅದು ಕ್ರೆಡಿಬಿಲಿಟಿ ಬೆಳೆಸ್ಕೊಂತು. ಇವಾಗ ಏನು ಅಲ್ಲಿ ಆರ್ಗನೈಸ್ ಮಾಡೋಕ್ಕೆ ಹೋಗಿದ್ವೋ ನಮ್ಮ ಮೇಲೆ ಒಂದು ಕ್ರೆಡಿಬಿಲಿಟಿ ಬಂತು. ನಾವು ಯಾವತ್ತೂ ₹1 ಮಿಸ್ಯೂಸ್ ಆಗಲಿ, ಮತ್ತು ನಾವೂ ಮಾಡಲಿಲ್ಲ, ವರ್ಕರ್ಸೂ ಮಾಡಲಿಲ್ಲ. ಅವ್ರದ್ದೇ ದುಡ್ಡು ಅವರೇ ಹಾಕೋರು, ಮೀಟಿಂಗ್ ಕೂತ್ಕೊಳ್ಳೋರು ಇಂಥ. ಆಮೇಲೆ ಒಂಥರ ಏನಂದರೆ ಒಂದು ಕಲೆಕ್ಟಿವೈಸೇಷನ್ ಬೆಳೀತು. ಇವಳಿಗೆ ಕಷ್ಟ ಇದೆ, ಇವಳಿಗೆ ದುಡ್ಡು ಕೊಡೋಣ, ಇವಳಿಗೆ ಕಷ್ಟ ಇದೆ, ಇವಳಿಗೆ ದುಡ್ಡು ಕೊಡೋಣ, ಅವಳು ಒಂದಿನ ಕಟ್ಟಲಿಲ್ಲ ಪರವಾಗಿಲ್ಲ, ಮುಂದಿನ ಸರಿ ಕಟ್ಟಲಿ. ಸೊ ಹೀಗೆ. ಆಮೇಲೆ ಬಡ್ಡಿ ಎಷ್ಟಿರಬೇಕು ಅಂತನೂ ಅವರೇನೇ ಡಿಸೈಡ್ ಮಾಡ್ಕೊಳ್ಳೋರು. ಆ ಬಡ್ಡಿನ ಅವರವರೇ ಹಂಚ್ಕೊಳ್ಳೋರು ವರ್ಷಕ್ಕೊಂದು ಸರಿ. ಆ ಕೆಲಸ ಎಲ್ಲ ನಾನು ಮಾಡಿದ್ದೀನಿ. ಅದ್ರದ್ದು ಲೆಕ್ಕಗಳು ಮಾಡಿ. ಇದು ಒಂದು ಕಡೆ. ಆಮೇಲೆ ಅವ್ರಿಗೆ ನಬಾರ್ಡಿಂದ ಟ್ರೈನಿಂಗ್ ಕೊಡಿಸೋದು, ನಬಾರ್ಡ್ ಅವರ ಅಧಿಕಾರಿಗಳನ್ನ ಕರೆಸಿ ಟ್ರೈನಿಂಗ್ ಕೊಡಿಸೋದು. ಆಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಕೊಡೋದು, ಅದಕ್ಕೆ ಬೇಕಾಗಿರುವಂಥ ಬೈಲನ ತಯಾರು ಮಾಡೋವಂಥದ್ದು ಎಲ್ಲದನ್ನೂ ನಾವು ಹೆಲ್ಪ್ ಮಾಡ್ತಾಯಿದ್ವಿ. ಅವರು ತಿಂಗಳಿಗೊಂದು ಸರಿ ಮೀಟಿಂಗ್ ಸೇರಿಕೊಂಡು ಈ ಥರ ಒಂದು ಸಾಲ ಹಂಚಿಕೆ, ಮತ್ತು ಅದ್ರ ಜೊತೆಗೆ ಸಾಲ ಹಂಚಿಕೆ ಒಂದಿದು. ಬಟ್ ನಮ್ಮ ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು ಅವ್ರು ಒಟ್ಟಿಗೆ ಕೂತ್ಕೊಂಡು ಏನೇನು ಮಾತಾಡ್ತಾರೆ ಅಂತ. ಆವಾಗ ಒಂದೊಂದಾಗಿ ನಾವೂ ಹೇಳೋಕ್ಕೆ ಶುರು ಮಾಡಿದ್ವಿ, ಅವರು ಹೇಳೋಕ್ಕೆ ಶುರು ಮಾಡಿದ್ರು. ಏನಿದು ಗಾರ್ಮೆಂಟ್ ಇಂಡಸ್ಟ್ರಿ ಅಂದ್ರೇನು, ಏನೇನು ಅನುಭವಿಸ್ತಾ ಇದ್ದೀರಾ ನೀವು, ನಿಮ್ಗೆ ಏನೇನು ಲಾಗಳಿದ್ದಾವೆ, ಅದು ಹೇಗೆ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ, ಎಷ್ಟು ನಿಮ್ಮ ಮೇಲೆ ಅನ್ಯಾಯ ಆಗ್ತಾಯಿದೆ. ಸೊ ಅದನ್ನೆಲ್ಲ ಒಂದೊಂದಾಗಿ ನಿಧಾನಕ್ಕೆ ಅದು ಬಿಲ್ಡಪ್ ಆಯಿತು. ಇದಕ್ಕೆ ತೊಗೊಳ್ತು ಒಂದು 2 ವರ್ಷ ತೊಗೊಳ್ತು ಈ ಒಂದು ಪ್ರಾಸೆಸ್ಗೆ. ಆಮೇಲೆ ಅಷ್ಟರ ಮಧ್ಯದಲ್ಲಿ ಯಾರನ್ನೋ ಕೆಲಸದಿಂದ ಕಳಿಸಿರೋದು, ಯಾರನ್ನೋ ಇದು ಮಾಡಿರೋದು ಅದೆಲ್ಲ ಆಗ್ತಾಯಿತ್ತು. ಆವಾಗ ನಾವುಗಳೇ ಲೆಟ್ರ್ ಬರೆಯೋದು, ಈ ಥರ ಲೆಟ್ರ್ ಬರೀಬೇಕು. ಮತ್ತು ಕಾರ್ಮಿಕರಿಗೆ ಏನಾದರೂ ಇದಾಯಿತು ಅಂತಂದರೆ ಲೇಬರ್ ಡಿಪಾರ್ಟ್ಮೆಂಟ್ ಇದೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಅಷ್ಟು ಲೇಬರ್ ಡಿಪಾರ್ಟ್ಮೆಂಟ್ ಅಂದರೆ ಫ್ಯಾಕ್ಟ್ರಿನಲ್ಲಿರೋ HR ಡಿಪಾರ್ಟ್ಮೆಂಟೇ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಅಂದ್ಕೊಂಡಿದ್ರು. ಸೊ ಅದು ನಮಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಅವಾಗ ಫಸ್ಟ್ ಕಾಲಿಟ್ಟಿದ್ದಿದ್ದಲ್ಲ. ನಾವೂ ಅವ್ರ ಜೊತೆಗೇ ಲೇಬರ್ ಡಿಪಾರ್ಟ್ಮೆಂಟ್ ಅಂದ್ರೇನು, ಯಾವ ಥರ ಲೆಟ್ರ್ ಬರೀಬೇಕು, ಯಾವ ಥರ ದೂರು ಕೊಡಬೇಕು, ನಮಗೆ ಕನ್ಸರ್ನ್ ಆಫೀಸರ್ ಯಾರು, ಅವ್ರದ್ದು ಮಿತಿಗಳೇನು, ಅವ್ರದ್ದು ಎಲ್ಲಿವರೆಗೂ ಅವರು ಇಂಟರ್ವ್ಯೂನ್ ಆಗ್ಬೋದು, ಆಮೇಲೆ ನಾವೇನು ಮಾಡಬೇಕು, ಮತ್ತು ಫ್ಯಾಕ್ಟ್ರಿಯವ್ರ ಜೊತೆ ಹೆಂಗೆ ನೆಗೋಷಿಯೇಟ್ ಮಾಡಬೇಕು ಮ್ಯಾನೇಜ್ಮೆಂಟ್ ಜೊತೆ, ಇದೆಲ್ಲದನ್ನು ನಾವೂ ಹಂತವಾಗಿ ಕಲ್ತ್ಕೊಂಡಿದ್ದು. ಆಮೇಲೆ 2004ರಲ್ಲಿ ಗಾರ್ಮೆಂಟ್ಸ್ ಮಹಿಳಾ ಕಾರ್ಮಿಕರ ಮುನ್ನಡೆ ಅಂತ ಒಂದು ಸಾಮಾಜಿಕ ಸಂಘಟನೆ ಮಾಡಬೇಕು. ಮತ್ತು ಇನ್ನೊಂದು ಏನಿತ್ತು ಅಂತಂದರೆ, ನಾವು ಎಲ್ಲೂ ನಾವು ಯೂನಿಯನೈಸ್ ಮಾಡ್ತೀವಿ ಅಂತ ಹೇಳಲಿಲ್ಲ ಫಸ್ಟು. ಯಾಕೆಂದರೆ ಅದು ಆ ಒಂದು ನೆಗೆಟಿವ್ ಇದಿತ್ತಲ್ಲ, ಹೇಳಲಿಲ್ಲ. ಇಲ್ಲ ನೀವು ಒಗ್ಗಟ್ಟಾಗಬೇಕು, ನೀವು ಮಹಿಳೆಯರಿಗೆ ಎಷ್ಟು ಕಷ್ಟ ಇದೆ, ಒಂದು ಕಾರ್ಮಿಕರಾಗಿ ಕಷ್ಟ ಇದೆ, ಇನ್ನೊಂದು ಫ್ಯಾಕ್ಟ್ರಿ, ಅದೆಲ್ಲ ನೇರವಾಗಿ ಹೇಳಲಿಲ್ಲ ಅಂತಂದ್ರೂ ಎಷ್ಟು ಕಷ್ಟ ಇದೆ, ಮನೆಯಲ್ಲೂ ದುಡಿಬೇಕು, ಇಲ್ಲೂ ದುಡಿಬೇಕು, ನಿಮ್ಮ ಮೇಲೆ ಎಷ್ಟು ಬರ್ಡನ್ ಇದೆ, ಅದನ್ನೆಲ್ಲ ಹೇಳ್ತಾ ಅದು ಕನೆಕ್ಟ್ ಮಾಡಿಕೊಂಡ್ರು ವರ್ಕರ್ಸು. ಅಯ್ಯೋ ಹೌದಲ್ವ, ನಾವು ನಮ್ದು ಇರೋದನ್ನೇ ಹೇಳ್ತಾ ಇದ್ದಾರೆ ಇವರು ಅಂತಂದ್ಬಿಟ್ಟು ಅದಕ್ಕೆ ಅವ್ರು ನಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಆಯಿತು. ನಿಮ್ಗೆ ಇಷ್ಟು ಕಷ್ಟ ಇದೆ, ನಿಮ್ಮ ಆರೋಗ್ಯದಲ್ಲಿ ಈ ಥರ ತೊಂದರೆ ಇದೆ, ನಿಮ್ಮ ಮಕ್ಕಳ ಶಿಕ್ಷಣದಲ್ಲಿ ಈ ಥರ ಪ್ರಾಬ್ಲಮ್ ಇದೆ, ನಿಮ್ಮ ಮನೆ ನೋಡಿ ಹೆಂಗಿದೆ, ನಿಮ್ಗೆ ಇನ್ನು ಸ್ವಲ್ಪ ಜಾಸ್ತಿ ದುಡ್ಡು ಬಂದಿದ್ದರೆ ಯಾಕೆ ನೀವು ಹಿಂಗಿರ್ತಾ ಇದ್ರಿ, ಮತ್ತು ನಿಮ್ಮಿಂದ ಎಷ್ಟು ದುಡ್ಡು ತೊಗೋತಾರೆ ಅವರು, ನಿಮ್ಮದು ನೀವು ಹೊಲಿಯೋದು ಎಲ್ಲಿಗೆ ಹೋಗ್ತಾ ಇದೆ, ಅವರೆಲ್ಲ ಎಷ್ಟು ದುಡ್ಡು ತೊಗೋತಾರೆ ಗೊತ್ತಾ, ಅದು ಕೊಟ್ಟು ಅದನ್ನು ತೊಗೋತಾರೆ ಗೊತ್ತಾ, ಅದ್ರದ್ದು ಎಷ್ಟು ಭಾಗ ನಿಮಗೆ ಬರ್ತಾ ಇದೆ, ಮತ್ತು ಇದರಿಂದ ಜಾಸ್ತಿ ನಿಮ್ಮ ದುಡಿಮೆಯಿಂದ ಯಾರು ಜಾಸ್ತಿ ಲಾಭ ಮಾಡ್ಕೋತಾ ಇರೋದು. ಸೊ ಇದೆಲ್ಲದನ್ನು ಒಟ್ಟಾರೆ ಒಂದು ಸಿನಾರಿಯೋ ಅಂದರೆ ಚಿತ್ರಣನ ಅವ್ರಿಗೆ ನಾವು ಕೊಡೋಕ್ಕೆ ಶುರು ಮಾಡಿದಾಗ ಅವ್ರು ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿಕೊಂಡ್ರು ವರ್ಕರ್ಸು. ಹೌದಲ್ವಾ, ಕರೆಕ್ಟು ಅಂತ. ಅಲ್ಲಿವರೆಗೂ ಏನಂತಂದರೆ ನಾನು ನನ್ನ ಕೆಲಸಕ್ಕೆ ಹೋಗೋದು, ಅವ್ರು ಏನು ಕೇಳ್ತಾರೋ ಕೆಲಸ ಮಾಡೋದು, ಬರೋದು ಅಷ್ಟೇನೆ. ಈವನ್ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇವರು ಪರ್ಮನೆಂಟ್ ಎಂಪ್ಲಾಯಿಗಳು ಸಂಘಟಿತ ವಲಯಕ್ಕೆ ಬರ್ತಾರೆ, ಆರ್ಗನೈಸ್ ಸೆಕ್ಟರಲ್ಲಿ ಬರ್ತಾರೆ ಇವರು. ಯಾಕೆಂದರೆ ಎಲ್ಲ ಲಾಗಳು ಅಪ್ಲೈ ಆಗುತ್ತೆ, ಒಂದು ಎಂಪ್ಲಾಯರ್ ರಿಲೇಷನ್ಶಿಪ್ ಇದೆ, ಒಂದು ರೂಫಲ್ಲಿ ಕೆಲಸ ಮಾಡ್ತಾರೆ, ಇದೆಲ್ಲದನ್ನು ನೋಡಿದ್ರೆ ಅದೇ. ಆದರೆ ವರ್ಕರ್ಸ್ ಮಾತ್ರ ಈ ಥರ ದಿನ ಹೋಗೋದು, ಈ ದಿನಗಳಿಗೆ ಹೋಗ್ತಾರಲ್ಲ, ಹೋಗೋದು, ಅಲ್ಲಿ ಬರೋದು, ಏನು ಹೇಳ್ತಾರೋ ಅದನ್ನು ಮಾಡೋದು, ಲಾ ಗೊತ್ತಿಲ್ಲದೆ ಇರೋದ್ರಿಂದ ಏನು ಏನಂತಾರೆ ಇದಕ್ಕಿದಂಗೆ ಕೆಲಸದಿಂದ ತೆಗೆಯೋದು, ಮತ್ತು ಕೂಗಾಡೋದು. ಅದು ಇವತ್ತಿಗೂ ಇದೆ, ಆದರೆ ಅವಾಗ ಇನ್ನೂ ಜಾಸ್ತಿ ಇತ್ತದು. ವರ್ಕರ್ಸ್ಗೆ ಅಟ್ಲೀಸ್ಟ್ ಇವಾಗ ಒಂಚೂರು ನಮ್ಗೆ ಲಾ ಇದೆ ಅಂತನಾದರೂ ಒಂದು ಸ್ವಲ್ಪ ಅದನ್ನು ಚಲಾಯಿಸೋದಕ್ಕೆ, ಹಕ್ಕಿನ ಚಲಾಯಿಸೋದಕ್ಕೆ ಕೆಲವು ರೆಡಿ ಇಲ್ಲದೆ ಇರ್ಬೋದು, ಬಟ್ ಹಕ್ಕಿದೆ ಅಂತ ಮಾತ್ರ ಎಲ್ಲರಿಗೂ ಗೊತ್ತಿದೆ. ಆವಾಗಿನ ಸಂದರ್ಭದಲ್ಲಿ ಅದನ್ನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಹೇಳಿ ವರ್ಕರ್ಸ್ ಏನಾಯ್ತು ಅಂತಂದರೆ, ನಾವೊಂದು ಅದಕ್ಕೆ ಇವಾಗ ಇವರು ಏನಾದ್ರೂ ಒಗ್ಗೂಡ್ತಾ ಇದ್ದಾರೆ, ಯಾವ್ದಾರ ಒಂದು ಮೀಟಿಂಗ್ ಮಾಡ್ಕೋತಾ ಇದ್ದಾರೆ ಅಂತಂದರೆ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಸೂಪರ್ವೈಸರ್ ಯಾರು ಅವ್ರ ಮೇಲೆ ಕಣ್ಣಿಟ್ಟಿರ್ತಾರೋ, ಅದೊಂದು ವ್ಯವಸ್ಥೆ ಇದೆ ಇವತ್ತಿಗೂ. ವರ್ಕರ್ಸು
ಹೊರಗಡೆ ಏನು ಮಾಡ್ತಾರೆ ಅಂತ ಒಂದು ಸರ್ವೈಲೆನ್ಸ್ ಇದ್ದೇ ಇರುತ್ತೆ. ಎಲ್ಲಿ ಯೂನಿಯನ್ ಆಗ್ತಾ ಇದ್ದಾರಾ, ಎಲ್ಲಿ ಏನು ಸೇರ್ಕೋತಾ ಇದ್ದಾರಾ, ಏನು ಎತ್ತ ಅಂತ. ಆವಾಗ ಇನ್ನೂ ಜಾಸ್ತಿ ಇತ್ತು. ಸೊ ಯಾವಾಗ ನಾವು ಇದನ್ನ ಇವ್ರನ್ನ ಈ ಸಂಘದ ಮೀಟಿಂಗ್ ಅಂತ ಸೇರಿಸ್ತಾರೋ, ಏನೋ ಸಂಘದ ಮೀಟಿಂಗ್ ಮಾಡ್ಕೋತಾರೆ ಅಂತಲೇ ಅದು ಬಿಲ್ಡಪ್ ಆಯಿತು. ಆ ಒಂದೇ ಇದಾಯಿತು. ಸೊ ಅದಕ್ಕೆ ಏನೂ ಟಾರ್ಗೆಟ್ ಮಾಡೋದಾಗಲಿ, ಅದನ್ನು ದಮನ ಮಾಡೋದಾಗಲಿ ಏನೂ ಆಗಲಿಲ್ಲ. ಅದೊಂದು ನಮಗೆ ಅಡ್ವಾಂಟೇಜ್ ಆಯಿತು. ಸೊ ಹೀಗೆ 2 ವರ್ಷ ಆದಮೇಲೆ 2004ರಲ್ಲಿ ಗಾರ್ಮೆಂಟ್ಸ್ ಮಹಿಳಾ ಕಾರ್ಮಿಕರ ಮುನ್ನಡೆ ಅಂತ ಶುರುವಾಯಿತು. ಸುಮಾರು ಒಂದು 50 ಜನ ಸೇರಿಕೊಂಡು ಇಲ್ಲೇನೇ ಮೈಸೂರು ರೋಡಲ್ಲಿ ಸಿದ್ಧಾರೂಢ ಆಶ್ರಮ ಅಂತ ಇತ್ತು, ಅಲ್ಲೊಂದು ರೂಮ್ ತೊಗೊಂಡು ನಾವು ಮೀಟಿಂಗ್ ಮಾಡಿಕೊಂಡು ನಾವು ಯಾಕೊಂದು ಅದಕ್ಕೆ ಹೆಸರುಗೂ ನಾವು ತುಂಬ ಎಕ್ಸಸೈಸ್ ಮಾಡಿದ್ದೀವಿ, ಏನಿರಬೇಕು ಇದ್ರ ಹೆಸರು ಅಂತಂದ್ಬಿಟ್ಟು. ಆಮೇಲೆ ಗಾರ್ಮೆಂಟ್ಸ್ಗೆ ಇದಾಗಿರೋದ್ರಿಂದ ಅದೇ ಬರಬೇಕು ಅಂತ ಗಾರ್ಮೆಂಟ್ ಮಹಿಳಾ ಕಾರ್ಮಿಕರ ಮುನ್ನಡೆ ಅಂತ ಹೇಳಿ ಒಂದು ಮಾಡ್ಕೊಂಡ್ವಿ. ಅದಕ್ಕೇ ವರ್ಕರ್ಸನ್ನೇ ಅದಕ್ಕೆ ಸಂಚಾಲಕರು ಅಂತ ಮಾಡಿದ್ವಿ ಫಸ್ಟು. ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಏನಿಲ್ಲ, ಸಂಚಾಲಕರು ಅಂತ ಮಾಡಿದ್ವಿ. ಅವರೆಲ್ಲ ಕೆಲಸ ಮಾಡ್ತಾಯಿದ್ರು, ನಾವೆಲ್ಲ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ವಿ, ಏನು ಮಾಡಬೇಕು ಏನು ಅಂತ. ಅದು ಮೀಟಿಂಗ್ ಸಿನ ಆಯ್ಕೆ ಮಾಡಿಕೊಂಡ್ರು. 2004ರಲ್ಲಿ ಅದಾಗಿದ್ದ ತಕ್ಷಣ ಮುನ್ನಡೆಯಿಂದ ಒಂದು ಸೂಜಿದಾರ ಪತ್ರಿಕೆ ತರಬೇಕು ನಮ್ಮದೇನೇನೆ ಅಂತ ಒಂದು ಯೋಚನೆ ಮಾಡಿ ಅದಕ್ಕೂ ನಾವು ಶುರು ಮಾಡಿದ್ವಿ. ಅದಂತೂ ತುಂಬ ದೊಡ್ಡ ಒಂದು ಎಕ್ಸ್ಪೀರಿಯೆನ್ಸು ನನಗೆ ವೈಯಕ್ತಿಕ ಮಟ್ಟದ್ದು, ಮತ್ತು ಆ ವರ್ಕರ್ಸ್ ಮಟ್ಟಿಗೆ ಇಂಡಸ್ಟ್ರಿ ಮಟ್ಟಕ್ಕೂ ಅಷ್ಟೇನೆ. ಮತ್ತು ನಮಗೆ ಈ ಹಂತದಲ್ಲಿ ತುಂಬ ಜನ ಸಹಾಯ ಮಾಡಿದ್ದಾರೆ. ಏನೇನು ನಾವು ಏನು ನಮ್ಮ ಸ್ಟ್ರಾಟಜಿಗಳನ್ನ ನಾವು ಏನೇನು ಥರ ಕೆಲಸ ಮಾಡಬೇಕು ಅಂತ ಒಂದು ಇದಾದಾಗ ಒಂದು ಬೆಂಬಲ ಗುಂಪು ಅಂತ ಮಾಡ್ಕೊಂಡ್ವಿ ನಾವು. ಸಪೋರ್ಟರ್ಸ್ ಗ್ರೂಪ್, ಗಾರ್ಮೆಂಟ್ ಮಹಿಳಾ ಕಾರ್ಮಿಕರ ಮುನ್ನಡೆಗೆ ಸಪೋರ್ಟ್ ಗ್ರೂಪ್ ಅಂತ ಇತ್ತು. ಅದರೊಳಗಡೆ ವೆಲ್ ನೋನ್ ಆರ್ಟಿಸ್ಟ್ಗಳು, ಮತ್ತು ಬರಹಗಾರರು, ಮತ್ತು ಲಾಯರ್ಗಳು, ಇವರೆಲ್ಲರೂ ಇದ್ದರು. ಮತ್ತು ಕರ್ನಾಟಕಕ್ಕೆ ನಿಮಗೆ ಗೊತ್ತಿದ್ದ ಹಾಗೆ ತುಂಬ ಚಳುವಳಿಯ ಹಿನ್ನೆಲೆ ಇದೆಯಲ್ಲ, ಒಂದು ಇದು ದಲಿತ ಚಳುವಳಿ, ರೈಸ್ ಚಳುವಳಿ, ಆಮೇಲೆ ವಿದ್ಯಾರ್ಥಿ ಚಳುವಳಿ ಎಲ್ಲ ಇದೆಯಲ್ಲ. ಸೊ ಈ ಒಂದು ನಮ್ಗೆ ಯಾರು ಸಪೋರ್ಟ್ ಗುಂಪಿದ್ರೋ ಅವರೆಲ್ಲರೂ ಆ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು. ಅವರು ಆ ಒಂದು ಸ್ಟ್ರಾಟಜಿಗಳನ್ನ ನಮಗೆ ಹೇಳ್ಕೊಡ್ತಾನೇ ಬಂದರು. ಅಂದರೆ ನೀವು ಯಾಕೆ ಬೀದಿ ನಾಟಕ ಮಾಡಬಾರ್ದು, ಯಾಕೆ ನೀವು ಹಾಡು ಹೇಳ್ಬಾರ್ದು, ಫ್ಯಾಕ್ಟ್ರಿ ಮುಂದೆ ಯಾಕೆ ಹಾಡು ಹೇಳ್ಬಾರ್ದು, ನೀವು ಒಂದು ಯುವ ತಂಡನ ಯಾಕೆ ಕಟ್ಟಬಾರ್ದು. ಸೊ ಹೀಗೆಲ್ಲ ಹೇಳಿ ನಾವು ಅದ್ರ ಮೂಲಕನೇ ನಮಗೂ ಏನೂ ಗೊತ್ತಿಲ್ಲ. ನಾವು ತುಂಬ ನಾವೂ ವರ್ಕರ್ಸ್ ಆಗಿದ್ಕೊಂಡು ಕೆಲಸಕ್ಕೆ ಬಂದವರಿಲ್ಲ, ಅಂದರೆ ಆರ್ಗನೈಸ್ ಮಾಡೋಕ್ಕೆ ಬಂದವರು. ನಮಗೂ ಏನೂ ಗೊತ್ತಿಲ್ಲ ಅದೆಲ್ಲ. ಸೊ ಯಾವ್ದು ಏನೇನು ಸಿಗ್ತಾ ಇದೆಯೋ ಯಾವುದನ್ನೂ ನಿರಾಕರಿಸ್ತಾ ಇಲ್ಲ ನಾವು. ಸೊ ಏನಂದರೆ ವರ್ಕರ್ಸ್ ಸುಮ್ಮನೆ ಫ್ಯಾಕ್ಟ್ರಿ ಹತ್ರ ಹೋಗೋದು, ಒಂದು ತಮಟೆ ಇಟ್ಕೊಳ್ಳೋದು, ಒಂದು ಹಾಡು ಹೇಳೋದು. ನಾವೇನೇ ಹಾಡು ಬರಿತಾ ಇದ್ವಿ. ಎಷ್ಟೊಂದು ಹಾಡುಗಳೆಲ್ಲ ಇದ್ದಿದ್ದನ್ನೇ ನಮ್ಮ ಇದಕ್ಕೆ ಬದಲಾಯಿಸ್ಕೊಂಡು ಎಷ್ಟೊಂದು ಹಾಡುಗಳನ್ನೆಲ್ಲ ಬರಿತಾ ಇದ್ವಿ. ಒಂಥರ ವರ್ಕರ್ಸು ಫಸ್ಟ್ ನಕ್ಕೊಂಡು ಏನೋ ಹುಚ್ಚರು ಅಂತ ಅಂದ್ಕೊಂಡು ಹೋದರು. ಆಮೇಲೆ ಒಂದು ಸ್ವಲ್ಪ ನಮಗೇನು ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ದಿನ ಏನೋ ಹೇಳ್ತಾ ಇದ್ದಾರಲ್ಲ ಇವರು ಅಂತಂದ್ಬಿಟ್ಟು ನಿಂತ್ಕೊಂಡು ನೋಡೋರು, ಆಮೇಲೆ ಬಂದು ಮಾತಾಡ್ಸೋರು. ಹೀಗೆ ಅದು ಯಾವಾಗಲೂ ಹೆಂಗಾಗುತ್ತಲ್ಲ ಆ ಥರ ಆಗಿ ಮುನ್ನಡೆ ಆ ಥರ ಶುರು ಮಾಡ್ತು. ಆಮೇಲೆ ಮೇಯ್ನು ಮುನ್ನಡೆದ ಉದ್ದೇಶ ನಾವು ಅಂದ್ಕೊಂಡಿದ್ದು ಏನಂತಂದರೆ, ಬರೀ ಕಾರ್ಮಿಕರಲ್ಲ, ಫ್ಯಾಕ್ಟ್ರಿ ಒಳಗೆ ಹೋದಾಗ ಅವ್ರು ಕಾರ್ಮಿಕರು, ಆದರೆ ಮನೆಗೆ ಬಂದಾಗ ಅವರು ಮಹಿಳೆಯರಿಗಿರೋವಂಥ ಕಷ್ಟಗಳು ಏನಿದೆ ಅದನ್ನು ನಾವು ನೋಡಬೇಕು. ಮೊದಲನೇದು ಒಂದು ಕುಟುಂಬದಲ್ಲಿರೋವಂಥ ವೈಲೆನ್ಸು, ಆಮೇಲೆ ಸಮಾಜದಲ್ಲಿರೋವಂಥ ವೈಲೆನ್ಸು, ಮತ್ತು ಅವ್ರದ್ದು ಆರೋಗ್ಯ, ಅವ್ರ ಮಕ್ಕಳ ಶಿಕ್ಷಣ, ಇದೆಲ್ಲದ್ರದ್ದು. ಆಮೇಲೆ ಗೌರ್ಮೆಂಟ್ ಏನೇನು ಸೌಲಭ್ಯಗಳನ್ನ ಹೆಣ್ಮಕ್ಳಿಗೆ ಏನಾರ ಕೊಡ್ತು ಅಂದರೆ ಅದೇನೂ ಗೊತ್ತಿರಲ್ಲ ಅದ್ರ ಬಗ್ಗೆ. ಸೊ ಆಮೇಲೆ ಸಂಘಟನೆ ಹೆಂಗಾಗೋದು ಅನ್ನೋದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮಹಿಳಾ ಹಕ್ಕುಗಳು ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಲೇಬರ್ ರೈಟ್ಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಸೊ ಎಲ್ಲದ್ರದ್ದು ಬಗ್ಗೆನೂ ಟ್ರೈನಿಂಗ್ಗಳನ್ನ ಮಾಡೋಕ್ಕೆ ಶುರು ಮಾಡಿದ್ವಿ ಮುನ್ನಡೆ ಅವ್ರಿಗೇನೆ. ಮತ್ತು ಅವರು ಎಲ್ಲೆಲ್ಲಿ ಅವ್ರ ಫ್ಯಾಕ್ಟ್ರಿಯವರು ಸಂಚಾಲಕರಾಗಿದ್ರೋ ಅಥವಾ ಮೆಂಬರಲ್ಲಿದ್ದರು, ಅವ್ರವ್ರ ಫ್ಯಾಕ್ಟ್ರಿಯಿಂದ ಕರ್ಕೊಂಬರೋರು ಜನನ. ಸೊ ಹೀಗಾಗಿ ತುಂಬ ಈ ಥರ ಟ್ರೈನಿಂಗ್ಸ್ಗಳನ್ನ ಮಾಡಿ 2 ದಿನದ್ದು, 3 ದಿನದ್ದು, 1 ದಿನದ್ದು, ಅರ್ಧ ದಿನದ್ದು, ಹೀಗೆ ಪ್ರತಿ ವಾರ ಪ್ರತಿ ತಿಂಗಳಲ್ಲಿ ಒಂದಷ್ಟು ಜನ ಇದು ಮಾಡಿದ್ವಿ. ಆಮೇಲೆ ಮಹಿಳಾ ದಿನಾಚರಣೆನ ಆಚರಣೆ ಮಾಡಿದ್ವಿ. ಮಹಿಳಾ ದಿನಾಚರಣೆನ ಗಾರ್ಮೆಂಟ್ ವರ್ಕರ್ಸಲ್ಲಿ ಮೊದಲನೇ ಸರಿಗೆ ನಾವು ಸ್ಟಾರ್ಟ್ ಮಾಡಿದ್ದು. ಆವಾಗ ಅದ್ರದ್ದು ಮಹತ್ವ ಏನು, ಮಹಿಳಾ ದಿನಾಚರಣೆ ಅಂತ ಏನು, ಅದೊಂಥರ ಈ ಐಡೆಂಟಿಟಿ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಐಡೆಂಟಿಟಿ ಮಾಡ್ಕೊಳ್ಳೋದು. ಸೊ ಹೀಗಾಗಿ ಅದೆಲ್ಲ ಆಯಿತು. ಮತ್ತು ಇನ್ನೊಂದು 2005ರಲ್ಲಿ ನಾವು ಯಾರು 20 ವರ್ಷಕ್ಕಿಂತ ಜಾಸ್ತಿ ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಆವಾಗ ಆ ಮಟ್ಟಕ್ಕೆ ಮಾಡಿದ್ರು, ಅವ್ರನ್ನ ಕರೆದು ನಾವು ಒಂದು ಸನ್ಮಾನ ಮಾಡಿದ್ವಿ.
ಆ ಸನ್ಮಾನಕ್ಕೆ ನಾವು ಫಿಲೋಮಿನಾ ಪ್ಯಾರಿಸ್ ಅಂತ ಅಂದ್ಬಿಟ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದರು, ಅವ್ರನ್ನ ಕರೆಸಿದ್ವಿ. ಆಮೇಲೆ ವಸು ಅಂತ ಇದ್ರು, ಅವರು ಇವಾಗ ಇಲ್ಲ, ಅವ್ರು ಬಂದಿದ್ದರು. ಅಂದರೆ ತುಂಬ ಜನನ ಕರೆದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅನಿಸುತ್ತೆ, ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇದೊಂದು ದೊಡ್ಡ ಒಂಥರ ಸಂಚಲನ ಆಯಿತು. ಯಾಕೆ ಅಂತಂದರೆ ಗಾರ್ಮೆಂಟ್ ವರ್ಕರ್ ಅಂತಂದರೆ ಯಾರೂ ಕಣ್ಣೆತ್ತು ಸಹ ನೋಡದೇ ಇರೋವಂಥ ಸಂದರ್ಭದಲ್ಲಿ ನಾವು ಮುನ್ನಡೆಯಿಂದ ಮಾಡಿದ ಫಸ್ಟ್ ಕೆಲಸ ಏನಂತಂದರೆ ನಮ್ಮ ಆತ್ಮಘನತೆಯನ್ನು ನಾವು ಫಸ್ಟು ಗುರುತಿಸ್ಕೋಬೇಕು. ನಾವು ಕಡೆಗಣಿಸೋರಲ್ಲ, ನಾವು ನಮ್ಮ ಕೆಲಸದಿಂದ ಇಂತಿಂಥದ್ದೆಲ್ಲ ಆಗ್ತಾಯಿದೆ, ನಾವು ಈ ದೇಶಕ್ಕೆ ಇಷ್ಟು ವಿದೇಶಿ ವಿನಿಮಯ ತರ್ತಾಯಿದ್ದೀವಿ, ನಾವು ವಿದೇಶಿಗರಿಗೆ ಬಟ್ಟೆ ಹೊಲ್ಕೊಡ್ತಾ ಇದ್ದೀವಿ, ನಾವು ಹೊಲ್ದಿರೋ ಬಟ್ಟೆನ ಅವ್ರು ಹಾಕ್ಕೊಳ್ತಾ ಇದ್ದಾರೆ, ಮತ್ತು ನಾವು ಒಂದಷ್ಟು ಜನ ಕಾರ್ಪೊರೇಟ್ಸ್ಗಳಿಗೆ ಅವ್ರು ಲಾಭ ಮಾಡಿಕೊಡೋದಕ್ಕೆ ಇದು ಮಾಡ್ತಾಯಿದ್ದೀವಿ. ಸೊ ನಾವು ಯಕಶ್ಚಿತ್ತಲ್ಲ, ನಾವು ಏನೂ ಅಲ್ಲ, ತೃಣ ಅಲ್ಲ, ನಾವು ಹುಲ್ಕಡ್ಡಿನೂ ಅಲ್ಲ ಅಂತ ಅನ್ನೋ ಥರ ಅಲ್ಲ, ನಮಗೆ ಆತ್ಮಗೌರವ ಇದೆ. ಮತ್ತು ನಾವು ಇಂಡಿವಿಜುವಲ್ ಅಲ್ಲ, ಅಲ್ಲಿವರೆಗೂ ಆ ಇಂಡಿವಿಜುವಲಿಟಿ ಇತ್ತಲ್ಲ, ನಾನು ಬರ್ತೀನಿ, ನಾನು ಅಲ್ಲಿ ಹೋಗ್ತೀನಿ, ನನಗೂ ಈ ಕಂಪ್ನಿಗೂ ಸಂಬಂಧನೇ ಇಲ್ಲ, ಯಾರೋ ಸೂಪರ್ವೈಸರ್, ಯಾರೂ ಓನರ್ ಮುಖ ನೋಡಲ್ವಲ್ಲ, ನೋಡಲ್ಲ. ಸೊ ಯಾರೋ ಸೂಪರ್ವೈಸರ್ ಏನೋ ಕೆಲಸ ಹೇಳ್ತಾನೆ, ಅದನ್ನು ಮುಗಿಸ್ಕೊಟ್ಟು ಹೋಗ್ತೀನಿ, ಅವ್ನು ಬೈದರೆ ಬೈಸ್ಕೊತೀನಿ, ಅವ್ನು ಬೇಡ ಅಂದರೆ ಕೆಲ್ಸಕ್ಕೆ ಬೇಡ ಅಂತಂದರೆ ಬರಲ್ಲ, ಆ ಥರನೇ ಇದ್ದಿದ್ದು. ಸೊ ನಾವು ಇದನ್ನು ಟೋಟಲ್ ಒಂದು ಚಿತ್ರಣನ ಅವ್ರ ಮುಂದೆ ಇಡ್ತಾ ಹೋದ್ವಿ. ನೀವು ಒಟ್ಟಾರೆ ಈ ಇದರೊಳಗಡೆ ನೀವೆಲ್ಲಿದ್ದೀರಾ, ನಿಮ್ಗೆ ಏನೇನು ರೈಟ್ಸ್ ಇದೆ ಅಂತೆಲ್ಲ ನಾವು ಇಟ್ಟು ಹೋದಾಗ ಅದರೊಳಗಡೆ ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ 20 ವರ್ಷ ಇಷ್ಟೆಲ್ಲ ಸಮಸ್ಯೆಗಳ ಮೂಲಕನೂ ಆವಾಗ 20 ವರ್ಷ ಇಲ್ಲ, 15 ವರ್ಷ ಮೊದಲು ಮಾಡಿದ್ವಿ. 15 ವರ್ಷ ಯಾರು ಪೂರೈಸಿದಾರೋ ಅವ್ರಿಗೆ ನಾವು ಸನ್ಮಾನ ಮಾಡ್ತೀವಿ ಮುನ್ನಡೆಯಿಂದ ಅಂತಂದಾಗ ಅದೊಂದು ದೊಡ್ಡ ಒಂದು ಇಂಪ್ಯಾಕ್ಟ್ ತುಂಬ ಆಯ್ತದು. ನಾನು ಮುಂದು ಮುಂದು ಅಂತ ತುಂಬ ಜನ ಅದಕ್ಕೆ ಹೆಸರು ಕೊಟ್ಟರು. ನಾವು ಒಂದು ಸ್ವಲ್ಪ ಹಿರಿಯರನ್ನ ಆಯ್ಕೆ ಮಾಡಿ ಅದಕ್ಕೆ ನಾವು ಅದು ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅವ್ರನ್ನ ಕರೆದು ಶಾಲು ಹೊದಿಸಿ ಇದೆಲ್ಲ ಕೊಟ್ಟು ನೀವು ಸಾಧನೆ ಮಾಡಿದ್ದೀರಾ ಅಂತ ಹೇಳಿದಾಗ ಅವ್ರ ಮುಖದಲ್ಲಿ ಬಂದಿದ್ದು ನಂಗೆ ತುಂಬ ಇವತ್ತಿಗೂ ಜ್ಞಾಪಕ ಇದೆ. ಸೊ ಅವಾಗ ಅಲ್ಲಿಂದ ನಾವು ಒಂಥರ ಮುನ್ನಡೆ ಅಂದರೆ ಗಾರ್ಮೆಂಟ್ ವರ್ಕರ್ಗೆ ಅಂತಲೇ ಇರೋವಂಥದ್ದು, ಅವ್ರಿಗೋಸ್ಕರನೇ ಕೆಲಸ ಮಾಡೋವಂಥದ್ದು ಅಂತ. ಅದು ಬಿಟ್ಟು ಇವಾಗ ಕೌಟುಂಬಿಕ ದೌರ್ಜನ್ಯ ಕೇಸ್ಗಳನ್ನ ತುಂಬಾ ಬರ್ತಾಯಿತ್ತು ಬಿಡಿ, ಇವಾಗ್ಲೂ ಇದೆ, ಆದರೆ ತುಂಬಾ ಬರ್ತಾಯಿತ್ತು. ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ವರ್ಕರ್ಸ್ಗೆ. ಆವಾಗ ನಾವು ಆ್ಯಕ್ಚುಲಿ ನಾವು ಅಷ್ಟೊಂದು ಎಕ್ವಿಪ್ಡ್ ಆಗಿರಲಿಲ್ಲ, ನಾವೂ ಕಲ್ತ್ಕೊಳ್ಳೋ ಅಂಥ ಇದರೊಳಗೆ ಇದ್ವಿ. ಮತ್ತು ಮುನ್ನಡೆನಲ್ಲಿ ಯಾರು ಸಂಚಾಲಕರಿದ್ರೋ ಅವ್ರೂ ಹೊಸಬರು ಇದಕ್ಕೆಲ್ಲ. ನಾವೇನೇ ಒಂದಷ್ಟು ಟ್ರೈನಿಂಗ್ ತೊಗೊಂಡು ಬೇರೆ ಬೇರೆ ಸಂಘ, ಇವಾಗ ವಿಮೋಚನಾ ಇತ್ತಲ್ಲ, ವಿಮೋಚನಾ ALF ಎಲ್ಲ ಇದ್ರಲ್ಲ, ಅವ್ರ ಹತ್ರ ಹೋಗಿ ನೋಡಿ ಈ ಥರ ಆಗಿದೆ, ನಾನು ನಿಮ್ಗೆ ಕಳಿಸ್ತೀನಿ ಕೇಸು ಅಂತ ಹೇಳಿ ಅದೆಲ್ಲ ತುಂಬ ಆಗಿದೆ. ಆ ಥರದ ಕೇಸ್ಗಳೆಲ್ಲ ಸಾಲ್ವ್ ಆಗಿದೆ ಎಷ್ಟೊಂದು. ಮತ್ತು ಅವ್ರನ್ನ ಪೊಲೀಸಿಗೆ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು, ಲಾಯರ್ ಹತ್ರ ಕರ್ಕೊಂಡು ಹೋಗೋದು, ಮತ್ತು ಮನೆ ಹತ್ರ ಹೋಗೋದು. ನಾವು ಹೋದ್ರೇ ಒಂದು ಬೇರೆ ಥರ ಇಂಪ್ಯಾಕ್ಟ್ ಆಗೋದು. ಇವಾಗ ಏನಾದರೂ ಹೊಡೆದಿರ್ತಾನೆ ಅಥವಾ ಮನೆಯಿಂದ ಆಚೆಗೆ ಹಾಕಿರ್ತಾರೆ, ನಾವು ಹೋಗಿ ಯಾಕಪ್ಪ ಅಂತ ಕೇಳಿದ ತಕ್ಷಣ ಇಲ್ಲಿವರೆಗೂ ಆ ಥರದ್ದೊಂದು ಇರಲೇ ಇರಲಿಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರ ಇದ್ದಾಗ ನಾವು ಹೋದಾಗ ಅದೊಂಥರ ಬೇರೆ ಥರ ಇಂಪ್ಯಾಕ್ಟ್. ಫಸ್ಟ್ ಎಗರಾಡೋರು, ನೀವೇನು ಬರೋದು, ನೀವು ಯಾರು, ಹಂಗೆ ಹಿಂಗೆ ಅಂತ. ಅವಾಗ ನಾವು ಹೇಳೋವು ಈ ಥರ ನಾವು ಸಂಘಟನೆಯಿಂದ ಬಂದಿರೋದು ಅಂತ. ಅದು ಎಷ್ಟು ದೊಡ್ಡದೋ ಚಿಕ್ಕದೋ ಅಲ್ಲ, ಆ ಸಂಘಟನೆಯ ಹೆಸರು ಕೇಳಿದ್ರೇ ಸ್ವಲ್ಪ ಜನ ಇದಾಗೋರು. ಸೊ ಆ ಥರ ಮಾಡಿ ಒಂದಷ್ಟು ಅವ್ರಿಗೆ ಒಂಥರ ಧೈರ್ಯ ಕೊಡುವಂಥದ್ದು. ಮತ್ತು ಇದೆಲ್ಲ ಮುನ್ನಡೆ ಮೂಲಕನೇ ಮಾಡಿದ್ದು. ಆಮೇಲೆ ಅವ್ರಿಗೆ ಹೆಲ್ತ್ ಕ್ಯಾಂಪ್ಗಳು ಮಾಡೋದು, ಮುಟ್ಟಿನ ಹೈಜಿನಿಕ್ ಹೆಂಗಿರಬೇಕು ಅಂತ, ಮತ್ತು ಪೌಷ್ಟಿಕ ಆಹಾರನ ತೊಗೊಳ್ಳೋದು ಹೆಂಗೆ, ಇದೆಲ್ಲ ಅಂತ ಒಂದಷ್ಟು ಆಹಾರದ ಬಗ್ಗೆ. ಆಮೇಲೆ ಹೆಲ್ತ್ ಕ್ಯಾಂಪ್ ಸಹ ಮಾಡಿದ್ವಿ. ಒಂದಷ್ಟು ಜನ ಡಾಕ್ಟ್ರನ್ನ ಕರೆಸಿ ಹೆಲ್ತ್ ಕ್ಯಾಂಪ್ ಮಾಡಿಸಿದ್ವಿ, ಐ ಕ್ಯಾಂಪ್ ಮಾಡಿಸಿದ್ವಿ. ಈ ರೋಟ್ರಿ ಅವ್ರ ಜೊತೆ ಸೇರಿಕೊಂಡು ಐ ಕ್ಯಾಂಪ್ ಮಾಡಿಸಿದ್ವಿ. ಸೊ ಹೀಗೆಲ್ಲ ಆದಾಗ ಟೋಟಲಾಗಿ ಒಂದು ಗಾರ್ಮೆಂಟ್ಸ್ ಮಹಿಳಾ ಕಾರ್ಮಿಕರ ಸಮುದಾಯವನ್ನು ಅಂತ ಲೆಕ್ಕ ಇಟ್ಕೊಂಡು ಅವರಿಗೆ ಏನೇನು ಬೇಕು. ಆಮೇಲೆ ಅವ್ರ ಮಕ್ಕಳ ಶಿಕ್ಷಣ, ಅವ್ರ ಮಕ್ಕಳ ಶಿಕ್ಷಣಕ್ಕೆ ನಾವೊಂದು 2000 ಇವಾಗ ಬೇರೆ ಯಾರನ್ನೋ ಕೇಳೋದು, ಪುಸ್ತಕಗಳನ್ನ ಯಾರು 10th ಇದ್ದಾರೋ, SSLC PUC ಇದ್ದಾರೋ ಅವ್ರಿಗೆಲ್ಲ ಪುಸ್ತಕಗಳನ್ನ, ಅವಾಗೆಲ್ಲ ಪುಸ್ತಕಗಳು ಆ ಥರ ಬೇರೆಯವ್ರದ್ದೆಲ್ಲ ಸಿಗ್ತಾಯಿತ್ತು. ಈಗ 20-25 ವರ್ಷದ ಹಿಂದೆ. ಸೊ ಅದನ್ನೆಲ್ಲ ಕೊಡಿಸೋದು. ಮತ್ತು ಯಾರಾದ್ರೂ ಹೇಳ್ಕೊಡೋರೆ ಇದ್ದರೆ, ಫ್ರೀ ಇತ್ತು ಅಂತಂದರೆ ಅವ್ರ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋದು, ಅದೆಲ್ಲ ಮಾಡಿಸ್ತಾಯಿದ್ವಿ. ಆಮೇಲೆ 2008 ಅನಿಸುತ್ತೆ, ಮುನ್ನಡೆದೇ ಒಂದು ಆಫೀಸ್ ಶುರು ಆಯಿತು.
ಅಲ್ಲಿ ನಾವು ಲೈಬ್ರರಿ ಅಂತ ಶುರು ಮಾಡಿದ್ವಿ. ತುಂಬ ಜನ ದಾನಿಗಳು ಪುಸ್ತಕ ಕೊಟ್ಟರು ಮಕ್ಕಳು ಓದೋದಕ್ಕೆ ಮತ್ತು ವರ್ಕರ್ಸೂ ಓದೋದಕ್ಕೆ ಅಂತಂದ್ಬಿಟ್ಟು ತುಂಬ ಜನ ದಾನಿಗಳು ಕೊಟ್ಟರು ಪುಸ್ತಕನ. ಆ ಆಫೀಸ್ ಸ್ಪೇಸ್ನ ನಾವು ವರ್ಕರ್ಸ್ ಬಂದು ಅಲ್ಲಿ ಕೂತ್ಕೊಂಡು ಅವ್ರದ್ದು ಮಾತಾಡಿಕೊಂಡು ಅದಕ್ಕೇ ಯೂಸ್ ಮಾಡ್ಕೊಂಡ್ವಿ. ಮತ್ತು ಸೂಜಿ ದಾರದಲ್ಲೂ ಸಹ ಇದೆಲ್ಲದನ್ನೂ ಹಾಕ್ತಾಯಿದ್ವಿ. ಅವ್ರಿಗೆ ಯಾವ್ಯಾವ ಸಂಸ್ಥೆಗಳು ಸಹಾಯ ಮಾಡಿದ್ವಿ. ಆ ಸೂಜಿ ದಾರದಲ್ಲಿ ಬರ್ತಾಯಿದ್ದೇನೆ ಆ ಇಂಡಸ್ಟ್ರಿ ಹೆಂಗಿದೆ, ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ, ಅವ್ರ ವೇತನದ ಪರಿಸ್ಥಿತಿ ಹೆಂಗಿದೆ, ಮತ್ತು ಸ್ವಲ್ಪ ಸಾಮಾಜಿಕವಾಗಿ ಏನೇನು ನಡೀತಾ ಇದೆ, ಚಳುವಳಿಗಳಲ್ಲಿ ಏನೇನು ನಡೀತಾ ಇದೆ ಅದು. ಮತ್ತು ಒಂದಷ್ಟು ಜನ ಅವರೇ ಬರೆಯೋರು ಬರೆದಿದ್ದಾರೆ, ಒಂದು ಸ್ವಲ್ಪ ಜನ ಬರೆದಿದ್ದಾರೆ ಅದಕ್ಕೇ. ಮತ್ತು ಅವ್ರದ್ದು ವಾರ್ಷಿಕೋತ್ಸವ, ಕಾರ್ಮಿಕರು ಯಾರ್ದಾರ ವಾರ್ಷಿಕೋತ್ಸವ ಇದ್ದರೆ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡೋದು, ಅಥವಾ ಅವ್ರ ಮಕ್ಕಳಿಗೆ ಪಾಸ್ ಆಯಿತು ಅಂತಂದರೆ SLC ಪಾಸ್ ಆಯಿತು ಅಂತಂದರೆ ಅದನ್ನು ಕಂಗ್ರ್ಯಾಚುಲೇಟ್ ಮಾಡೋದು, ಅವ್ರು ಹುಡ್ದಬ್ಬ ಇತ್ತು ಅಂತಂದರೆ ಅದಕ್ಕೆ ಹೇಳೋದು. ಹೀಗೆಲ್ಲ ಆಗಿ ಒಂಥರ ಎಲ್ಲರೂ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಳ್ಳೋರು. ನಮಗೆ ಪೀಣ್ಯ ಕಡೆ ಹೋಯ್ತು ಅಂದರೆ ಸೂಜಿ ದಾರದವ್ರು ಬಂದರು ಅಂತ ಕರಿತಾಯಿದ್ರು, ಯಾರು ಮುನ್ನಡೆಯವರು ಅಂತ ಕರಿತಾ ಇರಲಿಲ್ಲ. ಆಮೇಲೆ ನಾವು ಅದನ್ನು ಕಾರ್ಮಿಕರ ಮಧ್ಯೆ ಹಂಚ್ತಾ ಇದ್ವಿ. ಇನ್ನೊಂದು ನಗರ ನಮಗೆ ಸಪೋರ್ಟ್ ಗುಂಪನ್ನು ಸೇರಿಸ್ಕೊಂಡಂಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಯಾರ್ಯಾರು ಯಾವ್ಯಾವ ಸಂಘಟನೆಗಳಿದಾವೋ ಎಲ್ಲರಿಗೂ ಕಳಿಸ್ತಾ ಇದ್ವಿ, ಎಲ್ರಿಗೂ ಪೋಸ್ಟ್ ಮಾಡ್ತಾಯಿದ್ವಿ. ಅಂದರೆ ಗಾರ್ಮೆಂಟ್ ವರ್ಕರ್ ಬಗ್ಗೆ ಇದು ಎಲ್ರಿಗೂ ಗೊತ್ತಾಗಲಿ ಏನು ನಡೀತಾ ಇದೆ ಅಂತ. ಮತ್ತು ಇನ್ನೊಂದು ದೊಡ್ಡ ಇದಾಗಿದೆ ಏನಂತಂದರೆ ವರ್ಕರ್ಸ್ ಬಗ್ಗೆ, ಗಾರ್ಮೆಂಟ್ ವರ್ಕರ್ಸ್ ಬಗ್ಗೆ ಮಾಧ್ಯಮಗಳಲ್ಲಿ ಬರೋಕ್ಕೆ ಶುರು ಆಯಿತು. ಸೊ ಅಲ್ಲಿವರೆಗೂ ಏನಂತಂದರೆ ಯಾರೋ ಒಬ್ಬರು ಒಂದಷ್ಟು ಜನ ಹೋಗ್ತಾರೆ ಫ್ಯಾಕ್ಟ್ರಿಗೆ, ಒಂಥರ ಸ್ವಲ್ಪ ಕೀಳರಿ ಮೇಲೆತನನೇ ಇತ್ತು, ಒಂಥರ ಕೀಳಾಗೆ ನೋಡ್ತಾಯಿದ್ರು. ಆಮೇಲೆ ನಾವು ಅರ್ಥ ಮಾಡ್ಸೋಕ್ಕೆ ಶುರು ಮಾಡಿದ್ವಿ, ಈ ಥರ ಇದೆ, ಇವರು ಏನು ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾಧ್ಯಮಗಳಲ್ಲಿ ಸೀರೀಸ್ ಆಫ್ ಆರ್ಟಿಕಲ್ ಬರೋ ಥರ ನೋಡ್ಕೊಳ್ಳೋದು, ಅವ್ರ ಬಗ್ಗೆನೇ ಬರ್ಸೋದು, ಅವ್ರಿಗೇನು ಅನ್ಯಾಯ ಆಗ್ತಾಯಿದೆ ಅಂತ ಹೈಲೈಟ್ ಮಾಡೋದು, ಇದೆಲ್ಲ ಒಂದು ಕಡೆ ನಡೀತಾ ಇತ್ತು. ಇದರ ಜೊತೆಗೆ ಫ್ಯಾಕ್ಟ್ರಿ ಕೇಸ್ಗಳನ್ನ ಒಂದು ಅದೇ 2007ರಲ್ಲಿ ಒಂದು ಚೈಲ್ಡ್ ಡೆತ್ ಕೇಸ್ ಆಯಿತು. ಫ್ಯಾಕ್ಟ್ರಿ ಮುಂದೆನೇ ಇದಾಯಿತು, ಏನು ಹೆರಿಗೆ ಆಗಿಬಿಡ್ತು. ಯಾಕೆ ಅಂತಂದರೆ ಅವಳು ಆವಾಗೆಲ್ಲ ಗರ್ಭಿಣಿಯರದು ಏನು ಟ್ರ್ಯಾಕ್ ಮಾಡ್ತಾ ಇರಲಿಲ್ಲ, ಅವ್ರು ಎಷ್ಟು ತಿಂಗಳಾಗಿದೆ, ಎಷ್ಟು ತಿಂಗ್ಳಿಗೆ ಕಳಿಸ್ಬೇಕು ಅಂತೆಲ್ಲ ಏನು ಟ್ರ್ಯಾಕ್ ಮಾಡ್ತಾ ಇರಲಿಲ್ಲ. ESI ಇತ್ತು ಅವ್ರಿಗೆ. ESIಯಲ್ಲಿ ಇದ್ದಿದ್ದು 1 ತಿಂಗಳು, ಹೆರಿಗೆಗಿಂತ 1 ತಿಂಗಳು ಮುಂಚೆ, ಆಮೇಲೆ 2 ತಿಂಗಳು ಇರ್ಬೋದು, ಅಥವಾ ಹೆರಿಗೆವರೆಗೂ ಕೆಲಸ ಬಂದು ಆಮೇಲೆ 3 ತಿಂಗಳು ತೊಗೋಬೋದು, ಹಾಗೆಲ್ಲ ಇತ್ತು. ಈ ನಮ್ಮ ಇವರು ವರ್ಕರ್ ಒಬ್ಬರು 9 ತಿಂಗಳವರೆಗೂ ಕೆಲಸಕ್ಕೆ ಹೋಗಿದ್ದಾರೆ. ಹೋಗಿ ಒಂದಿನ ಅದು ಹೆರಿಗೆ ನೋವು ಬಂದುಬಿಟ್ಟಿದೆ 10 ಗಂಟೆ ಅಷ್ಟೊತ್ತಿಗೆ. ಆದರೆ ಅಲ್ಲಿ ಸಿಚುವೇಶನ್ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಇದ್ದಿದ್ದು ಹಂಗೇನೆ, ನೀನು ಒಂದು ಸರಿ ಹೋಗೋವರೆಗೂ ನಿಮ್ಮದು ಇದು ಅಲ್ಲಿಂದ ಈಚೆಗೆ ಬರಬೇಕು ಅಂದರೆ ತುಂಬ ಎಲ್ಲರನ್ನೂ ಕೇಳಿಕೊಂಡು ಎಲ್ರದ್ದು ಪರ್ಮಿಷನ್ ತೊಗೊಂಡು ಬರಬೇಕು. ಸೊ ಇವಳು ಹೇಳ್ತಾ ಇದ್ದಾಳೆ, ನನಗೆ ಹೊಟ್ಟೆ ನೋವ್ತಾ ಇದೆ ಅಂತ, ನೀನು ಅವ್ರ ಹತ್ರ ಹೋಗು ಇವ್ರ ಹತ್ರ ಹೋಗು ಅಂತ ಸುಮಾರು ಒಂದು 12:40ವರೆಗೂ ಅವ್ರನ್ನ ಓಡಾಡಿಸ್ಬಿಟ್ಟಿದ್ದಾರೆ. ಮತ್ತು ಜೊತೆಗೆ ಯಾರನ್ನೂ ಕಳಿಸೂ ಇಲ್ಲ, ಯಾರನ್ನಾರ ಬಿಟ್ಬಾ ಅಂತ, ಏನು ಅಷ್ಟು ಅಲಕ್ಷ್ಯ, ಅಷ್ಟು ಇದು. ಸೊ ಇವಳು ಹೊರಗೆ ಬಂದ ತಕ್ಷಣ ಫ್ಯಾಕ್ಟ್ರಿ ಗೇಟಲ್ಲೇ ಹೆರಿಗೆ ಆಗಿಬಿಡ್ತು. ಹೆರಿಗೆ ಆದಾಗ ಅಲ್ಲಿ ಕೆಲಸಕ್ಕೆ ಕೇಳ್ಕೊಂಡು ಯಾರೋ ಬಂದಿದ್ರು ಅಂತ ಅನಿಸುತ್ತೆ, ಇವ್ರನ್ನ ನೋಡಿಬಿಟ್ಟು ಒಂದು ಆಟೋ ತಂದು ಅಲ್ಲೇನೇ ಹೊಕ್ಕಳು ಬಳ್ಳಿ ಕಟ್ ಮಾಡಿಕೊಂಡು ಮಗು ಸತ್ತೋಗ್ಬಿಡ್ತು. ಅದು ತುಂಬ ದೊಡ್ಡ ಇದಾಗೋಯ್ತು. ನಾವು ಬಿಡಲಿಲ್ಲ ಅದನ್ನು, ಸಿಕ್ಕಾಬಿಟ್ಟೆ ದೊಡ್ಡದು ಮಾಡಿಬಿಟ್ವಿ. ಏನು ಒಂದು ನೀವು ಅದು ಆ ಟೈಮಲ್ಲಿ ಅಲ್ಲಿ ಬೇಬಿ ಗ್ಯಾಪ್ ಓಡ್ತಾಯಿತ್ತು. ಸೊ ನಾವು ದೊಡ್ಡ ಇದು ಮಾಡಿದ್ವಿ, ಈ ಒಂದು ಬೇಬಿ ಗ್ಯಾಪ್ ಓಡ್ತಾ ಇರೋವಂಥ ಫ್ಯಾಕ್ಟ್ರಿನಲ್ಲಿ ಒಂದು ಬೇಬಿನ ಸಾಯಿಸ್ತಾ ಇದ್ದಾರೆ ಇವರು ಅಂತ ಅಂದ್ಬಿಟ್ಟು ದೊಡ್ಡ ಇಂಟರ್ನ್ಯಾಷನಲ್ ಇಶ್ಯೂ ಆಗ್ಬಿಡ್ತದೆ. ನಾವು ಬ್ರ್ಯಾಂಡ್ಗೆಲ್ಲ ಬರೆದ್ಬಿಟ್ವಿ. ಗ್ಯಾಪ್ ಅವ್ರು ಓಡಿ ಬಂದರು, ಏನಿದು ಹಿಂಗಾಗೋಯ್ತು ಅಂತ. ಆಗ ಮುನ್ನಡೆ ವಿಮೋಚನಾ ಮೂಲಕ, ವಿಮೋಚನಾದು ಶಕುನ್ ಎಲ್ಲ ಇದಾರಲ್ಲ, ಅವ್ರದ್ದೊಂದು ಫ್ಯಾಕ್ಟ್ ಫೈಂಡಿಂಗ್ ಟೀಮ್ ಮಾಡಿ ಅವರು ಏನಾಗಿದೆ ಅಂತ ನೋಡಿಕೊಂಡು, ಅದನ್ನು ಇವ್ರು ಏನೇನೋ ಹೇಳಿದ್ರು, ನಮಗೆ ಗೊತ್ತೇ ಇರಲಿಲ್ಲ, ಅವರು ಗರ್ಭಿಣಿ ಅಂತಲೇ ಗೊತ್ತಿರಲಿಲ್ಲ ಅಂತೆಲ್ಲ ಮಾತಾಡಿದ್ರು. ಇವರು ಏನು ವೆಲ್ಫೇರ್ ಆಫೀಸರ್, ಅಲ್ಲಿವರೆಗೂ ಹೋಗಿತ್ತದು. ಆಮೇಲೆ ಆವಾಗಲೇ 1.5 ಲಕ್ಷನೋ 2 ಲಕ್ಷನೋ ಏನೋ ಅವ್ರಿಗೆ ಕಾಂಪನ್ಸೇಷನ್ನು ವಿಮೋಚನಾ ಆಫೀಸ್ಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಅಲ್ಲಿವರೆಗೂ ಕೊಟ್ಟರು. ಅಲ್ಲಿವರೆಗೂ ಗಾರ್ಮೆಂಟ್ ವರ್ಕರ್ ಏನಾದರೂ ಯಾರು ಕೇಳೋರಿರಲಿಲ್ಲ. ಇದೊಂದು ಕೇಸಿಂದ ಏನಾಯಿತು ಅಂತಂದರೆ, ಓಹೋ ಇದು ಇದೆ, ಫ್ಯಾಕ್ಟ್ರಿನಲ್ಲಿ ಆ್ಯಂಬುಲೆನ್ಸ್ ಇರಲಿಲ್ಲ, ಆಮೇಲೆ ಇದು ರೆಕಾರ್ಡ್ ಮೇಂಟೈನ್ ಮಾಡ್ತಿರ್ಲಿಲ್ಲ, ಅದೊಂದು ಮೈಲ್ ಸ್ಟೋನ್ ಆಯಿತು. ಇವಾಗ್ಲೂ ಎಲ್ಲ ಕಡೆನೂ ಗರ್ಭಿಣಿಯರದು ಟ್ರ್ಯಾಕ್ ಇರುತ್ತೆ, ಆ್ಯಂಬುಲೆನ್ಸ್ ಇರುತ್ತೆ. ಸೊ ಅದೊಂದು ಸ್ಟಾರ್ಟ್ ಆಯಿತು, ಅದು ಫ್ಯಾಕ್ಟ್ರಿಗಳಲ್ಲಿ, ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಆ ಥರ ಆಯಿತು. ಸೊ ಆದಾಗ ಇನ್ನೊಂದು ಸಂದರ್ಭದಲ್ಲಿ ಏನೋ ಒಂದು ಫ್ಯಾಕ್ಟ್ರಿಯಲ್ಲಿ ಏನೋ ಹಿಂಗೆ ಎಳೆದ ಇದನ್ನು ಏನೋ ಅದೇ ಹೋಗುವಂಥ ತಳ್ಳೋದಕ್ಕೆ ಹೋಗ್ಬಿಟ್ಟು ಇದನ್ನು ಹಾಕ್ಕೊಂಡಿರ್ತಾರಲ್ಲ ID ಕಾರ್ಡ್,
ID ಕಾರ್ಡ್ನ ಹಿಂಗೆ ಕಿತ್ಕೊಳ್ಳೋ ಇದ್ರೊಳಗೆ ಸರ ಕಿತ್ಬಿಟ್ಟಿದ್ದ ಇವನು ಒಬ್ಬ. ಅದನ್ನು ನಾವು ಮಹಿಳಾ ಆಯೋಗಕ್ಕೆಲ್ಲ ಕೊಟ್ವಿ. ಆಮೇಲೆ ಅನಿಸ್ತು ನಮಗೆ ಈ ಥರದನ್ನೆಲ್ಲ ನಾವು ಕಾನೂನು ಮೂಲಕ ಚಾಲೆಂಜ್ ಮಾಡಬೇಕು ಅಂತಂದರೆ, ಮುನ್ನಡೆ ಅದೊಂದು ಸಾಮಾಜಿಕ ಸಂಘಟನೆ, ಅದಕ್ಕೆ ಆಗೋದಿಲ್ಲ ಇದನ್ನೆಲ್ಲ ಮಾಡೋಕ್ಕೆ, ನಾವಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಅಂತಂದಾಗ, ಅದೇ ಸಮಯದಲ್ಲಿ FFI ಅಂತ ಒಂದು FFI ಅಂತ ಒಂದು ದೊಡ್ಡದು, ಅದು ತುಂಬ ಮೈಲ್ಸ್ಟೋನ್ ಕೇಸೇನೆ ನಮ್ಮ ಒಂದು ಹೋರಾಟದಲ್ಲಿ, ನಮ್ಮ ಒಂದು ಇದರೊಳಗಡೆ. ಅದೇ ಸಂದರ್ಭದಲ್ಲಿ ಒಂದು ಈ ಥರ ಯೋಚನೆ ಬರ್ತಾಯಿತ್ತು ಮುನ್ನಡೆನಲ್ಲಿ. ಇನ್ನೊಂದು ಕಡೆ ನಾವೆಲ್ಲರೂ FFI ಅಂತ ಪೀಣ್ಯದಲ್ಲಿದೆ, ಅದು ಜೀನ್ಸ್ ನಿಟ್ವೇರ್ ಅಂತಲೂ ಇತ್ತು, FFI ಅಂತಲೂ ಇತ್ತು, ಡಚ್ ಬ್ರ್ಯಾಂಡ್ ಅದು ಒಂದು. ಸೊ ಅವರು ತುಂಬ ಶೋಷಣೆ ಮಾಡಿ ವರ್ಕರ್ಸ್ನ ನೋಡ್ತಾಯಿದ್ರು. ಸೊ ಆಗ ಏನು ಮಾಡಿದ್ರು, ನಮಗೆ ಕಮ್ಯುನಿಕೇಷನಲ್ಲಿದ್ದ ನೆದರ್ಲ್ಯಾಂಡ್ಸ್ ಆರ್ಗನೈಸೇಷನ್ನು, ಕ್ಲೀನ್ ಕ್ಲಾತ್ಸ್ ಕ್ಯಾಂಪೇನು, ಅವಾಗ ನಾವು ಅಷ್ಟು ಹೊತ್ತಿಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಜೊತೆಗೂ ನಾವು ಕನೆಕ್ಷನ್ ಬೆಳೆಸ್ಕೊಂಡಿದ್ವಿ. ಯಾಕೆಂದರೆ ಅಲ್ಲೂ ಅವರು ಮಾನಿಟರ್ ಮಾಡ್ತಾಯಿದ್ರು, ಅವ್ರ ಬ್ರ್ಯಾಂಡ್ಗಳು ಏನು ಮಾಡ್ತಾಯಿದ್ದಾರೆ ಇಲ್ಲಿಂದ ತೊಗೊಂಡು ಬಂದು ಅಂತ ಅವರು ಮಾಡ್ತಾಯಿದ್ದಾಗ, ನಾವೊಂದು ಇಲ್ಲಿ ಸಂಘಟನೆ ಇದೆ ಅಂತಂದರೆ ನಮ್ಮ ಜೊತೆಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾನೇ ಇದ್ದರು. ಸೊ ಅದು ಬೇರೆಯೇ ಕತೆ ಅದು ಇದು. ಸೊ ಆ ಟೈಮಲ್ಲಿ FFI ಇದು ಡಚ್ ಬ್ರ್ಯಾಂಡ್ ತಾನೇ ಅದು, ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ನಮ್ಗೆ ಸ್ವಲ್ಪ ಕೊಡೋಕ್ಕಾಗತ್ತಾ ಅಂತ ಕೇಳಿದಾಗ, ನಮಗೆ ಅವಾಗ ಆರ್ಗನೈಸ್ ಮಾಡ್ತಾಯಿದ್ವಿ ನಾವಲ್ಲಿ. ಹೇಳಿದ್ವಿ, ನಾವು ಅಲ್ಲಿ ಹೊಡೆದ ಕೆಲಸ ಮಾಡ್ತಾಯಿದ್ದಾರೆ, ಅಲ್ಲಿ 3 ಶಿಫ್ಟಲ್ಲಿ ಕೆಲಸ ಮಾಡಿಸ್ತಾರೆ. ಮತ್ತು ಜೀನ್ಸ್ ಎಲ್ಲ ಅವಾಗ ಇನ್ನೂ ಟೆಕ್ನಾಲಜಿ ಅಷ್ಟೊಂದು ಬಂದಿಲ್ಲ, ಅದು ಸ್ಟೋನ್ ವಾಶ್ ಪ್ಯಾಂಟ್ಗಳನ್ನ ಈ ಥರದ್ದನ್ನು ಇದು ಹಾಕಿ ಕೈಯಲ್ಲೇ ಉಜ್ಜಬೇಕಾಗಿತ್ತು. ಸೊ ಕೈಯೆಲ್ಲ ಬೊಬ್ಬೆ ಬಂದ್ಬಿಡೋದು. ಸೊ ಇದೆಲ್ಲ ನಾವು ಮಾಡಿದ್ವಿ. ಆವಾಗ ಅವರು ತುಂಬ ಈ ಫ್ಯಾಕ್ಟ್ರಿಯವ್ರೂ ಅಷ್ಟೇನೆ ಅದನ್ನು ಎಷ್ಟು ದೊಡ್ಡ ಇಶ್ಯೂ ಆಗಿ ತೊಗೊಂಡ್ಬಿಟ್ರು ಅಂತಂದರೆ, ನಮ್ಮ ಮೇಲೆಲ್ಲ ಇಂಜೆಕ್ಷನ್ ಆರ್ಡ್ರ್ ತೊಗೊಂಡು ಬಂದರು, ಗ್ಯಾಗ್ ಆರ್ಡ್ರ್ ತೊಗೊಂಡು ಬಂದರು. ಮ್ಯಾನೇಜ್ಮೆಂಟು ಇದ್ರೊಳಗೆ ಹೋಗಿ ಕೋರ್ಟ್ಗೆ ಹೋಗ್ಬಿಟ್ಟು ನಮ್ಮ ವಿರುದ್ಧವಾಗಿ ಈ ಒಂದಷ್ಟು ಜನ ಯಾರ್ಯಾರಿದ್ವೋ ನಾವೆಲ್ಲರೂ ನಮ್ಮ ಸಂಘಟನೆನೂ ಇದ್ವಿ, ಅವರು ಯಾವುದೇ ಮಾಧ್ಯಮದಲ್ಲಾಗಲಿ, ಯಾವುದೇ ರೋಡಲ್ಲಾಗಲಿ, ಯಾವುದೇ ಪ್ರಿಂಟ್ ಮೀಡಿಯಾದಲ್ಲಾಗಲಿ ಎಲ್ಲೇನೂ ಮಾತಾಡಬಾರ್ದು ನಮ್ಮ ವಿರುದ್ಧವಾಗಿ ಅಂತ ಗ್ಯಾಗ್ ಆರ್ಡ್ರ್ ತೊಗೊಂಡು ಬಂದರು. ಸೊ ಇದು ಅಲ್ಲಿ ತುಂಬ ಯುರೋಪಿಯನ್ ಯೂನಿಯನಲ್ಲೆಲ್ಲ ಚರ್ಚೆ ಆಗಿ, ಅದು ಮೀಡಿಯೇಷನ್ ಎಲ್ಲ ಆಗಿ, ಕಮಲ್ನಾಥ್ ಅವಾಗ ಕಾಮರ್ಸ್ ಮಿನಿಸ್ಟ್ರ್ ಇದ್ದರು, ಅವ್ರ ಜೊತೆಗೆಲ್ಲ ಆಗಿ ಅದು ಒಂದು ದೊಡ್ಡ ಮಟ್ಟದಲ್ಲಿ, ಕೆಳಗಡೆ ಅಷ್ಟೊಂದು ನಾವು ಇಷ್ಟು ಮಾಡಿದ್ವಿ ಅಷ್ಟೇನೆ, ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋಯ್ತು. ಅಂದರೆ ಆ ಬ್ರ್ಯಾಂಡ್ಗಳಿಗಾಗಲಿ, ಆ ಮ್ಯಾನೇಜ್ಮೆಂಟ್ಗಳಿಗಾಗಲಿ ಕಾರ್ಮಿಕರ ಧ್ವನಿ ಅನ್ನೋದನ್ನೇ ಅವರಿಗೆ ಅಭ್ಯಾಸನೇ ಇಲ್ಲ. ಒಂದು ಚಿಕ್ಕ ಧ್ವನಿ ಬಂದಿದ ತಕ್ಷಣ ಅವ್ರು ಓವರಾಗಿ ರಿಯಾಕ್ಟ್ ಮಾಡಿಬಿಟ್ಟು ಅದೊಂದು ದೊಡ್ಡ ಕೇಸ್ ಆದಂಗೆ ನೋಡಿಕೊಂಡ್ರು. ಸೊ ಆ ಟೈಮಲ್ಲಿ ನಮ್ಗೆ ಅನ್ನಿಸ್ತು, ನಾವು ಬರೀ ಮುನ್ನಡೆ ಆಗಿ ಇದನ್ನೆಲ್ಲ ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಒಂದು ಯೂನಿಯನ್ ಬೇಕೇ ಬೇಕು ಅಂತ. ಆ ಟೈಮಲ್ಲಿ 2005ರಲ್ಲೇ ನಾವು ಗಾರ್ಮೆಂಟ್ ಆ್ಯಂಡ್ ಟೆಕ್ಸ್ಟೈಲ್ ವರ್ಕರ್ಸ್ ಯೂನಿಯನ್ನ ರಿಜಿಸ್ಟರ್ ಮಾಡಿಸಿದ್ವಿ. ಸೊ ಆವಾಗಿಂದ ನಾವು ಒಂದು ಡಿಸ್ಟಿಂಗ್ವಿಷನ್ ಮಾಡ್ಕೊಂಡ್ವಿ, ಗಾರ್ಮೆಂಟ್ಸ್ ಮಹಿಳಾ ಕಾರ್ಮಿಕರ ಮುನ್ನಡೆ ಈ ಥರ ಸಾಮಾಜಿಕ ಇದಕ್ಕೆ ಕೆಲಸ ಮಾಡಬೇಕು, ಯೂನಿಯನ್ನು ಕಾರ್ಮಿಕರನ್ನ ಆರ್ಗನೈಸ್ ಮಾಡೋವಂಥ ಕೆಲಸನ, ಮತ್ತು ಇಂಡಸ್ಟ್ರಿ ವೈಸಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು ಅಂತ ಪೂರಕವಾಗಿ, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಸೊ ಹಾಗಾಗಿ ನಾವು ಮುಂದೆ ಬಂದ್ವಿ. ಇದು ಸ್ವಲ್ಪ ಹಿಂದೆ ಹೋಗೋಣ ಅಂತ, ಇವಾಗ ನೀವು 1996 ನೀವು ಶುರು ಮಾಡಿದ್ರಿ ಗಾರ್ಮೆಂಟ್ HR ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರಿ. ಆ ಟೈಮಲ್ಲಿ ಬೆಂಗಳೂರಲ್ಲಿ ಗಾರ್ಮೆಂಟ್ ಕೆಲಸ ಹೇಗಿತ್ತು, ಮತ್ತು ಯಾವಾಗ ಮಹಿಳೆಯರು ಜಾಸ್ತಿ ಬರೋಕ್ಕೆ ಶುರು ಮಾಡಿದ್ರು, ಬೆಂಗಳೂರಿಗೆ ಬರೋಕ್ಕೆ ಶುರು ಮಾಡಿದ್ರು, ಮತ್ತು ಗಾರ್ಮೆಂಟ್ ಇಂಡಸ್ಟ್ರಿಗೆ ಬರೋಕ್ಕೆ ಶುರು ಮಾಡಿದ್ರು, ಹೇಗೆ ಯಾವ ಕಡೆಯಿಂದ ಬಂದರು, ಆ ಒಂದು ಫಸ್ಟು ಬಂದಿದ್ದು ಗಾರ್ಮೆಂಟ್ ವರ್ಕರ್ಸ್ ಪ್ರೊಫೈಲ್ ಏನಿತ್ತು? ನನಗೆ ಗೊತ್ತಿದ್ದಂಗೆ ಇದು 70s ಗಾರ್ಮೆಂಟ್ ಇಂಡಸ್ಟ್ರಿ ಇದೆ ಬೆಂಗಳೂರಿನಲ್ಲಿ. ಅದೇ ಈಗ ಇವರು ವಿಠಲ್ ಡ್ರೆಸ್ಸಸ್ಸು, ಮತ್ತು ತುಕಾರಾಮ್ ಡ್ರೆಸ್ಸಸ್ಸು, ಶಂಕರ್ ಡ್ರೆಸ್ಸಸ್ ಲಲಿತಾ ಡ್ರೆಸ್ ಮ್ಯಾನುಫ್ಯಾಕ್ಚರಿಂಗು ಅಂಥ ಇವರೆಲ್ಲರೂ ಸಾಂಪ್ರದಾಯಿಕವಾಗಿರೋಂಥ ಮರಾಠಿ ದರ್ಜಿಗಳು. ಅವರು ಅದನ್ನು ಉದ್ಯಮ ಮಾಡಿಕೊಂಡು ಲೋಕಲ್ಲಾಗಿ ಹೊಲಿತಾ ಇದ್ರು. ಇದು ಪೊಲೀಸ್ ಇದಕ್ಕೆ, ಮತ್ತು ಮಕ್ಕಳು ಯೂನಿಫಾರ್ಮ್, ಸ್ಕೂಲ್ ಯೂನಿಫಾರ್ಮ್ಸು ಅದೆಲ್ಲ ಹೊಲಿತಾ ಇದ್ರು. ನಾನು ಬರೋ ಅಷ್ಟೊತ್ತಿಗೆ ನಾನು ಕೇಳಿರೋದು ಇದು, ನಾನು ಕೇಳಿ ಹೇಳ್ತಾ ಇರೋದು. ಆಮೇಲೆ ಅವಾಗ ಪೂರ್ತಿ ಮೇಲ್ ಡಾಮಿನೇಟು,
ಇದು ಏನು ಟೈಲರ್ ಟೈಲರ್ ಇಡೀ ಇಂಡಸ್ಟ್ರಿ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ. ಎಲ್ಲೋ ಸ್ವಲ್ಪ ಜನ ಆ ಕಡೆ ಅಲ್ಲಿ ಇಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ರು ಅಷ್ಟೇನೆ. ಆಮೇಲೆ ಏನಾಯ್ತು ಅಂತಂದರೆ 80ಸಲ್ಲಿ ಆ್ಯಕ್ಚುಲಿ ಯುರೋಪಿಯನ್ ಬ್ರ್ಯಾಂಡ್ಗಳು ಇಲ್ಲಿ ನಮಗೆ ಹೊಲ್ಕೊಡ್ತೀರಾ ಅಂತ ಇಲ್ಲಿ ಕೇಳಿ ಕೆಲವು ಉದ್ಯಮಿಗಳು ಕೆಲವು ಕಾರ್ಪೊರೇಟ್ಸ್ಗಳು, ಕಾರ್ಪೊರೇಟ್ಸ್ಗಳು ಆವಾಗ ಕೆಲವು ಓನರ್ಗಳು ಆಯಿತು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಏನು ಬೇಕೋ ಅವ್ರು ಏನು ಆರ್ಡ್ರ್ ಕೊಟ್ಟಿದ್ರು ಅದು ಒಂದು ನನಗೆ ಗೊತ್ತಿರೋಂಗೆ ಮಾರ್ಕೋ ಪೋಲೋ ಅಂತ ಒಂದು ಬ್ರ್ಯಾಂಡ್ ಅವರು ಇವ್ರನ್ನ ಮಾಡಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಹೇಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರು ಅಂತಂದರೆ ಅಲ್ಲೆಲ್ಲ ಇಲ್ಲಿ ಯಾರು ಇದ್ರೋ ಯಾರು ಇವಾಗ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತಿದ್ರು ಅವರು ಅಲ್ಲಿ ಫ್ಯಾಷನ್ ಶೋಗಳಿಗೆ ಹೋಗ್ತಾಯಿದ್ರಂತೆ. ಸೊ ಅಲ್ಲಿ ಫ್ಯಾಷನ್ ಶೋಗಳಿಗೆ ಹೋದಾಗ ಅಲ್ಲಿರೋರು ಯಾರೋ ನಮ್ಗೆ ಈ ಥರದ್ದು ಏನಾದರೂ ಸಿಗುತ್ತಾ ಇಂಡಿಯಾದಲ್ಲಿ ಈ ಥರ ಬಟ್ಟೆ ನಮಗೆ ಬೇಕು ಅಂತೆಲ್ಲ ಹೇಳಿದಾಗ ಇವರು ಆಯಿತು ನಾವು ಮಾಡಿಕೊಡ್ತೀವಿ ಅಂತ ಎಲ್ಲ ಹೇಳಿ ಅದು ಆ ಬಟ್ಟೆ ಇಲ್ಲಿ ಕಾಟನ್ದಲ್ಲ ಬೇರೆದು ಕ್ರೇಪ್ ಬಟ್ಟೆಗಳದು ಅದನ್ನು ಬೇರೆ ಕಡೆಯಿಂದ ಅಹಮದಾಬಾದು ಅಥವಾ ಕಣ್ಣೂರು ಅಲ್ಲಿಂದೆಲ್ಲ ತೊಗೊಂಬಂದು ಬೆಂಗಳೂರಿನಲ್ಲಿ ಫ್ಯಾಕ್ಟ್ರಿಗಳನ್ನ ಹಾಕಿದ್ದು. ಯಾಕೆ ಅಂತಂದರೆ ಇಲ್ಲಿ ಸ್ಕಿಲ್ ವರ್ಕರ್ ಆಲ್ರೆಡಿ ಇದ್ದರು ಇಲ್ಲಿ. ಸೊ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಮಾಡಿಸಿ ನನಗೆ ಗೊತ್ತಿರೋದು ಹೀಗೆ ಅದು ಎಕ್ಸ್ಪೋರ್ಟ್ ಸಣ್ಣದಾಗಿ ಮೊದಲು ಶುರುವಾಗಿದ್ದು ಗೋಕುಲ್ದಾಸು ಮತ್ತು ಜಯಂತ್ ಪಟೇಲ್ ಅಂತ ಇತ್ತಂತೆ. ಸೊ ಅವರು ಶುರು ಮಾಡಿದ್ದು. ನಾವೆಲ್ಲ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಆಲ್ರೆಡಿ ಇದಾಗೋಗಿತ್ತು, ಅಷ್ಟು ಇಂಡಸ್ಟ್ರಿ ಥರ ಆಗೋಗಿತ್ತು. ಆವಾಗ ಬರೀ ಮೇಲ್ ಡಾಮಿನೇಟೆಡ್ಡು ಮತ್ತು ಪೀಸ್ ವರ್ಕು ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎಷ್ಟಾಗುತ್ತೋ ಅಷ್ಟು ಹೊಲಿಯೋದು. ಸೊ ಮಾಲೀಕರ ಹತ್ರ ಗುಣಮಟ್ಟದಲ್ಲಾಗಲಿ ಅಥವಾ ಪ್ರಮಾಣದಕ್ಕೆ ಮಾಡಲಿ ಏನೂ ಅವ್ರಿಗೆ ಕಂಟ್ರೋಲ್ ಇರಲಿಲ್ಲ. ಅವ್ರು ಹೊಲಿದಷ್ಟು ಅವ್ರು ಹೊಲಿದ ಥರನೇ. ಸೊ ಏನೂ ಕಂಟ್ರೋಲ್ ಇರಲಿಲ್ಲ ಆ ಟೈಮಲ್ಲಿ. 80s ಇದರೊಳಗಡೆ ಒಬ್ಬರು ಯಾರೋ ಇದು ನಾನು ಕೇಳಿರೋದು ಇದನ್ನು ಗೋಕುಲ್ದಾಸ್ ಬಾಂಬೆಲಿ ಇದ್ದಿದ್ದಲ್ಲ, ಬಾಂಬೆಲಿ ಇದ್ದ ಫ್ಯಾಕ್ಟ್ರಿ ಅವ್ರು ಯಾರೋ ಇಲ್ಲಿಗೆ ಬಂದು ಅಸೆಂಬಲ್ ಮಾದರಿ ಇದು ಒಂದು ಅಸೆಂಬಲ್ ಲೈನ್ ಪ್ರೊಡಕ್ಷನ್ನ ಇಲ್ಲಿ ಶುರು ಮಾಡಿದಾಗ ಅದು ಈಸಿ ಅಂತ ಅನಿಸ್ತು ಎಲ್ಲರಿಗೂ. ಮತ್ತು ಅದಕ್ಕಿಂತ ಮುಂಚೆ ಎಲ್ಲಿ ಯಾರು ಮೇಲೆ ಇದ್ರೋ ಅವರೆಲ್ಲರೂ ಸ್ವಲ್ಪ ಒಂಥರ ಈ ಕಡಿವಾಣ ಏನಿಲ್ಲ ಅಂತ ಇವರು ಮಾಲೀಕರ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಇವಾಗ. ಅಂದರೆ ಅವರು ಏನು ಹೇಳ್ತಾ ಇದ್ರು ಅಂತಂದರೆ ಮಾಲೀಕರು ಅವ್ರಿಗೇನು ಬೇಕಂದಾಗ ಹೋಗೋರು, ಹೊರಗಡೆ ಹೋಗೋರು, ಬೀಡಿ ಸೇದೋರು, ಸಿಗರೇಟ್ ಸೇದೋರು, ಇಷ್ಟ ಬಂದಾಗ ಕೆಲಸ ಮಾಡೋರು, ಇವತ್ತಾಗಲ್ಲ ಅಂದರೆ ಇದು ಮಾಡೋರು, ನಮ್ಗೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಸ್ಟ್ರೈಕ್ ಕೂತ್ಕೊಂಡ್ಬಿಡೋರು ಇದ್ದಕ್ಕಿದ್ದಂಗೆ. ಸೊ ಒಂಥರ ಇವ್ರಿಗೆ ಏನು ಅವ್ರ ಮೇಲೆ ಕಂಟ್ರೋಲ್ ಇಲ್ಲದೆ ಇರೋವಂಥ ಟೈಮಲ್ಲಿ ಇದೂ ಇಂಟ್ರೊಡ್ಯೂಸ್ ಆಯ್ತಲ್ಲ. ಸೊ ಆ ಟೈಮಲ್ಲಿ ನಾವು ಹೆಣ್ಮಕ್ಳು ಜಾಸ್ತಿ ಇಲ್ಲಿಗೆ ಬಂದಿದ್ದನ್ನು ನೋಡ್ಬೋದು. ಅದೇ ಟೈಮಲ್ಲಿ ಸ್ವಲ್ಪ ಇಂಟರ್ನ್ಯಾಷನಲ್ ಇದ್ರೊಳಗೇನ ನಾವು ನೋಡ್ತು ಅಂತಂದರೆ ಈ ಗಾರ್ಮೆಂಟ್ ಇಂಡಸ್ಟ್ರಿ ಅನ್ನೋದು ಮ್ಯಾನುಫ್ಯಾಕ್ಚರಿಂಗು ಪ್ರೊಡಕ್ಷನ್ನು ಗಾರ್ಮೆಂಟ್ ಪ್ರೊಡಕ್ಷನ್ನು ನಮಗೆ ಪೌರ್ವಾತ್ಯ ಆ ದೇಶಗಳಿಂದ ಈ ಕಡೆ ದೇಶಗಳಿಗೆ ಬರೋಷ್ಟೊತ್ತಿಗೆ ಏನೇನೋ ಅದು ಎರಡನೇ ಮಹಾಯುದ್ಧ ಆದಮೇಲೆ ಮತ್ತು ಇದೆಲ್ಲ ಆದಮೇಲೆ ಗ್ರೇಟ್ ಡಿಪ್ರೆಷನ್ ಎಲ್ಲ ಆದಮೇಲೆ ತುಂಬ ಬೆಳವಣಿಗೆಗಳೆಲ್ಲ ಆಗಿ ಇಂಡಸ್ಟ್ರಿ ಈ ಕಡೆಗೆ ಬರೋಕ್ಕೆ ಶುರು ಆಗಿತ್ತಲ್ಲ. ಸೊ ಆವಾಗ ಅವರ ಒಂದು ಇದನ್ನು ವರ್ಕ್ ಫೋರ್ಸ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಒಂದು 30 ವರ್ಷದ್ದು ಒಂದು MFA ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಆಗಿತ್ತು, ಮಲ್ಟಿ ಫೈಬರ್ ಅರೇಂಜ್ಮೆಂಟ್ ಅಂತಂದ್ಬಿಟ್ಟು ಆಗಿತ್ತು. ಆ ಮಲ್ಟಿ ಫೈಬರ್ ಅರೇಂಜ್ಮೆಂಟ್ ಪ್ರಕಾರ ಈ ಬ್ರ್ಯಾಂಡ್ಗಳು ಏನಿದೆಯೋ ಹೊರಗಡೆ ಅಂದರೆ ವೆಸ್ಟರ್ನ್ ಬ್ರ್ಯಾಂಡ್ಸ್ ಏನಿದೆಯೋ ಅವು ಅವ್ರ ಪ್ರೊಡಕ್ಷನ್ನ ಎಲ್ಲದನ್ನೂ ಈ ದೇಶಗಳಿಂದ ತೊಗೊಳ್ಳೋ ಹಂಗಿರಲಿಲ್ಲ. ಯಾಕೆಂದರೆ ಅಲ್ಲಿಯವ್ರಿಗೂ ಕೆಲಸ ಕೊಡಬೇಕಾಗಿತ್ತಲ್ಲ. ಸೊ ನೀವು ಇಷ್ಟು ಮಾತ್ರ ಕೊಡ್ಬೋದು, ಅಲ್ಲಿಂದ ತೊಗೋಬೋದು ಅಂತ ಇದ್ದಾಗ ಸೊ ಈ ದೇಶಗಳಿಗೆಲ್ಲ ಒಂದಷ್ಟು ರಿಸ್ಟ್ರಿಕ್ಷನ್ ಇತ್ತು. ನೀವು ಇಷ್ಟು ಮಾತ್ರ ಎಕ್ಸ್ಪೋರ್ಟ್ ಮಾಡ್ಬೋದು ಇದಕ್ಕೆ, ಅವ್ರಿಗೆ ನೀವು ಇಷ್ಟು ಮಾತ್ರ ಇವರಿಂದ ತೊಗೋಬೋದು ಅಂತ ಒಂದು ಇದನ್ನು ಕೋಟಾ ಇದನ್ನು ಇತ್ತು. ಸೊ ಹಾಗಿದ್ದಾಗ ಏನಾಯಿತು, ಜಾಸ್ತಿ ಕಾಂಪಿಟೇಷನ್ ಇರಲಿಲ್ಲ. ಇವಾಗ ಗಾರ್ಮೆಂಟ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ನಾನು ಕೆಲಸ ಮಾಡ್ತಿದ್ದಿದ್ದು, ಅದಕ್ಕೆ ವರ್ಷಕ್ಕೆ ಇಷ್ಟು ಕೋಟಾ ಇದೆ ನಿಮಗೆ, ನೀವು ಇಷ್ಟು ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ AEPC ಅಂತ ಇರೋದು. ಇವರೇನು ಮಾಡೋರು, ಯಾರು ಆ ಕಡೆ ಬ್ರ್ಯಾಂಡ್ಗಳಿಂದ ಅಥವಾ ಆ ಕಡೆ ದೇಶಗಳು ಒಂದೊಂದು ದೇಶಕ್ಕೆ ಇಷ್ಟು ಅಂತ ಕೊಟ್ಬಿಡೋರು. ಆ ದೇಶದವರು, ನಮ್ಮ ಭಾರತ ದೇಶದವರು AEPC ಮೂಲಕ ಇಂತಿಂಥ ಎಲ್ಲ ಫ್ಯಾಕ್ಟ್ರಿಗಳಿದಾರಾ ಅಂದರೆ ಇಂತಿಂಥ ಇವ್ರು ಎಕ್ಸ್ಪೋರ್ಟರ್ಸ್ ಇದ್ದಾರಾ, ಇವರಿಗೆಲ್ಲ ಇಷ್ಟಿಷ್ಟು ಕೊಡಿ ಅಂತ ಕೊಡೋರು. ಆ ಕೊಡೋವಾಗ ಹಿಂದಿನ ವರ್ಷ ಅವ್ರು ಏನು ಪ್ರೊಡಕ್ಷನ್ ಮಾಡಿದಾರೋ ಅದನ್ನು ಆಧರಿಸ್ಬಿಟ್ಟು ಕೊಡೋರು. ಹಿಂದಿನ ವರ್ಷ ಅವರಿಗೆ ಒಂದು 2 ಲಕ್ಷ ಕೋಟಾ ಕೊಟ್ಟಿದ್ರು, ಅವ್ರು ಮಾಡಿದ್ದೆ 1 ಲಕ್ಷ ಅಂದರೆ ಈ ಸರಿ ಫುಲ್ ಕಟ್ ಮಾಡಿಬಿಡೋರು. ಸೊ ಹಾಗಾಗಿ ಆ ಥರ ಮಾಡಿಕೊಂಡು ಕೋಟಾ ಸಿಸ್ಟಮ್ ಅಂತ ಮಾಡಿ ಅವಾಗ ಏನಾಯಿತು, ನಮಗೆ ಆವಾಗ ಅದಕ್ಕೆ ಅಷ್ಟೊಂದು ಕಾಂಪಿಟೇಷನ್ ಇಲ್ಲ. ನಿನ್ನ ಹತ್ರ ಕೋಟಾ ಇದೆಯಾ, ನೀನು ಮಾಡ್ತೀಯಾ.
ಸೊ ಅಷ್ಟೇನೆ ಬ್ರ್ಯಾಂಡ್ಗಳು. ಆವಾಗ ಇವರು ನಮ್ಮ ಒಂದು ಇವ್ರ ಹತ್ರ ಮಾತಾಡ್ತಾ ಇದ್ದೆ, ಇಂಡಿಯನ್ ಡಿಸೈನ್ ಅವ್ರ ಹತ್ರ. ಅವ್ರು ಹೇಳ್ತಾಯಿದ್ರು ಆವಾಗ ನಮಗೆ ನೆಗೋಷಿಯೇಷನ್, ಇಲ್ಲಿ ಯಾರು ಸಪ್ಲೈಯರ್ ಇದ್ರೋ ನಮಗೆ ನೆಗೋಷಿಯೇಷನ್ ಪವರ್ ಜಾಸ್ತಿ ಇತ್ತು. ನಮಗೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ನಾವು ಮಾಡ್ಕೊಡು. ನಮ್ಮ ಹತ್ರ ಕೋಟಾ ಇದೆ, ಕೋಟಾ ಹುಡ್ಕೊಂಡು ಬ್ರ್ಯಾಂಡ್ಗಳು ಬರೋರು, ನಿಮ್ಮ ಹತ್ರ ಕೋಟಾ ಇದೆಯಲ್ಲ ಮಾಡಿಕೊಡಿ ನಮಗೆ ಅಂತಂದ್ಬಿಟ್ಟು. ಆಯಿತಾ, ಆವಾಗ ನಾವು ನೆಗೋಷಿಯೇಷನ್ ಪವರ್ ಜಾಸ್ತಿ ಇತ್ತು ನಮಗೆ. ಸೊ ನಾವು ಅಕಸ್ಮಾತ್ ಒಂದು ಸ್ವಲ್ಪ ಜಾಸ್ತಿ ಕೇಳಿದ್ರು ಅವ್ರು ಕೊಡ್ತಾಯಿದ್ರು ಅಂತ. ಆಮೇಲೆ ನಾನು ಕೆಲಸ ಮಾಡ್ತಿದ್ದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎಷ್ಟೊಂದು ತುಂಬ ಫ್ಯಾಕ್ಟ್ರಿಗಳು ಲಾಲ್ಬಾಗ್ ರೋಡಲ್ಲಿತ್ತು. ನಮ್ಮ ಆಫೀಸ್, ನಮ್ಮ ಫ್ಯಾಕ್ಟ್ರಿನೂ ಲಾಲ್ಬಾಗ್ ರೋಡಲ್ಲಿತ್ತು. ಆಮೇಲೆ ನೋಡಿ 2000 ಅಷ್ಟೊತ್ತಿಗೆ ಸ್ವಲ್ಪ, ಈಗ ನಮ್ಮದು 90ಇಂದ ನಮ್ಮದು ಇದೆಲ್ಲ ಜಾಗತೀಕರಣ ಎಲ್ಲ ಆಯ್ತಲ್ಲ, 96 2000 ಅಷ್ಟೊತ್ತಿಗೆ ಸ್ವಲ್ಪ ಅದರದ್ದೆಲ್ಲ ಬಂದಾಗ ಅಲ್ಲಿ ರಿಯಲ್ ಎಸ್ಟೇಟ್ ಎಲ್ಲ ಜಾಸ್ತಿ ಆಯಿತು ಲಾಲ್ಬಾಗ್ ರೋಡಲ್ಲಿ. ನಮ್ಮ ಫ್ಯಾಕ್ಟ್ರಿನೇ ಬೊಮ್ಮನಹಳ್ಳಿಗೆ ಶಿಫ್ಟ್ ಆಯಿತು. ಅವಾಗ ಒಂದಷ್ಟು ಪೀಣ್ಯಕ್ಕೆ ಶಿಫ್ಟ್ ಆಗೋಯಿತು. ಸೊ ನಾನು ನೋಡ್ದಂಗೆನೇ. ಸೊ ನಾನು ಅದನ್ನು ನೋಡಿದ್ದೀನಿ, ಆ ಒಂದು ಅದು ಟ್ರಾನ್ಸ್ಫಾರ್ಮೇಷನ್ನ ನೋಡಿದ್ದೀನಿ. ಸೊ ಹೀಗಾಗಿ ಆವಾಗ 90ಸಲ್ಲಿ ಆದಾಗ, ಇವಾಗ ನಾವು 80ಸಲ್ಲಿ ಇಲ್ಲಿರೋ ಅಂಥ ವರ್ಕರ್ಸ್ ಏನೇ ಬರ್ತಾಯಿದ್ರು, ಯಾರು ಬೆಂಗಳೂರಿನಲ್ಲಿ ಸ್ವಲ್ಪ ಜನ ಇತ್ತು ಅಂತ ಅವರೇನೇ ಬರ್ತಾಯಿದ್ರು. ಯಾವಾಗ 90 ಮೇಲೆ ನಮಗೆ ಜಾಗತೀಕರಣ ಎಲ್ಲ ಶುರುವಾಗಿ ಕೃಷಿ ನೀತಿಗಳೆಲ್ಲ ಸ್ವಲ್ಪ ಬೇರೆ ಚೇಂಜ್ ಆಗಿಬಿಡ್ತಲ್ಲ, ಆವಾಗ ಕೃಷಿ ಕೂಲಿ ಕಾರ್ಮಿಕರಿಗೆ ಅಲ್ಲಿ ಕೆಲಸ ಇಲ್ದಂಗೆ ತುಂಬ ಆಯ್ತದು. ಆ ಒಂದು, ಯಾಕೆಂದರೆ ಅವರು ಸೀಸನಲ್ಲಿ ಆದ್ರೂ ಅವ್ರು ಅದರಿಂದ ಜೀವನ ಮಾಡ್ಬೋದಾಗಿತ್ತು. ಹೆಣ್ಮಕ್ಳು ಯಾರು ಭೂರಹಿತ, ಭೂಮಿ ಇಲ್ಲದೆ ಇರೋ ಅಂಥ ಅವರು, ಭೂಮಿ ಇರೋರು ಸ್ವಲ್ಪ ಮಟ್ಟಿಗೆ, ಅವರೆಲ್ಲ ಕೃಷಿ ಕೂಲಿಯಿಂದನೇ ಬದುಕು ಕಟ್ಕೊಂಡಿರೋರು. ಯಾವಾಗ ಈ ಕೃಷಿ ನೀತಿಗಳೆಲ್ಲ ಚೇಂಜ್ ಆಗಿ ಒಟ್ಟಿಗೆ ಬೆಳಿಬೇಕು, ಒಟ್ಟಿಗೆ ಇದು ಮಾಡಬೇಕು, ಆಮೇಲೆ BT ಇದೆಲ್ಲ ಮಾಡಬೇಕೇನೋ, ಅಂದರೆ BT ಬರೀ ಕಾಟನ್ ಅಲ್ಲ, ಅಂದರೆ ಒಂದು ಸ್ವಲ್ಪ ಹಾಕಿ ತುಂಬ ಬೆಳೆಯೋದು. ಆಮೇಲೆ ಕಮರ್ಷಿಯಲ್ ಕ್ರಾಪ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದು, ಇದೆಲ್ಲ ಆದಾಗ ಒಂದು ಸಾಂಪ್ರದಾಯಿಕವಾಗಿರೋಂಥ ಕೃಷಿ ಯಾವಾಗ ನಾಶ ಆಯಿತೋ, ಅಲ್ಲಿರೋಂಥ ಎಲ್ಲ ಹೆಣ್ಮಕ್ಳು ಸ್ವಲ್ಪ ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬರೋಕ್ಕೆ ಶುರುವಾದರು ಅದೇ ಟೈಮಲ್ಲಿ. ಇದೆಲ್ಲ ಅಂದರೆ ನಾವು ಏನು ನೋಡಬೇಕಂದ್ರೆ, ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ, ನಮ್ಮ ಪಾಲಿಸಿ ಲೆವೆಲಲ್ಲಿ ಏನೇನು ಚೇಂಜ್ ಆಯಿತೋ ಅದೆಲ್ಲದನ್ನೂ ಈ ಮಹಿಳೆಯರ ಮೇಲೆ ಹೆಂಗೆ ಇದಾಯಿತು ಅಂತ. ಇದು ಆ ಟೈಮಲ್ಲಿ ಬೆಂಗಳೂರಿಗೆ ಬರುವಂಥ ಮಹಿಳೆಯರು ಎಲ್ಲೆಲ್ಲಿಂದ ಬರ್ತಾರೆ? ಸುತ್ತಮುತ್ತಲ ಜಿಲ್ಲೆಯಲ್ಲಿ ರಾಮನಗರ, ಚನ್ನಪಟ್ಟಣ, ಮತ್ತು ಈ ಕಡೆ ತುಮಕೂರು, ಚಿತ್ರದುರ್ಗ, ಆ ಕಡೆಯಿಂದ ಬಂದಿರೋರು ಇಲ್ಲಿ ಅಲ್ಲೆಲ್ಲ ಬಂದು ಇಲ್ಲಿ ಸುತ್ತಮುತ್ತನೇ. ಅವಾಗಿನ್ನು ಭೂರಹಿತ ಕುಟುಂಬಗಳಿಂದ ಬಂದು, ಹೌದು, ಭೂರಹಿತ, ಮತ್ತು ಇಲ್ಲದೇ ತುಂಬ ಕಡಿಮೆ ಭೂಮಿ ಇದ್ದವರು. ಯಾಕೆಂದರೆ ಭೂಮಿಯಿಂದನೇ ನಾವು ಬದುಕು ಕಟ್ಕೊಳಕ್ಕೆ ಆಗಲ್ಲ ಅಂತ ಅಂದ್ಕೊಂಡ್ರೇನೆ ಅವ್ರು ಇಲ್ಲಿಗೆ ಬಂದು, ಈಗ ಅವರೆಲ್ಲ ಇಲ್ಲೇ ಬೆಂಗಳೂರು ಸೆಟ್ಲ್ ಆಗೋಗಿದ್ದಾರೆ. ಅವ್ರು ಮತ್ತೆ ವಾಪಸ್ ಹೋಗಿಲ್ಲ. ಆವಾಗ ಬಂದವ್ರು ಯಾರಿದ್ದಾರೆ, 90s 85 to 95 ಏನು ಬಂದಿದ್ದಾರೋ ವರ್ಕರ್ಸು, ಅವರೆಲ್ಲರೂ ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಇವಾಗ. ಸೊ ಅಂಥ ವರ್ಕರ್ಸೇ ಅಲ್ಲಿಗೆ ಬರ್ತಾಯಿದ್ದಿದ್ದು ಅವಾಗ, ಗಾರ್ಮೆಂಟ್ ಇಂಡಸ್ಟ್ರಿಗೆ ಬಂದು ಇದು ಮಾಡಿದ್ದು. ಸೊ ಅದಕ್ಕೆ ನಾವು ಹೇಳೋದು, ಅವರೆಲ್ಲ ತುಂಬ ಫಸ್ಟ್ ಜನ್ರೇಷನ್ ವರ್ಕರ್ಸು, ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಬಂದು ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅದೊಂದು ಮೆಂಟಾಲಿಟಿ ಇತ್ತಲ್ಲ, ಅವರು ದುಡ್ಡು ಕೊಡ್ತಾರೆ, ನಾವು ಕೆಲಸ ಮಾಡಿಕೊಡ್ಬೇಕು, ಅವರು ಧಣಿಗಳು, ಅವ್ರು ಅನ್ನ ಕೊಡೋರು, ಅದೊಂದು ಮೆಂಟಾಲಿಟಿ ಇಲ್ಲಿ ಫ್ಯಾಕ್ಟ್ರಿನಲ್ಲೂ ಎಂಪ್ಲಾಯರ್ಶಿಪ್ ಬರ್ಸೋದಕ್ಕೆ ನಮಗೆ ತುಂಬಾ ಇನ್ನೂ ಅಷ್ಟೊಂದು ಕಡೆ ಬಂದಿಲ್ಲ. ಅದು ತುಂಬಾ ಕಷ್ಟ ಆಯಿತು ನಮ್ಗೆ, ಆ ಒಂದು ಮನಸ್ಥಿತಿ. ಆ್ಯಕ್ಚುಲಿ ಅದು ಇಂಡಿಯನ್ ಲೇಬರ್ದು ತುಂಬ ಕಾಮನ್ ಅಂತ ಅನಿಸುತ್ತೆ. ಅದೇ ಧಣಿ, ಅನ್ನ ಕೊಡೋರು, ಎಲ್ಲರೂ ಅದನ್ನೇ ಇಂಪೋಸ್ ಮಾಡ್ತಾ ಇರ್ತಾರೆ. ಈವನ್ ಪೊಲೀಸ್ ವ್ಯವಸ್ಥೆನೂ ಅದನ್ನೇ ಇಂಪೋಸ್ ಮಾಡ್ತಾ ಇರ್ತಾರೆ. ಏನ್ರಿ ಈಗ ಇವತ್ತಿಗೂ ಯಾಕ್ರಿ ಯೂನಿಯನ್ಗೆಲ್ಲ ಹೋಗ್ತೀರಾ, ಯಾಕ್ರಿ ಸ್ಟ್ರೈಕೆಲ್ಲ ಮಾಡ್ತೀರಾ, ಅನ್ನ ಕೊಡಲ್ವೇನ್ರಿ ನಿಮಗೆ ಕಂಪ್ನಿ, ಉದ್ಯೋಗ ಕೊಡಲ್ವೇನ್ರಿ ನಿಮಗೆ, ಅನ್ನ ಕೊಡೋಣ? ಹೌದೌದು, 100% ಮಾಡ್ತಾರೆ ವರ್ಕರ್ಸು, ತುಂಬ ಬಿಲೀವ್ ಮಾಡ್ತಾರೆ. ಮತ್ತು ಅದನ್ನು ನೀನು ಕೆಟ್ಟವನು, ನೀನು ಕೆಟ್ಟದ್ದು ಮಾಡ್ತಾ ಇದೆಯಾ ಅಂತ ಹೇಳೋದಕ್ಕೆ ಇದನ್ನು ತುಂಬ ಚೆನ್ನಾಗಿ ಬಳಸ್ಕೋತಾರೆ. ಅನ್ನ ಕೊಡೋ ಕಂಪ್ನಿಗೇನೆ ನೀನು ದ್ರೋಹ ಮಾಡ್ತಾ ಇದೆಯಾ, ಅನ್ನ ಕೊಡೋ ಧಣಿಗಳು, ಅದೊಂದು ಇದೆಯಲ್ಲ, ಅದು ಇನ್ನೂ ಹೋಗಿಲ್ಲ ಅದು. ಸೊ ಆವಾಗ 96ಅಲ್ಲಿ ಈ ಥರದ್ದು ನಾನು ನೋಡಿದ್ದು ಎಲ್ಲ ಅಲ್ಲಿಂದ ಇಲ್ಲಿಂದ ಬಂದು ಹೆಣ್ಮಕ್ಳೇ, ಕೆಲವರು ಮದುವೆ ಆಗಿರೋರು ಗಂಡನ ಸಮೇತ ಬಂದು ಅವ್ರೂ ಎಷ್ಟೋ ಯಾವುದೋ ಗಾರ್ಮೆಂಟ್ ಫ್ಯಾಕ್ಟ್ರಿನೋ ಅಥವಾ ಬೇರೆ ಯಾವುದೋ ಕೆಲಸ ಮಾಡಿಕೊಂಡು ಇಲ್ಲಿ ಜೀವನ ಮಾಡ್ತಿದ್ದು. ಕೆಲವರು ಹುಡುಗಿರುಗಳೇ ಬಂದು ಇಲ್ಲಿ ಇದ್ದಿದ್ದು ಅದನ್ನು ನೋಡಿದ್ದೀನಿ ನಾನು, ಮದುವೆ ಆಗದೆ ಹುಡುಗಿರು ಬಂದಿದ್ದನ್ನು ನೋಡಿದ್ದೀನಿ. ಸೊ ಈ ಥರ ಇತ್ತು ಅವಾಗ ವರ್ಕ್ ಫೋರ್ಸು.
ಒಂದು ಕೇಳಬೇಕು ಅಂತ ಇದ್ದಿದ್ದು, ನೀವು ಶುರು ಮಾಡಿದ್ದು ನೀವೆಲ್ಲ ಒಂದು ಗುಂಪಾಗಿ ಬಂದು ಮಾಡಿದ್ದು, ನಿಮ್ದೆಲ್ಲ ಬ್ಯಾಕ್ಗ್ರೌಂಡು ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಫ್ಲೋರಲ್ಲಿ ಹೇಗಿರುತ್ತೆ, ಮತ್ತು ಅಥವಾ ಎಚ್ ಆರ್ ಡಿಪಾರ್ಟ್ಮೆಂಟಲ್ಲಿ ಮ್ಯಾನೇಜ್ಮೆಂಟಲ್ಲಿ ಹೇಗಿರುತ್ತೆ ಅನ್ನೋದು ಅದೊಂದು ಎಕ್ಸ್ಪೀರಿಯನ್ಸಿಂದ ನೀವು ಒಟ್ಟಿಗೆ ಬಂದಿದ್ದೀರಿ. ಯೂಶಲಿ ವರ್ಕರ್ಸ್ನೆಲ್ಲ ಆರ್ಗನೈಸ್ ಮಾಡೋರು ಟ್ರೇಡ್ ಯೂನಿಯನ್ ಕಡೆಯಿಂದ ಬರ್ತಾರೆ. ಸೊ ಅವ್ರಿಗೊಂದು ರೀತಿ ಮುಂಚೆನೇ ಒಂದು ಟ್ರೇಡ್ ಯೂನಿಯನ್ ಕಲ್ಚರ್ ಇರುತ್ತೆ, ಪ್ರಾಕ್ಟೀಸ್ ಇರುತ್ತೆ, ಏನೇನು ಮಾಡಬೇಕು ಅನ್ನೋದೊಂದು ದಿನನಿತ್ಯದ ಕೆಲಸಗಳು, ಮತ್ತು ಸಿಸ್ಟಮಿಕ್ಲಿ ಹೇಗೆ ಒಂದು ಮಾಡೋದು ಕೆಲಸ, ಸಿಸ್ಟಮ್ಯಾಟಿಕ್ಲಿ ಹೇಗೆ ಮಾಡೋದು ಅನ್ನೋದೊಂದು ಮುಂಚಿಂದ ಹಿರಿಯರು ಇರ್ತಾರೆ, ಸೀನಿಯರ್ಸ್ ಇರ್ತಾರೆ, ಮತ್ತು ಆ ಥರ ಒಂದು ಸಿಸ್ಟಮ್ ಇರುತ್ತೆ. ನೀವೆಲ್ಲ ಒಟ್ಟಿಗೆ ಬಂದಾಗ ನೀವು ಯಾವ ಟ್ರೈನಿಂಗ್ ಅಫಿಲಿಯೇಟೆಡ್ ಆಗಿರಲಿಲ್ಲ. ನಿಮಗೆ ಹೇಗೆ ಈ ರೀತಿ ನೀವು ಟ್ರೈನಿಂಗ್ ತೊಗೊಂಡ್ರಿ, ಅಥವಾ ಹೇಗೆ ನೀವು ಕಲಿತ್ರಿ, ನೀವು ಮತ್ತು ನಿಮ್ಮ ಕೊಲೀಗ್ಸ್ ಎಲ್ಲ ಸೇರಿ? ಕರೆಕ್ಟ್. ನಮಗೆ ಯಾವುದು ಏನು ಯಾವ ಟ್ರೇಡ್ ಯೂನಿಯನ್ ಅಥವಾ ಸಿದ್ಧಾಂತ ಆಗಲಿ, ಸಂಘಟನೆ ಅನ್ನೋದೇ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಸಹ ಇಲ್ಲ. ಒಂದೇ ಒಂದು ಗುರಿ, ಅವ್ರನ್ನೆಲ್ಲರನ್ನೂ ಒಟ್ಟಿಗೆ ಕರ್ಕೊಂಬರ್ಬೇಕು ಅಂತ. ಒಟ್ಟಿಗೆ ಕರ್ಕೊಂಬಂದ್ಮೇಲೆ ಏನು ಮಾಡಬೇಕು ಅಂತ, ಒಟ್ಟಿಗೆ ಕರ್ಕೊಂಬರೋಕ್ಕೆ ಏನೇನು ಮಾಡಬೇಕು, ಕರ್ಕೊಂಬಂದ್ಮೇಲೆ ಏನು ಮಾಡಬೇಕು, ಅಷ್ಟೇ ನಮ್ಮದು ಯೋಚನೆ. ಸೊ ನಾವು ಅವಾಗ ಏನು ಅನ್ಕೊತಾ ಇದ್ವಿ, ನಾವೊಂದು ಇವಾಗ ಆಕ್ಸ್ಫ್ಯಾಮ್ GB ಒಂದು ನಮಗೆ ಪ್ರಾಜೆಕ್ಟ್ ಕೊಟ್ಟರು. ಆಕ್ಸ್ಫ್ಯಾಮ್ GB ಇಲ್ಲಿರೋಂಥ ಒಂದು NGO ಮೂಲಕ ಒಂದು ನಮ್ಮನ್ನೆಲ್ಲ ಹೈದ್ರಾಬಾದಿಗೆ ಕರೆದು ನೀವು ಮಾಡಿ ಅಂತಂದ್ಬಿಟ್ಟು ಕಾಟನ್ ಸಪ್ಲೈ ಚೈನ್ ಅಂತ ಒಂದು ಇದರೊಳಗಡೆ, ಅಲ್ಲಿ ಹೈದ್ರಾಬಾದಲ್ಲಿ ಹತ್ತಿ ಬೆಳೆಯೋರು, ಇಲ್ಲಿ ಗಾರ್ಮೆಂಟ್ ಹೊಲಿಯೋರು, ಸೊ ಒಂದು ಸಪ್ಲೈ ಚೈನಲ್ಲಿ ಎಲ್ಲರನ್ನೂ ಆರ್ಗನೈಸ್ ಮಾಡಿ ಅಂತ ಏನೋ ಒಂದು ಅವರ ಒಂದು ಇದನ್ನ ಇಟ್ಕೊಂಡು ಮಾಡಿದ್ರು. ಅವರ ಒಂದು ಉದ್ದೇಶ ಏನಾದರೂ ಇದ್ಕೊಳ್ಳಿ, ಬಟ್ ನಾವು ಅದನ್ನು ನಮಗೆ ಇಲ್ಲಿ ವರ್ಕರ್ಸ್ನ ಆರ್ಗನೈಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬಳಸ್ಕೊಂಡ್ವಿ. ಒಂದೇನಂತಂದರೆ, ನಾನು ಆವಾಗಲೇ ಹೇಳಿದ್ನಲ್ಲ, ನಮ್ಮ ಸಪೋರ್ಟರ್ಸ್ ಇದ್ರಲ್ಲ, ಎಲ್ಲ ಚಳುವಳಿಗಳ ಹಿನ್ನೆಲೆಯಿಂದ ಬಂದವರು, ಅವ್ರು ಟ್ರೇಡ್ ಯೂನಿಯನ್ ಅಷ್ಟು ಆಗಲಿಲ್ಲ ಅಂತಂದ್ರೂ. ಈಗ ನೋಡಿ, ಟ್ರೇಡ್ ಯೂನಿಯನಿಸ್ಟ್ ಅಂತಂದರೆ ಇವಾಗ ನಮ್ಮ ಬಾಬು ಮ್ಯಾಥ್ಯೂ ಇದ್ದರು, ಅಥವಾ ಇನ್ಯಾರೋ ನಮ್ಮ CIT ನಮ್ಮ ಯಾರು ದೊಡ್ಡವ್ರು ಇದ್ದಾರಲ್ಲ, ಅವ್ರ ಹತ್ರನೂ ಹೋಗಿದ್ದೀವಿ. ನಾವು ಯಾರನ್ನೂ ನಾವು ಒಳಗೊಂಡಿಲ್ಲ ಅಂತಲೇ ಇಲ್ಲ, ಎಲ್ಲರ ಹತ್ರ ಹೋಗಿ ಕೇಳೋದು. ಇವಾಗ ಕನಿಷ್ಠ ವೇತನ ಜಾಸ್ತಿ ಮಾಡಬೇಕು, ಅವಾಗ AITUC MC ನರಸಿಂಹನ್ ಪಾಪ ಅವರು ತುಂಬ ಸೀನಿಯರ್ ಕಾಮ್ರೇಡ್, ಅವ್ರು ಹೋಗ್ಬಿಟ್ರಿ. ಇವಾಗ ನಾವು ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡಿದ್ದೀವಿ. ನೋಡಿ, ಇವಾಗ ಕನಿಷ್ಠ ವೇತನ ಜಾಸ್ತಿ ಆಗಿಲ್ಲ, ನೀವು ಸ್ವಲ್ಪ ಹೋಗಿ ಮಾತಾಡಿ, ಅಲ್ಲಿ ಬೋರ್ಡಲ್ಲಿ ಅವ್ರು ಬೋರ್ಡ್ ಮೆಂಬರ್ ಆಗಿದ್ದರು, ನೀವು ಅದನ್ನು ಎತ್ತಿ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿ ನಮ್ದು ಏನೇನಿದೆಯೋ ನಮ್ಮ ಮೆಮೊರಂಡಮ್ ಎಲ್ಲ ಕೊಟ್ಟು ಹಾಗೆ. ಸೊ ನಮಗೆ ಯಾರು ಸಪೋರ್ಟ್ ಗುಂಪಿದ್ರೋ ಅವರೆಲ್ಲರೂ ಚಳುವಳಿಯ ಹಿನ್ನೆಲೆಯಿಂದ ಮತ್ತು ಚಳುವಳಿನ ಸಕ್ರಿಯವಾಗಿ ಭಾಗವಹಿಸಿದ್ರಿಂದ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಅವ್ರು ಹೇಳ್ಕೊಡೋದು. ಇವಾಗ ನಮ್ಗೆ ಗೊತ್ತಿರಲಿಲ್ಲ ಟ್ರೈನಿಂಗ್ ಮಾಡಬೇಕು ಅಂತ, ಗೊತ್ತಿರಲಿಲ್ಲ ಯಾವುದ್ರ ಮೇಲೆ ಟ್ರೈನಿಂಗ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಮತ್ತು ಆರ್ಗನೈಸ್ ಮಾಡೋವಾಗ ಏನೇನು ಇದನ್ನು, ಅದೇ ಬೀದಿ ನಾಟಕ ಅಂತ ಹೇಳಿದ್ವಲ್ಲ, ಹಾಡು ಹೇಳೋದು, ಬೀದಿ ನಾಟಕ ಬಳಸ್ಕೊಳ್ಳೋದು, ಆರ್ಟ್ ಫಾರ್ಮಲ್ಲಿ ನಾವು ಆರ್ಗನೈಸ್ ಮಾಡ್ಬೋದು, ಪ್ಯಾಂಪ್ಲೆಟ್ ಹಂಚ್ಬೋದು, ಪ್ಯಾಂಪ್ಲೆಟ್ ಬರೆಯೋದು ಹೆಂಗೆ, ಮತ್ತು ಗೇಟ್ ಮೀಟಿಂಗ್ ಮಾಡೋದು ಹೆಂಗೆ. ನಮಗೆ ಗೇಟ್ ಮೀಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಏನು ಗೇಟ್ ಮೀಟಿಂಗ್ ಅಂದರೆ? ಗೇಟ್ ಮೀಟಿಂಗ್ ಅಂತಂದರೆ ಯಾವಾಗಲೂ ಇದು ಟ್ರೇಡ್ ಯೂನಿಯನಲ್ಲಿ ಇರೋವಂಥ ಒಂದು ದೊಡ್ಡ ಟೂಲ್ ಅದು. ಏನಂತಂದರೆ, ಪ್ರತಿದಿನ ಪ್ರತಿದಿನನೋ ಅಥವಾ ಕಾಲಕ್ಕೆ ಕರೆಕ್ಟಾಗಿ ಹೋಗಿ ವರ್ಕರ್ಸ್ನ ಅಡ್ರೆಸ್ ಮಾಡೋದು, ಏನು ಅವ್ರ ವಿಷಯ ತಿಳ್ಕೊಳ್ಳೋದು, ಹೊರಗೆ ಏನು ನಡೀತಾ ಇದೆ ಅಂತ ಅವ್ರಿಗೆ ತಿಳಿಸೋದು. ಸೊ ಇದೊಂದು ಕಾರ್ಮಿಕರ ಕಾಂಟ್ಯಾಕ್ಟ್ ಪಾಯಿಂಟ್ ಅದು ಗೇಟ್ ಮೀಟಿಂಗ್ ಅನ್ನೋದು. ಯಾಕೆಂದರೆ ಅವರ ಒಂದು ಮನೆಗಳ ಹತ್ರ ಎಲ್ಲರ ಹತ್ರ ಹೋಗೋಕ್ಕಾಗಲ್ಲ. ಯಾಕೆಂದರೆ ಒಂದು ಫ್ಯಾಕ್ಟ್ರಿನಲ್ಲಿ ಆರ್ಗನೈಸ್ ಮಾಡ್ತಾ ಇರೋದು, ಅಥವಾ ಒಂದು ಸಮುದಾಯನ ಆರ್ಗನೈಸ್ ಮಾಡ್ತಾ ಇರೋದು, ಇಡೀ ಸಮುದಾಯ ಸಿಗೋದು ಗೇಟಲ್ಲೇ. ಇದು ನಾವು ಒಂದೊಂದೇ ವರ್ಕರ್ಸ್ ಮನೆಗೆ ಹೋಗ್ಬಿಟ್ಟು ನಾವು ಮಾತಾಡೋಕ್ಕಾಗಲ್ಲ. ಸೊ ಅದೊಂದು ನಮಗೆ ಇದಾಯಿತು. ಮತ್ತು ಕಾರ್ಖಾನೆಗಳ ಮುಂದೆನೇ ಹೋಗೋದು, ಫ್ಯಾಕ್ಟ್ರಿ ಇದೇನು ಪ್ಯಾಂಪ್ಲೆಟ್ ಹಂಚೋದು, ಎಲ್ಲದ್ರ ಬಗ್ಗೆ ಪ್ಯಾಂಪ್ಲೆಟ್ ಬರೆಯೋದು. ಸೊ ಇದೆಲ್ಲದನ್ನು ನಮಗೆ ಇದೆಲ್ಲ ಹೇಳ್ಕೊಟ್ಟಿದ್ದು ನಾವು ಹಂಗೆ ತಿಳ್ಕೊಂಡೇ ಮಾಡ್ತಾ ಇರೋದು. ಹೇಳ್ಕೊಟ್ಟದ್ದು ಅಂದರೆ ಇದು ಬಂದು ಇದನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ. ನಾವು ಇವಾಗ ಸಪೋರ್ಟರ್ಸ್ ಗುಂಪು ಕರಿತೀವಿ, ಯಾಕೆ ನೀವು ಈ ಥರ ಮಾಡ್ಬೋದಲ್ವಾ, ಆ ಥರ ಮಾಡ್ಬೋದಲ್ವಾ ಅಂತ ಆ ಮೀಟಿಂಗ್ನಲ್ಲಿ ಬರೋದು. ಈ ಥರ ಇದು ಅದೇ ನಾನು ಹೇಳಿದ್ನಲ್ಲ, ಸನ್ಮಾನ ಮಾಡಿದ್ದು. ಇವಾಗ ಇದಕ್ಕಿದಂಗೆ ಚೈಲ್ಡ್ ಡೆತ್ ಕೇಸ್ ಆಗೋಯ್ತು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆವಾಗ ಈ ಥರ ನಾವು ಇದನ್ನು ಇವ್ರಿಗೆ ಬರೀಬೇಕು, ನನಗೆ ಯಾರು ಕೆಲಸ, ನಾವು ಏನು ಕೆಲಸ ಮಾಡ್ತಿದ್ವಲ್ಲ NGO, ಅವರು ಸಪೋರ್ಟ್ ಮಾಡ್ತಾಯಿದ್ರಲ್ಲ. ಸೊ ಅವರು ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಬರೆದು ಅವರು ಕರೆದು, ಸೊ ಅವ್ರೂ ಇದಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಬಿಟ್ಟು ಆಗಿದೆ. ಈ ಥರ ಪರಸ್ಪರ ಸಹಾಯದಿಂದನೇ ಇವೆಲ್ಲ ಕೆಲಸ ಆಗ್ತಾಯಿದ್ದು. ಯಾರು ಅಂದರೆ ಎಸ್ಪೆಷಲಿ ನಾವು ಇವತ್ತಿಗೂ ನಾವು ಒಂದು ಆರ್ಗನೈಸೇಷನ್ ಆಗಿ ನಾವು ಮಾತ್ರ ಡಿಸಿಷನ್ ತೊಗೊಂಡಿಲ್ಲ.
ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೋ, ಯಾರ್ಯಾರು ನಮ್ಮ ಸಪೋರ್ಟ್ ಗುಂಪಿದ್ದಾರೋ, ಇವಾಗ ಎಲ್ಲರನ್ನೂ ಒಟ್ಟಿಗೆ ಕರೆಯೋಕ್ಕಾಗಲಿಲ್ಲ ಅಂತಂದ್ರೂ ನಾವೇನೇ ಪ್ರತಿಯೊಬ್ಬರ ಹತ್ರನೂ ಹೋಗ್ಬಿಟ್ಟು ಇದು ಹಿಂಗೆ ಮಾಡಿದ್ರೆ ಹೆಂಗೆ, ಹಂಗೆ ಮಾಡಿದ್ರೆ ಹೆಂಗೆ, ಇದು ಈ ಥರ ಮಾಡಿದ್ರೆ ಅಂತ ಎಲ್ಲ ತೊಗೊಂಡು ಮಾಡ್ಕೊಂಡು ಬಂದಿದ್ರಿಂದನೇ ನಮಗೆ ನಾವು ಏನಾದರೂ ಸಾಧನೆ ಮಾಡೋಕ್ಕಾಗಿರೋದು ಅಂತ ನನಗನ್ಸೋದು. ನೀವು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಶುರು ಮಾಡಿದ್ರಿ, ಒಂದು 25 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾಡಿದ್ರಿ ಅಂತ ಹೇಳಿ, ಯಾವ ಏರಿಯಾನಲ್ಲಿ ಮಾಡಿದ್ರು? ನೀವು ಮಾಡ್ತಾ ಇರೋ ಕೆಲಸ ಪೀಣ್ಯ ಮತ್ತು ಬೇರೆ ಎಲ್ಲಾದ್ರೂ ಮಾಡಿದ್ರೆ? ಇಲ್ಲ, ನಾವು ಫಸ್ಟು ಶುರು ಮಾಡಿದ್ದು ಮೈಸೂರು ರೋಡಲ್ಲಿ ಶುರು ಮಾಡ್ಕೊಂಡು, ಯಾಕೆಂದರೆ ನಾವೆಲ್ಲ ಇಲ್ಲಿಯವರೇ. ಆಮೇಲೆ ಪೀಣ್ಯಾಗೆ ಎಕ್ಸ್ಟೆಂಡ್ ಆಯಿತು ನಮ್ಮ ಕೆಲಸ. ಆಮೇಲೆ ಯಶವಂತಪುರಕ್ಕೆ ಸ್ವಲ್ಪ ಆಯಿತು. ಆಮೇಲೆ ಬೊಮ್ಮನಳ್ಳಿಗೆ ಸ್ವಲ್ಪ ಆಗಿತ್ತು, ಆದರೆ ಬೊಮ್ಮನಳ್ಳಿಗೆ ನಮಗೆ ಆಗಲಿಲ್ಲ ಮಾಡೋಕ್ಕೆ. ಆಮೇಲೆ ಹಂಗಂಗೆ ಬೇರೆ ಬೇರೆ ಡಿಸ್ಟ್ರಿಕ್ಗಳು, ಇಲ್ಲಿಂದ ರಾಮನಗರ ಆಯಿತು, ಮಂಡ್ಯ ಆಯಿತು, ಮದ್ದೂರು ಆಯಿತು, ಮೈಸೂರು ಆಯಿತು, ಹಾಸನ ಆಯಿತು, ಈ ಥರ ನಮ್ದು ಈ ಥರ ನಮ್ಮದು ಇದು ನೋಡ್ಬೋದು. ಅಲ್ಲಿ ನಾವು ಇದು ಮಾಡಿದ್ದು ಏನೋ ಸ್ವಸಹಾಯ ಸಂಘಕ್ಕೆ ತುಂಬ ಫಿಸಿಕಲ್ ಪ್ರೆಸೆನ್ಸ್ ಬೇಕು. ಆವಾಗ ನೀವು ಅವರು ಮನೆ ಇದಕ್ಕೆ ಹೋಗಿ ಮಾತಾಡ್ತಾರೆ? ಹೌದು. ಈಗ ನೋಡಿ, ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಇಲ್ಲೊಂದು ಶಾಲಿನಿ ಕ್ರಿಯೇಷನ್ ಅಂತ ಇತ್ತು, ನಾವು ಅಲ್ಲಿ ಸಂಘ ಮಾಡಬೇಕು. ನಮಸ್ತೆ ಎಕ್ಸ್ಪೋರ್ಟ್ಸ್ ಅಂತ ಇತ್ತು ಇಲ್ಲಿ ಚಾಮರಾಜಪೇಟೆನಲ್ಲಿ, ಅಲ್ಲಿ ಫಸ್ಟ್ ಸಂಘ ಅಲ್ಲಿ 2 ಆಯಿತು. ನಾವು ಅಲ್ಲೇ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ಸೋಕ್ಕೆ ತುಂಬ ಹರ್ಡ್ಲ್. ಅವಾಗ ಮಾಡ್ತಾ ಇರಲಿಲ್ಲ ಈಸಿಯಾಗಿ ಬ್ಯಾಂಕ್ಗಳು, ಮಾಡ್ತಾ ಇರಲಿಲ್ಲ. ಅವಾಗೆಲ್ಲ ಸ್ತ್ರೀ ಶಕ್ತಿ ಸಂಘ ಇನ್ನೂ ಹೊಸದಾಗಿ ಬಂದಿದ್ದು, ನಬಾರ್ಡ್ ಇದರಿಂದ ಮಾಡ್ತಾಯಿದ್ರು ಅಷ್ಟೇನೆ. ಯಾರೋ ಈ ಥರ ಖಾಸಗಿ ವ್ಯಕ್ತಿಗಳು ಬಂದ್ಬಿಟ್ಟು ಮಾಡ್ತಾ ಇದ್ದಾರೆ ಅಂತ ನಮಗೆ ತುಂಬ ಅಲಿಸಿದ್ದಾರೆ. ಮೊದಲನೇ ಸಂಘ ಮಾಡುವಾಗ ಸಿಕ್ಕಾಪಟ್ಟೆ ಅಲಿಸಿ, ನಮಗೆ ಬೈಲಾ ಮಾಡೋದು ಗೊತ್ತಿಲ್ಲ, ಯಾವುದೋ ಒಂದು ಬೈಲಾ ಒಂದು ಇದನ್ನು ತೊಗೊಂಡು ಹಿಂಗಿರ್ಬೋದು ಅಂತ. ಆಮೇಲೆ ಅದನ್ನು ಮಾಡಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಬಗ್ಗೆ ಐಡಿಯಾ ಎಲ್ಲಿಂದ ಬಂತು? ಹೆಂಗೆ ಬಂತು ಅಂತಂದರೆ, ನಾವು ನಬಾರ್ಡ್ನ ಇದು ಮಾಡಿದ್ವಿ. ಗೊತ್ತಿತ್ತು ನಮಗೆ ಆ್ಯಕ್ಚುಲಿ, ಹಳ್ಳಿಗಳಲ್ಲೆಲ್ಲ ನಡೀತಾ ಇತ್ತು ಅವಾಗ. ಸೊ ನಾವು ಯಾಕೆ ಇದನ್ನು ಮಾಡ್ಬೋದು, ಮಾಡಬಾರ್ದು ಅಂತ ಅದಕ್ಕೂ ಯೋಚನೆ ಆಗಿದೆ. ನಾವು ಅದನ್ನು ಇಲ್ಲಿಗೆ ಅಲ್ಲಿ ವಾರಕ್ಕೆ ಅಂತ ಮಾಡ್ತಾಯಿದ್ರು. ವಾರಕ್ಕೆ 5 ರೂಪಾಯಿ 10 ರೂಪಾಯಿ ಅಂತ ಕೂಲಿ ಮಾಡ್ತಾರಲ್ಲ ಅವರು, ವಾರಕ್ಕೆ ಅದನ್ನು ಮಾಡೋರು. ಇಲ್ಲಿ ಇವರು ತಿಂಗಳಿಗೆ ಇದಲ್ವ, ಅದಕ್ಕೆ ನೀವು ತಿಂಗಳಿಗೆ 100 ರೂಪಾಯಿ ಕಟ್ಬೋದಾ ಅಂತ ಹೇಳಿಬಿಟ್ಟು ಅದನ್ನು ಮಾಡಿದ್ದು. ಸರ್ ಆ ಬೈಲಾದೂ ನಾವು ಅದು ಎವ್ಯಾಲ್ಯೂಯೇಟೆಡೇ ಬೈಲಾ, ಅದೂ ನಮ್ಗೆ ಬೇಕಾದಂಗೆ. ಆಮೇಲೆ ಯಾವಾಗ ಸಮಸ್ಯೆ ಬರೋಕ್ಕೆ ಶುರುವಾಯಿತು, ಬೈಲಾದಲ್ಲಿ ಹಿಂಗೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಅದನ್ನು ಒಂದೊಂದಾಗಿ ಎವ್ಯಾಲ್ಯೂಯೇಷನ್. ಹೌದು, ತೊಗೊಂಡಿದ್ದೀನಿ. ಆಮೇಲೆ ಅಲ್ಲಿ ವೈ ಗುಂಡೂರಾವ್ ಅಂತ ಇದ್ದಾರೆ, ಅವ್ರು ದೊಡ್ಡ ಹಾಸ್ಯ ಇವರು, ಅವ್ರು ನಬಾರ್ಡಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ಕರೆಸಿ 2-3 ಇದು ಮಾಡಿದ್ದೀವಿ. ಏನು ನಮ್ಮ ಸಂಘಟನೆಯಿಂದ ವೈ ಗುಂಡೂರಾವ್ ಅಂತ 2-3 ಎಲ್ಲ ವರ್ಕರ್ಸ್ಗೂ, ಅಂದರೆ ಯಾರು ನಾವು ಅಷ್ಟೊತ್ತಿಗಾಗಲೇ ಸಂಘ ಸ್ಟಾರ್ಟ್ ಮಾಡಿದ್ವಲ್ಲ ಅವ್ರುಗಳಿಗೆ ಒಂದಷ್ಟು ಜನಕ್ಕೆ ಹಂಗೆ ಮಾಡಿ. ಅದೇ ಇವಾಗ ಇಲ್ಲಿ ಯಾವುದೋ ನಮಸ್ತೆಯಲ್ಲಿ 2 ಆಯಿತಾ, ಇಲ್ಲಿ ಶಾಲಿನಿ ಕ್ರಿಯೇಷನ್ ಮಾಡಬೇಕು ಅಂದರೆ ಅಲ್ಲಿ ಹೋಗೋದು, ನೋಡಿ ಅಲ್ಲಿ ಆಗಿದೆ, ನೀವು ಮಾಡ್ಕೊಳ್ಳಿ ಹಿಂಗೆ ಅಂತ ಒಂದಷ್ಟು ಯಾರು ನಾವು ಲೀಡರ್ಸ್ ಅಂತ ಗುರುತಿಸ್ತೀವೋ ಅವ್ರಿಗೆ ಫಸ್ಟ್ ಹೇಳ್ಬಿಡೋದಿಲ್ಲ ಅದನ್ನು. ಅವ್ರು ಒಂದಷ್ಟು ಜನ ಕರ್ಕೊಂಬಂದಾಗ ಅವ್ರನ್ನೆಲ್ಲ ಅಲ್ಲೇ ಆ ಹತ್ರದಲ್ಲಿ ಪಾರ್ಕ್ ಇತ್ತು, ಪಾರ್ಕಿಗೆ ಕರ್ಕೊಂಡೋಗಿ ಫುಲ್ ಕೂತ್ಕೊಂಡು ಮಾತಾಡೋದು ಆಯಿತಾ. ಕೆಲವೊಂದು ಮನೇಲಿ ನಮ್ಮ ಮನೆಗೆ ಬಂದುಬಿಡಿ, ಎಲ್ಲನೂ ನಮ್ಮ ಮನೆ ಹತ್ರ ಕರಿತೀವಿ ಅಂತ ಕರೆಯೋರು. ಸೊ ನಾವು ಮಾಡಿದ್ದು ಇಲ್ಲಿ ನಾಯಂಡಹಳ್ಳಿ, ಆಮೇಲೆ ಕಸ್ತೂರ್ಬಾ ನಗರ, ಆಮೇಲೆ ಏರಿಯಾಗಳ ಹೆಸರು ಮತ್ತು ಇಲ್ಲಿ ಆಜಾದ್ ನಗರ, ಇಲ್ಲೇನೇನೆ ಚಾಮರಾಜಪೇಟೆ. ಆಮೇಲೆ ಅದು ಮುಂದುವರ್ಕೊಂಡು ಹೋಯ್ತು, ಗಂಗೊಂಡನಹಳ್ಳಿ ಆಯಿತು, ಪಂತ್ರಪಾಳ್ಯ ಆಯಿತು, ಅಲ್ಲ ಸ್ವಲ್ಪ ಪಕ್ಕದಲ್ಲೇ ಬಂಗಾರಪ್ಪ ನಗರ ಆಯಿತು, ಆಮೇಲೆ ಈ ಕಡೆ ಬ್ಯಾಟ್ರಾಯನ್ಪುರ ಆಯಿತು. ಸೆಲ್ಫ್ ಹೆಲ್ಪ್ ಗ್ರೂಪ್ನಲ್ಲಿ ಮಹಿಳೆಯರು ದುಡ್ಡು ದುಡ್ಡು ಡ್ರಾ ಮಾಡಿದಾಗ ಯಾವ ರೀತಿ ಉಪಯೋಗಿಸ್ತಾ ಇದ್ರು ಅವರಾ? ಏನಾದರೂ ಇವಾಗ 5,000 ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾವು 2,000 ಕೊಡೋರು. ಈಗ ಮೊದಲನೇ 6 ತಿಂಗಳು ಏನು ಕೊಡ್ತಾ ಇರಲಿಲ್ಲ, ನೋ ಸಾಲ. ಸಂಘ ಸ್ಟಾರ್ಟಾಗಿ 6 ತಿಂಗಳು ನೋ ಸಾಲ. 6 ತಿಂಗಳಾದಮೇಲೆ ಎಲ್ಲ 20 ಜನ 100 ರೂಪಾಯಿ ಅಂದರೆ 2,000 ಆಗೋದಲ್ಲ. 6ನೇ 2,000 ಅಂದರೆ 12,000 ಆಗೋದು. 12 12ರಲ್ಲಿ 5,000 ಇಬ್ರಿಗೆ ಕೊಡೋರು 6ನೇ ತಿಂಗಳಿಂದ. ಅವ್ರೇನು ಮಾಡಬೇಕು, 500 ರೂಪಾಯಿ ಅಸಲು ಮತ್ತು ಎಷ್ಟು % ಬಡ್ಡಿ ಅಂತ ಅವರೇ ಲೆಕ್ಕ ಹಾಕ್ಕೊಳ್ಳೋರು. ತಿಂಗ್ಳಿಗೆ 1% ಬಡ್ಡಿ ಅಂತನೋ ಏನೋ ಹಾಕ್ಕೊಳ್ಳೋರು. 100 ರೂಪಾಯಿ 600 ರೂಪಾಯಿ ಕಟ್ಕೋಬೇಕು.
ಓಕೆ. ಅಂದರೆ ಇಬ್ಬರು ತೊಗೊತಾರೆ, 600 ರೂಪಾಯಿ ಆಗುತ್ತೆ, 1200 ರೂಪಾಯಿ ಬರುತ್ತೆ ಮತ್ತೆ. ಮತ್ತು ಆ ತಿಂಗಳು 2000 ಇರುತ್ತೆ, ಮತ್ತು 2000 ಮಿಕ್ಕಿರುತ್ತೆ. ಆ ತಿಂಗಳಿಗೆ ಇನ್ನೊಬ್ರು ಕೊಡ್ಬೋದು, ಇನ್ನೆರಡು ತಿಂಗಳು ಏನೂ ಕೊಡೋಕ್ಕಾಗಲ್ಲ. ಹಾಗೆ ಮುಂದಿನ ಸರಿ ಇನ್ನು ಸ್ವಲ್ಪ ಜಾಸ್ತಿ ಮಾಡೋದು. ಈ ಒಂದು ಪ್ರಕ್ರಿಯೆ ತುಂಬ ಫಾರ್ಮಲಾಗಿ ನಡೀತಿರ್ಲಿಲ್ಲ. ಅವರವರಲ್ಲೇ ಇವಳಿಗೆ ತುಂಬ ಕಷ್ಟ ಇದೆ, ಇವಳಿಗೆ ಕೊಡಬೇಕು ಆ ಥರ. ಈ ಥರ ಇವಾಗ ಈ ಬೇರೆ ಕಡೆ ಎಲ್ಲ ನಡೆಯುತ್ತಲ್ಲ, ಆ ಥರ ಯಾಂತ್ರಿಕವಾಗಿ ನಡೀತಾ ಇರಲಿಲ್ಲ. ಅವ್ರವ್ರಿಗೆ ಗೊತ್ತಿರೋದು ಅವ್ರವ್ರ ಸ್ವಲ್ಪ ಕಷ್ಟಗಳು ಏನೇನಿದೆ ಅಂತ. ಈ ಸರಿ ನಿನ್ಗೆ ಬೇಡ, ಈ ಸರಿ ಇವ್ರಿಗೆ ಕೊಡೋಣ ಅಂತೆಲ್ಲ ಹೇಳಿ ಇಬ್ಬರಿಗೆ 5,000 ಸಾವಿರ ತೊಗೊಳ್ಳೋರು. ಇಬ್ಬರು 5,000 ತೊಗೊಂಡು ಮುಂದಿನ ತಿಂಗಳಿಂದ ಅವ್ರದ್ದು ಉಳಿತಾಯ 100 ರೂಪಾಯಿ, ಮತ್ತು ಸಾಲ ತೊಗೊಂಡಿದ್ದು 500 ರೂಪಾಯಿ 10 ತಿಂಗಳಲ್ಲಿ ತೀರಿಸ್ಬಿಡ್ಬೇಕು. ಅದನ್ನು 5,000 10 ತಿಂಗಳಲ್ಲಿ ತೀರಿಸ್ಬೇಕು ಅಂತಂದರೆ 500 ರೂಪಾಯಿ ಕಟ್ಟಬೇಕು. ಉಳಿತಾಯ 100, ಸಾಲ 500 ಪ್ಲಸ್ ಅದಕ್ಕೆ ಬಡ್ಡಿ, ಅಷ್ಟನ್ನು ಕಟ್ಟೋರು. ಸೊ ಅದಾದಮೇಲೆ ಆ ಮುಂದಿನ ತಿಂಗಳಿಗೆ ಇಬ್ಬರು ಸಾಲ ಕಟ್ಟೋರು 600 ರೂಪಾಯಿ ಅದು ಬರೋದು, 2,000 ಸೇರ್ಕೊಳ್ಳೋದು, 3,200 ಆಗೋದು. ಇರ್ತಿತ್ತು ಹಾಗೆ. ಇನ್ನೊಂದು 2 ತಿಂಗಳು ಯಾರಿಗೂ ಕೊಡ್ತಾ ಇರಲಿಲ್ಲ. ಮತ್ತು ಒಂದು 10,000 ಸೇರೋವರೆಗೂ ಹಿಂಗೇನೆ. ಅಂದರೆ ತುಂಬ ಪ್ರಾಂಪ್ಟಾಗಿ ಕಟ್ಟೋರು. ತುಂಬ ನಮ್ಗೆ ಯಾವತ್ತೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನೋದೇ ಇಲ್ಲ. ನಾನು 2002ರಿಂದ 12-13ವರೆಗೂ ಸಂಘಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ. ನಾನು ಹ್ಯಾಂಡಲ್ ಮಾಡಿದ್ದೀನಿ. ಏನಾದರೂ ಆ ಟೈಮಿಂದು ಏನಾದರೂ ಇಂಪಾರ್ಟೆಂಟ್ ಒಂದು ಸ್ವಲ್ಪ ಇನ್ಸಿಡೆಂಟ್, ಸಮ್ ಫನ್ನಿ ಇನ್ಸಿಡೆಂಟ್ ಅಥವಾ ಏನಾದರೂ ಒಂದು ಯಾರಾದರೂ ಮಹಿಳೆಯರಿಂದ ಜ್ಞಾಪಕ ಇದೆಯಾ? ಹೇಗೆ ಒಂದು ಗುಂಪಿಂದು ಡೈನಮಿಕ್ಸ್ ಥರನ ಇದೆ. ಅಂದರೆ ಫಸ್ಟು ಏನೂ ಗೊತ್ತಿರಲಿಲ್ಲ ಅಂತ ಇರ್ತಾಯಿದ್ರು ಮಹಿಳೆಯರು. ಆಮೇಲೆ ಎಷ್ಟು ಎಕ್ಸ್ಪರ್ಟ್ ಆಗೋದ್ರು ಅಂತಂದರೆ ನಮಗೇನೆ ಕೇಳೋರು, ಇದು ಇಷ್ಟು ಬರಬೇಕಾಗಿತ್ತಲ್ಲ ಮೇಡಮ್ ಅಂತ. ಆಮೇಲೆ ಕೆಲವೊಂದು ಸಂಘದಲ್ಲಿ ಯಾರು ಓದಿರ್ತಾರೋ ಅವರೇನೇ ಬರ್ಕೊಳ್ಳೋರು, ಅವರೇ ಬರ್ಕೊಂಡು ಇದು ಮಾಡೋರು. ಬ್ಯಾಂಕಿಗೆ ಅವರೇ ಹೋಗೋರು ಯಾರು. ಆಮೇಲೆ ಅದ್ರೊಳಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಖಜಾಂಚಿ. ಆ ಬೈಲಾದಲ್ಲಿ ಯಾರು ಇಬ್ಬರು ಸಿಗ್ನೇಚರ್ ಮಾಡಬೇಕು ಅಂತ ಇತ್ತು, ಮಾಡಿದ್ವಿ. ಅವ್ರದ್ದೊಂದು ಸಂಘ ಅಂತ ಅವ್ರದ್ದೇ ಒಂದು ಚೆಕ್ ಬುಕ್ ಇರೋದು, ಅವ್ರಿಗೊಂದು ಹೆಸರು ಕೊಡೋವು, ಅವ್ರದ್ದು ಅಕೌಂಟಲ್ಲಿ ಇದಿರೋದು, ಅವರೇ ಉಳಿತಾಯ ಮಾಡ್ತಿದ್ರಲ್ಲ. ಆಮೇಲೆ ಅದಕ್ಕೆ ಬೇರೆ ಕಡೆಯಿಂದ ಬ್ಯಾಂಕಿಂದ ಸಾಲ ಎಲ್ಲ ಕೊಡಿಸ್ತಾ ಇರಲಿಲ್ಲ ನಾವು. ಏನಿದ್ರು ಅವ್ರದ್ದು ಪ್ಯೂರ್ ಅವ್ರದ್ದು ಇದ್ರೊಳಗಡೆ ಇರಬೇಕು ಅಂತ. ಇಬ್ಬರೂ ಸಿಗ್ನೇಚರ್ ಮಾಡೋರು, ಚೆಕ್ ಬುಕ್ ಇಟ್ಕೊಂಡಿರೋರು. ಆ ಸಂಘದ ದಿನ ಯಾರು ಸಾಲ ಕೊಡೋರೋ ಅದಕ್ಕೆ ಸಾಲ ಕೊಡೋ ದಿನ ಅದಕ್ಕೆ ತೊಗೊಂಬರೋರು. ಖಜಾಂಚಿ ಸುಪರ್ದಿನಲ್ಲಿ ಇರ್ತಿತ್ತು ಅವೆಲ್ಲದೂ, ಬುಕ್ಕು, ಡೇ ಬುಕ್ಕು ಮತ್ತು ಅವೆಲ್ಲದೂ ಕರೆಕ್ಟ್. ಇವತ್ತಿಗೂ ಇದೆ, ತೋರಿಸ್ತೀನಿ ಬೇಕಾದ್ರೆ ಒಂದಷ್ಟು ಹೆಂಗೆ ನಡೀತಾ ಇತ್ತು ಅಂತ. ಅವರು ಸಿಗ್ನೇಚರ್ ಮಾಡಿ ಕೊಡೋರು. ಸಿಗ್ನೇಚರ್ ಮಾಡಿಕೊಟ್ಟು ಅವ್ರಿಗೆ ಕೊಟ್ಬಿಡೋರು, ತೊಗೊಳ್ಳಿ ಹಾಕ್ಕೊಳ್ಳಿ ಹೋಗಿ ಚೆಕ್ಕು ಅಂತ. ಆ ಚೆಕ್ ಇಸ್ಕೋಬೇಕಾದ್ರೆ ಎಷ್ಟು ಇವ್ರು ಚೆಕ್ ಸೈನ್ ಮಾಡಿ ಕೊಡೋವಾಗ ಅವ್ರ ಮುಖದಲ್ಲಿ ಪ್ರೈಡ್ ಎಷ್ಟು ನೋಡಬೇಕಾಗಿತ್ತು ನೀವು. ನಾವು ಯಾರಿಗೋ ದುಡ್ಡು ಕೊಡ್ತಾ ಇದ್ದೀವಿ ಹಂಗೆ. ಮತ್ತು ಅವರು ಅದೆಲ್ಲ ತುಂಬ ದೊಡ್ಡ ಇದಲ್ವಾ. ನಾನು ಏನು ಯಕಶ್ಚಿತ ಹೆಣ್ಮಗಳು, ನಾನೊಂದು ಚೆಕ್ ಬುಕ್ಗೆ ನಿಮ್ಗೆ ದುಡ್ಡಿಗೆ ಸಿಗ್ನೇಚರ್ ಮಾಡಿಕೊಡ್ತಾ ಇದ್ದೀನಿ ಅಂತಂದರೆ ಎಷ್ಟು. ಆಮೇಲೆ ಅಷ್ಟೇ ಜವಾಬ್ದಾರಿಯಿಂದ ನಡ್ಕೊಳ್ಳೋರು. ಮತ್ತು ಬ್ಯಾಂಕಲ್ಲೆಲ್ಲ ಹೋಗಿ ಏನು ಮಿಸ್ಯೂಸು ಅದು ಇದು ಏನೂ ಇಲ್ಲ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ. ಅಷ್ಟು ಕ್ಲೀನ್. ಇದನ್ನು ಅದು ನಮಗೆ ಸೇರಬೇಕಾ ಅಥವಾ ಕಾರ್ಮಿಕರಿಗೆ ಸೇರಬೇಕಾ, ಇಬ್ಬರು ಸೇರ್ಕೊಂಡು ಮಾಡಿದ್ದೀವಿ ಅಂತ ಅನಿಸುತ್ತೆ ನನಗೆ. ಏನು ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಲಿ, ಜಗಳ ಆಗಲಿ, ಕದನ ಆಗಲಿ, ಆಮೇಲೆ ಪರಸ್ಪರ ಮನಸ್ತಾಪ ಆಗಲಿ ಇದರಿಂದ ಏನೂ ಇಲ್ಲ. ಕಡೆಗೆ ಇವರು 60,000 ತೊಗೊಳ್ಳೋರು. ನಮಸ್ತೆನಲ್ಲಿ ಕಡೆಗೆ 60,000 ಸಾಲ. ಫಸ್ಟ್ 5,000ದಿಂದ ಶುರುವಾಗಿ ಆಮೇಲೆ ದುಡ್ಡು ಬೆಳೀತಾ ಇದ್ದಂಗೆ ಅದನ್ನು 10,000, 20,000, 60,000ವರೆಗೂ ತೊಗೊಂಡಿದ್ದಾರೆ. ಅದನ್ನು ಏನಕ್ಕೆ ಉಪಯೋಗಿಸ್ಕೊತಿದ್ರು ಅಂತಂದರೆ ಮಕ್ಳದ್ದು ಫೀಸು, ಆಮೇಲೆ ಏನೋ ಹಬ್ಬ ಬಂತು ಅದಕ್ಕೆ ಮೇಯ್ನಾಗಿ ಮಕ್ಳು ಫೀಸು, ಹಬ್ಬ, ಏನೋ ಟ್ಯೂಷನ್ ಫೀಸ್ ಕಟ್ಟಬೇಕು. ಆಮೇಲೆ ಅಷ್ಟೇ. ಇನ್ನು 5,000 ಅದೆಲ್ಲ ಅಂದರೆ ನಾನೇನು ಹೇಳೋದಂದರೆ ಅವ್ರಿಗೆ ಬರ್ತಾ ಇದ್ದಿದ್ದು ಕಡಿಮೆ ಸಂಬಳದಲ್ಲಿ PF ಒಂದು ಅವ್ರಿಗೆ ಉಳಿತಾಯ ಬಿಟ್ಟು ಇನ್ಯಾವುದು ಉಳಿತಾಯ ಅನ್ನೋದೇ ಇರಲಿಲ್ವಲ್ಲ. ಸೊ 100 ರೂಪಾಯಿ ದೊಡ್ಡದೇನೆ. ಆದರೆ ಒಂದು 6 ತಿಂಗಳು ಬಿಟ್ಟು ಅವ್ರು ಏನೋ ಒಂದು 5,000 ಅವ್ರಿಗೆ ಕೊಡಬೇಕು ಅಂದರೆ ಎಲ್ಲೋ 10%, 5%ಗೆಲ್ಲ 5,000 ತುಂಬ ದೊಡ್ಡದು ಆ ಟೈಮಲ್ಲಿ. ಆ ಬಡ್ಡಿಗೆ ತರೋದ್ರ ಬದಲು ಇಲ್ಲಿ ಕಡಿಮೆ ಬಡ್ಡಿಗೆ ಅವ್ರದ್ದೇ ದುಡ್ಡನ್ನು ತೊಗೋಬೋದಲ್ಲ, ಅದು ಅವ್ರಿಗೆ ಅಟ್ರ್ಯಾಕ್ಟ್ ಆಗಿದ್ದು. ಮತ್ತು ಅದು ತುಂಬ ಪರ್ಪಸ್ ಸಾಲ್ವ್ ಆಯಿತು ಅವ್ರಿಗೆ. ಮೇಯ್ನಾಗಿ ದಿನನಿತ್ಯ ತುರ್ತು ಕೆಲಸ ಏನು ಅವಾಗವಾಗ ಬರುತ್ತಲ್ಲ ತುರ್ತು ಸಂದರ್ಭಕ್ಕೆ, ಆ ಖರ್ಚಿಗೋಸ್ಕರ ತೊಗೊಳ್ಳೋರು. ಏನೋ ಹುಷಾರಿಲ್ಲ,
ಏನೋ ಮನೆಗೇನೋ ತೊಗೋಬೇಕು ಅಥವಾ ಮಕ್ಳಿಗೇನೋ ಕೊಡಿಸ್ಬೇಕು ಅಥವಾ ಮಕ್ಳಿಗೇನೋ ಎಲ್ಲೋ ಟ್ರಿಪ್ಗೆ ಹೋಗ್ತಾ ಇದ್ದಾನೆ ಮಗ, ಅವನು ಕೊಡಬೇಕು, ಮಗಳು ಕೊಡ್ತಾ ಹೋಗಬೇಕು. ಮತ್ತು ಹಬ್ಬ ಬಂತು, ವರಮಹಾಲಕ್ಷ್ಮಿ ಹಬ್ಬ ಬಂತು, ಆವಾಗ ಫುಲ್ಲು ಡಿಮಾಂಡು ಎಲ್ಲರಿಗೂ ನಂಗೆ ಬೇಕು ಅಂತ. ಸೊ ಅದಕ್ಕೆ ಆ ಥರ. ಅದು ಬಿಟ್ಟು ಇನ್ನೇನು ದೊಡ್ಡದಾಗಿ ಅಯ್ಯೋ ಮನೆ ಏನೋ ಅದೆಲ್ಲ ಏನಿಲ್ಲ. ಎಲ್ಲ ಊರಿಗೆ ಹೋಗ್ಬೇಕು, ಊರಿಗೆ ಹೋಗಿ ಖರ್ಚಿಗೆ ಬೇಕು, ಆ ಥರ ಒಂದು ಇದಕ್ಕೆಲ್ಲ ಬಳಸ್ಕೊಡೋರು. ಎಷ್ಟು ವರ್ಷ ಮಾಡಿದ್ರಿ ನೀವು? ನಾನು ಒಂದು ಅದೇ ನಮ್ಮದು ಯೂನಿಯನ್ನಿಂದ ಆಮೇಲೆ ನಾವೊಂದು ಆಮೇಲೆ ಇದು ಮುನ್ನಡೆ ಮೂಲಕ ಮಾಡಿದ್ದು. ನಾವು ಯೂನಿಯನ್ನಲ್ಲಿ ಮಾಡಲಿಲ್ಲ. ಮುನ್ನಡೆಯಿಂದ 11-12ವರೆಗೂ ನಡೀತು. 13ವರೆಗೂ ನಡೀತು. 13ವರೆಗೂ ನಡೀತು. ಆಮೇಲೆ ಅದು ತುಂಬ ಫಿಸಿಕಲ್ ಪ್ರೆಸೆನ್ಸ್ ಕೇಳುತ್ತೆ. ಯಾರಾದರೂ ಒಬ್ರು ಹೋಗಬೇಕು ಅಲ್ಲಿ, ಸಂಘಟನೆಯಿಂದ ಯಾರೋ ಒಬ್ರು ಇರಬೇಕು. ಆಮೇಲೆ ನಾವು ನಮ್ಮ ಒಂದು ಇದನ್ನು ಚೇಂಜ್ ಮಾಡಿದ್ವಲ್ಲ, ನಾವು ಆಟೋನಮಸ್ ಆಗಬೇಕು, ನಮಗೆ ಪೂರ್ಣ ಟೈಮದ ಕಾರ್ಯಕರ್ತರೆಲ್ಲ ನಾವು ಇಟ್ಕೊಂಡು ಮಾಡಿದ್ರೆ ಚಳುವಳಿ ಕಟ್ಟೋಕ್ಕಾಗಲ್ಲ, ನಾವು ಯಾವುದಾನ ಒಂದು ಇನ್ಸ್ಟಿಟ್ಯೂಷನಲೈಸ್ಡ್ ಫಂಡಿಂಗ್ ತೊಗೊಂಡು ಮಾಡೋಕ್ಕಾಗಲ್ಲ ಅಂತ ನಾವು 2010ರಲ್ಲೇ ಡಿಸೈಡ್ ಮಾಡಿದ್ವಲ್ಲ. ಸೊ ಹಾಗಾಗಿ ನಾವು ತುಂಬ ಅದನ್ನು ಸಸ್ಟೈನ್ ಮಾಡೋಕ್ಕಾಗಲಿಲ್ಲ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ ನಡೆಸೋದನ್ನು ಸಸ್ಟೈನ್ ಮಾಡೋಕ್ಕಾಗಲಿಲ್ಲ. ಇವಾಗಲೂ ಡಿಮಾಂಡ್ ಇದೆ, ಈಗಲೂ ಕೆಲವರು ಮಾಡ್ಕೊತಾರೆ, ಅವರವರೇ ಮಾಡ್ಕೊತಾರೆ. ನಮ್ಮ ಈಗಲೂ ನಡೆಸ್ತಾ ಇದ್ದಾರೇನೋ. ಅದೇ ಅಷ್ಟೊತ್ತಿಗಾಗಲೇ ಏನಾಯಿತು, ಈ ಉಜ್ಜೀವನ್ ಅಂತ ಯಾವುದೋ ಬಂತು, ಧರ್ಮಸ್ಥಳದ ಸಂಘಗಳು ಶುರುವಾಯಿತು, ಮೈಕ್ರೋ ಫೈನಾನ್ಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ 2013-14ಇಂದ. ಸೊ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಅಷ್ಟೊಂದಕ್ಕೆ ಆಗಲಿ ಇಲ್ಲಿ ಅವರವರೇ ಬಂದು ಮನೆಗೆ ಬಂದು ಸರ್ವ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಇವರೆಲ್ಲರೂ. ಸೊ ಆವಾಗ ನಾವು ಒಂದು ಸಮುದಾಯವಾಗಿ, ಕಾರ್ಮಿಕ ಸಮುದಾಯವಾಗಿ ನೀವು ಮಾಡ್ಕೊಳ್ಳಿ ಅಂತ ಅಷ್ಟೊತ್ತಿಗೆ ನಾವೂ ಒಂದು ಸ್ವಲ್ಪ ಹಿಂದಕ್ಕೆ ಬಂದ್ವಿ. ಅದೂ ಚೇಂಜ್ ಆಯಿತು. ಸೊ ಅದು ಇದು ಒಂದೊಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಮೆಂಬರ್ಶಿಪ್ ಅಷ್ಟೇನಾ ಅಥವಾ ಆ ಏರಿಯಾನಲ್ಲಿ ಇರುವಂತ? ಎರಡು ಥರ ಆಗಿದೆ. ಫಸ್ಟ್ ನಾವು ಮಾಡಿದಾಗ ಫ್ಯಾಕ್ಟ್ರಿನಲ್ಲಿ ಮಾಡಿದ್ವಿ. ಯಾಕೆಂದರೆ ನಮಗೆ ಕಾರ್ಮಿಕರನ್ನ ಒಗ್ಗೂಡಿಸ್ಬೇಕಾಗಿತ್ತು. ಅವಾಗ ಅವ್ರವ್ರ ಫ್ಯಾಕ್ಟ್ರಿನಲ್ಲಿ ಏನೇನು ಸಮಸ್ಯೆ ಇದೆ, ಅವ್ರ ಫ್ಯಾಕ್ಟ್ರಿನಲ್ಲಿ ಅವರು ಒಂದು ನಾಯಕತ್ವ ಕಟ್ಟಬೇಕಾಗಿತ್ತು. ಅದಕ್ಕೆ ನಾವು ಫ್ಯಾಕ್ಟ್ರಿನೇ ಇದು ಮಾಡಿದ್ವಿ. ಆಮೇಲೆ ರತ್ನಮ್ಮ ಅವರೆಲ್ಲ ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಯಾವ ಫ್ಯಾಕ್ಟ್ರಿ ಅವರಾದ್ರೂ ಪರವಾಗಿಲ್ಲ, ಈ ಏರಿಯಾದಲ್ಲಿ ಇದ್ದರೆ ಸಾಕು ಅಂತ ಅದನ್ನು ಮಾಡಿದ್ರು. ಎರಡೂ ಥರ ನಡೆದಿದೆ. ನೀವು ಹೇಳ್ದಂಗೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಶುರು ಮಾಡಿದಾಗ ಫಸ್ಟ್ ಟೈಮ್ ಒಂದು ರೀತಿ ವರ್ಕರ್ಸ್ ಒಟ್ಟಿಗೆ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ರು ಅಂತ, ಯಾವ ರೀತಿ ತೊಂದರೆಗಳು ನಿಮಗೆ ಆವಾಗ ಗೊತ್ತಾಯಿತು? ನಿಮ್ಗೆ ಗೊತ್ತಿಲ್ಲದೆ ಇರೋಂಥ ಯಾವ ತೊಂದರೆಗಳು ಬಂತು ಮುಂದೆ? ನಮಗೆ ಗೊತ್ತಿಲ್ಲ ಅಂದರೆ ಆ ಫ್ಯಾಕ್ಟ್ರಿನಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗೋದು ನಮ್ಗೆ. ಯಾಕಂದರೆ ನಮಗೆ ಆ್ಯಕ್ಸೆಸ್ ಇರಲಿಲ್ವಲ್ಲ. ನಮಗೊಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಗಾರ್ಮೆಂಟ್ ವರ್ಕರ್ಸ್ ಈ ಥರ ತೊಂದರೆ ಆಗುತ್ತೆ ಅಂತ. ಕೆಲವೊಂದು ಸರಿ ನಮ್ಮ ಫ್ಯಾಕ್ಟ್ರಿನಲ್ಲಿ ಇಂಥವ್ನು ಬೈತಾನೆ, ಇಂಥವ್ನು ಇದು ಮಾಡ್ತಾನೆ, ನಮ್ಮ ಇದರೊಳಗಡೆ ನಾವು ಟಾಯ್ಲೆಟ್ಗೆ ಹೋಗಬೇಕು ಅಂತಂದರೆ ನಮ್ಮ ಹಿಂದೆನೇ ಬರ್ತಾರೆ ಸೆಕ್ಯೂರಿಟಿಗಳು. ಆಮೇಲೆ ನಮ್ಮದು ಇದರೊಳಗಡೆ ಇಷ್ಟು ಪ್ರೊಡಕ್ಷನ್ನು, ಆ ಮೈನ್ಯೂಟ್ ಇದಿರುತ್ತಲ್ಲ, ಆಮೇಲೆ ಯಾವ್ಯಾವ ಬ್ರ್ಯಾಂಡ್ ಓಡ್ತಾ ಇದೆ ಆ ಥರದ್ದು, ಮತ್ತು ಎಷ್ಟು ಆಮೇಲೆ ಏನೇನು ಸ್ಟ್ಯಾಚ್ಯುಟರಿ ಬೆನಿಫಿಟ್ಸ್ ಕೊಡೋದ್ರೊಳಗೆ ಏನೇನು ಮೋಸ ಮಾಡ್ತಾ ಇದ್ದಾರೆ. ಇವಾಗ ಅದೊಂದು ಎಲ್ಲ ಥರ ನಮ್ಮ ಫ್ಯಾಕ್ಟ್ರಿಲಿ PFI ಕಟ್ಟಿಲ್ಲ ಅಥವಾ ESI ಕಟ್ತಾ ಇಲ್ಲ, ನಮಗೆ ESI ಬೇಡ, ಮತ್ತು ESI ಕಾರ್ಡ್ ಕೊಟ್ಟಿಲ್ಲ, ಈ ಥರದ್ದು ಅದೇ ಆಯಾ ಫ್ಯಾಕ್ಟ್ರಿಗಳಿಗೆ ಸಂಬಂಧಪಟ್ಟಿದ್ದು ಇಶ್ಯೂಗಳು ನಮಗೆ ಗೊತ್ತಾಗ್ತಾ ಹೋಯಿತು. ಆವಾಗ ನಾವೊಂದು ಜನರಲ್ ಅನಲೈಸ್ ಮಾಡ್ಬೋದು, ಈ ಥರ ಈ ಫ್ಯಾಕ್ಟ್ರಿಗಳಲ್ಲೆಲ್ಲ ಈ ಥರ ಆಗ್ತಾಯಿದೆ ಅಂತಂದ್ಬಿಟ್ಟು. ಆಮೇಲೆ ಇವತ್ತು ನಾವು ಹೋದ ತಿಂಗಳೆಲ್ಲ ನಮ್ಮ ಇದರೊಳಗಡೆ 10 ಜನನ ಕಳಿಸ್ಬಿಟ್ರು. ಆಮೇಲೆ ಈ ಒಂದು ಬ್ಯಾಚೇ ಮುಚ್ಚಿಬಿಟ್ರು. ಸೊ ಹೀಗೆ ಆ ಪರ್ಟಿಕ್ಯುಲರ್ ಫ್ಯಾಕ್ಟ್ರಿದು ಏನೇನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು ನಮಗೆ. ಅದು ಜನರಲ್ ಮಾತ್ರ ತಿಳ್ಕೊತಿದ್ವಲ್ಲ, ಇದು ಗೊತ್ತಾಗ್ತಿರ್ಲಿಲ್ಲ. ಈ ಒಂದು ಮಹಿಳೆಯರು ಹಿಂಗೆ ಮಾಡೋದ್ರಿಂದ ನಮ್ಗೆ ಗೊತ್ತಾಗ್ತಾ ಹೋಯ್ತು, ಇದು ಏನೋ ಇದು ಓಪನ್ ಆಗಿದೆ, ತುಂಬ ಮೈನ್ಯೂಟ್ ಇದು ಡೀಟೇಲ್ಸ್ ಎಲ್ಲ ಗೊತ್ತಾಗ್ತಾ ಇತ್ತು ನಮಗಲ್ಲಿ. ಇದು ಇನ್ಫಾರ್ಮೇಷನ್ನ ಯೂಸ್ ಮಾಡಿ ಏನು ಮಾಡ್ತಾರೆ? ಅದೇ ನಾವು ಅನಲೈಸ್ ಮಾಡೋದಕ್ಕೆ ಅಂದರೆ, ಇವಾಗ ಯಾರ ಹತ್ರನಾರ ಮಾತಾಡೋವಾಗ, ನೆಗೋಷಿಯೇಷನ್ ಮಾಡೋವಾಗ, ಇವಾಗ ಫ್ಯಾಕ್ಟ್ರಿನಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಇದಕ್ಕೆ ನೆಗೋಷಿಯೇಷನ್ ಮಾಡ್ಬೇಕು ನಾವು. ಅವ್ರ ಹತ್ರ ಮಾತಾಡುವಾಗ ಇದನ್ನೆಲ್ಲ ಉಪಯೋಗಿಸ್ಕೊತೀವಿ. ನಿಮ್ಮ ಫ್ಯಾಕ್ಟ್ರಿನಲ್ಲಿ ಅದು ಹಂಗಾಗಿತ್ತು ನಮಗೆ ಗೊತ್ತಿದೆ, ಇದು ಹಿಂಗಾಗಿತ್ತು ನಮಗೆ ಗೊತ್ತಿದೆ ಅಂತ ಅವ್ರಿಗೆಲ್ಲ ಅನ್ಸೋದು, ಇದೇನಪ್ಪ ಇವ್ರಿಗೆಲ್ಲ ಗೊತ್ತು ಅಂತ ಅವ್ರಿಗೆ ಅನಿಸ್ತಾ ಇರೋದು. ಮತ್ತು ನಾವು ಮಾಧ್ಯಮಗಳ ಬಗ್ಗೆ ಮುಂದೆ ಮಾತಾಡೋವಾಗ, ಮತ್ತು ನಮ್ಮ ಸಪೋರ್ಟರ್ಸ್ ಮುಂದೆ ಮಾತಾಡೋವಾಗ, ಹೇಗೆ ಇಂಡಸ್ಟ್ರಿನಲ್ಲಿ ಏನೇನೇನೇನು ಚೇಂಜಸ್ ಆಗ್ತಾಯಿದೆ, ಪ್ರೊಡಕ್ಷನಲ್ಲಿಂದ ಇರ್ಬೋದು ಅಥವಾ ಏನೋ ಟೆಕ್ನಾಲಜಿನಲ್ಲಿ ಇರ್ಬೋದು. ಅದು ನಿಮ್ಮ ಒಂದು
ಇನ್ಫಾರ್ಮೇಶನ್ಗೆ ಹೆಲ್ಪ್ ಆಗ್ತೈತೆ ಮತ್ತು ನಾವು ಆ್ಯಕ್ಷನ್ ಮಾಡೋಕ್ಕೂ ಹೆಲ್ಪ್ ಆಗ್ತಾಯಿತ್ತು. ಇವಾಗ ಯಾರೋ ಒಬ್ರು ತುಂಬ ಬೈತಾರೆ, ಇದೇ ಥರನೇ ನಮಗೆ ಶಾಲಿನಿ ಕ್ರಿಯೇಷನಲ್ಲಿ ಹಿಂಗೆ ಗೊತ್ತಾಗಿದ್ದು ನಮಗೆ 2005-6 ಅಲ್ಲೊಬ್ಬ ಕೃಷ್ಣಮೂರ್ತಿ, ಇದು ಹೇಳ್ಬೋದೋ ಬೇಡವೋ ಗೊತ್ತಿಲ್ಲ ಅಲ್ಲ, ಹೆಸರೆಲ್ಲ ಹೇಳಿದ್ರೆ ಪರವಾಗಿಲ್ವಲ್ಲ, ಇದ್ದರು ಒಬ್ಬರು ಸೂಪರ್ವೈಸರ್, ಸಿಕ್ಕಾಪಟ್ಟೆ ಕೆದ್ದಾಗ ಮಾಡ್ತಾಡೋದು. ಸಿಕ್ಕಾಪಟ್ಟೆ ಅಂದರೆ ನೀನೇನು ನಿನ್ನ ಗಂಡ ನಿನ್ನನ್ನು ಸಾಕಾಗದೆ ನನ್ನ ಹತ್ರ ಕಳಿಸಿದ್ದಾನೆ, ಮತ್ತು ಏನು ಮಾಡ್ತೀಯ ಮನೆ ಏನೇನೋ ಕೆಟ್ಟದಾಗ ಇದೇ ಥರ ಮಾತಾಡೋರು. ವರ್ಕರ್ಸ್ ಎಲ್ಲ ಬಂದು ಅಳೋರು. ಅದು ಗೊತ್ತಾಗಿದ್ದೆ ನಮಗೆ ಸೆಲ್ಫ್ ಹೆಲ್ಪ್ ಗ್ರೂಪಿಂದ, ಆಯಿತಾ, ಈ ಥರ ಆಗ್ತಾಯಿದೆ ಅಂತ. ನಾವೇನು ಮಾಡಿದ್ವಿ, ನೀವು ಎಲ್ಲರ ಹತ್ರ ಒಂದು ಲೆಟ್ರ್ ತೊಗೊಳ್ಳಿ ಅಂತ ಹೇಳಿ ಫ್ಯಾಕ್ಟ್ರಿನಲ್ಲಿ ಲೆಟ್ರ್ ತೆಗೆಸ್ಕೊಂಡ್ವಿ. ಲೆಟ್ರ್ ತೆಗೆಸ್ಕೊಂಡು ಅದನ್ನು ಮಹಿಳಾ ಆಯೋಗಕ್ಕೆ ಕೊಟ್ವಿ. ಆವಾಗ ಬಿ ಕಾವೇರಿ ಅಂತ ಮೆಂಬರ್ ಸೆಕ್ರೆಟ್ರಿ ಇದ್ದರು. ಇವತ್ತವರು ಏನೋ ಯಾವುದೋ ಇದರೊಳಗೆ ಜಿಲ್ಲಾಧಿಕಾರಿ ಆಗಿದ್ದಾರೆ. ಓಕೆ, ಆವಾಗ ಮೆಂಬರ್ ಸೆಕ್ರೆಟ್ರಿ ಆಗಿದ್ದರು ಅವರು. ಹೇಳ್ದೆ ಆಮೇಲೆ ನಾವು ಬಿ ಕಾವೇರಿನ ಕರೆದಿದ್ವಿ, ಈ ಮಹಿಳೆಯರನ್ನೆಲ್ಲ ಕರೆಸಿ ಅವ್ರನ್ನ ಕರೆಸಿದ್ವಿ. ಅವ್ರ ಮುಂದೆ ಇವರೆಲ್ಲ ತುಂಬ ಹತ್ಕೊಂಡು ಹೇಳ್ಕೊಂಡ್ರು, ಇವರೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ, ನಮ್ಮನ್ನ ಹೆಂಗೆ ಬೈತಾರೆ ಅಂತ. ಅದೊಂದು ಯಾರೊಬ್ರು ಕೇಳಕ್ಕೆ ಸಿಕ್ಕಿದ್ರೆ ಸಾಕು ಅಂತ ಒಂದಿರುತ್ತಲ್ಲ, ಆ ಥರ ಫುಲ್ಲು ಬಸ್ಟರ್ಟ್ ಆಗೋಗಿತ್ತು. ಅವರು ಕೇಳದೆ ಒಂದು ಸರ್ಪ್ರೈಸ್ ವಿಸಿಟ್ ಮಾಡಿ ಅದೆಲ್ಲ ಹೇಳಿದ ನಿಜ ಅಂತ ಗೊತ್ತಾಗಿ ಮ್ಯಾನೇಜ್ಮೆಂಟಿಗೆ ಬರೆದು ಅವ್ರನ್ನ ಕೆಲಸದಿಂದ ಕಳಿಸ್ಬಿಟ್ರು. ಅದೊಂದು ದೊಡ್ಡ ವಿಕ್ಟ್ರಿ. ಇವರೆಲ್ಲ ಏನು ಸ್ವೀಟೆಲ್ಲ ಹಂಚ್ಕೊಂಡು ಕಳಿಸಿದ್ವಿ ಅಂತ ಹೇಳಿ. ಸೊ ನಮ್ಗೆ ಆ್ಯಕ್ಷನ್ ಮಾಡೋಕ್ಕೂ ಈ ಥರ ಇದು ಹೆಲ್ಪ್ ಆಗ್ತಾಯಿತ್ತು. ಮತ್ತು ಇನ್ನೊಂದು ನೀವು ಮಾತಾಡಿದ್ದು ಸೂಜಿದಾರರ ಬಗ್ಗೆ. ಸೂಜಿದಾರ ಅನ್ನೋ ಒಂದು ಮ್ಯಾಗಝೀನ್ ಶುರು ಮಾಡಿದ್ರು, ಆ ಐಡಿಯಾ ಎಲ್ಲಿಂದ ಬಂತು? ಮತ್ತು ಮಹಿಳಾ ಕಾರ್ಮಿಕರು ಯೂಶಲಿ ಓದ್ತಾರ ಮ್ಯಾಗಝೀನ್ನ, ಹೇಗೆ ಅದು ಐಡಿಯಾ ಹೇಗೆ ಬಂತು, ಹೇಗೆ ಏನು ಆಡಿಯನ್ಸ್ ಇಮ್ಯಾಜಿನೇಷನ್ ಏನಂತ ನಿಮ್ಮ ಆಡಿಯನ್ಸ್? ನಾವು ಒಂದು ನ್ಯೂಸ್ ಲೆಟ್ರ್ ಶುರು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸುಮ್ಮನೆ ಒಂದು ದೊಡ್ಡ ಇದು ಏನೋ ಒಂದು ಏನೂ ಗೊತ್ತಿಲ್ಲ, ನ್ಯೂಸ್ ಲೆಟ್ರ್ ಬರಬೇಕು, ಎಲ್ಲ ಆರ್ಗನೈಸೇಷನ್ನು ಒಂದು ನ್ಯೂಸ್ ಲೆಟ್ರ್ ಬರುತ್ತೆ, ನಮ್ಮದು ಒಂದು ಬರಬೇಕು ಅಂತ ಒಂದು ಇದು. ಅದಕ್ಕೆ ನಾನೇ ಮೇಯ್ನ್ ಜವಾಬ್ದಾರಿ, ಆಯಿತಾ, ನೀವೇ ಮಾಡಬೇಕು ಅಂತ. ಏನೂ ಗೊತ್ತಿಲ್ಲ, ಯಾರ ಹತ್ರ ಮಾತಾಡೋದು, ಯಾರ ಹತ್ರ. ಇವಾಗ ಯಾರ್ಯಾರು ದೊಡ್ಡ ಇವರಿದ್ದಾರೋ, ಯಾರು ಅವ್ರನ್ನೆಲ್ಲ ಕರೆಸಿದ್ವಿ. ಅವರೆಲ್ಲ ಬಂದು ಏನೇನೋ ಐಡಿಯಾ ಕೊಟ್ಟಿದ್ರು, ಆಯಿತಾ. ಅಂದರೆ ಇವಾಗ ಮಾಧ್ಯಮ ಫೀಲ್ಡಲ್ಲಿರೋರು ಒಂದಷ್ಟು ಜನ ಸೆಟ್ ಆಗಲಿಲ್ಲ. ಏನು ಬರಬೇಕು ಅದರೊಳಗಡೆ ಅಂತ ಕೂತ್ಕೊಂಡು ಚರ್ಚೆ ಮಾಡೋದು ಮೀಟಿಂಗ್ಗಳಲ್ಲಿ. ಏನು ಬರಬೇಕು, ಕಾರ್ಮಿಕರ ಕತೆ ಬರಬೇಕು, ಮತ್ತು ಇಂಡಸ್ಟ್ರಿ ಬಗ್ಗೆ ಬರಬೇಕು, ಮತ್ತು ಗೊತ್ತಿಲ್ಲ ಇನ್ನೇನು, ಆಮೇಲೇನು ಗೊತ್ತಿಲ್ಲ. ಹಿಂಗೇ 1 ವರ್ಷ ನಾವು ಸ್ಟ್ರಗಲ್ ಮಾಡಿರೋದು. 2004 ಯಾವಾಗ ಮುನ್ನಡೆ ಸ್ಟಾರ್ಟ್ ಆಯಿತೋ ಆವಾಗಿಂದನೂ ಸ್ಟ್ರಗಲ್ ಮಾಡಿ 2005 ಒಳಗೆ ನಾನು ಏನೇನೋ ಬರೆಯೋದು. ಇಷ್ಟೆಲ್ಲ ಬರೆದ್ರೆ ನನಗೆ ಕಾರ್ಮಿಕರಿಗೆ ಬರಿಬೇಕು ಅಂದ್ಬಿಟ್ಟು ನಾನು ಬರವಣಿಗೆ ಸರಳ ಆಗಿದ್ದೇನೆ ಅಲ್ಲಿಂದ. ಇದು ನಾನು ಯಾರಿಗೆ ಬರಿತಾ ಇದ್ದೀನಿ, ಈ ಪದ ಆಗಲ್ಲ ಅಂತ ನನ್ನ ಬರವಣಿಗೆ ಇವತ್ತಿಗೂ ಎಲ್ಲರೂ ಹೇಳ್ತಾರೆ. ನನಗೂ ಗೊತ್ತದು ನನ್ನ ಬರವಣಿಗೆ ಸರಳ ಅಂತ. ನಾನು ಆವಾಗಿಂದನೇ ನಾನು ಅದನ್ನು ರೂಢಿಸ್ಕೊಂಡಿದ್ದು. ಸೊ ಯಾವುದನ್ನು ಏನು ಹೇಳ್ತಾ ಇದ್ದೀನಿ ನಾನು, ಕಾರ್ಮಿಕರಿಗೆ ಇದು ಅರ್ಥ ಆಗಬೇಕು ಅಂತ ಎಲ್ಲ ಹೇಳಿ. ಆಮೇಲೆ ಒಬ್ಬಳು ದೀಪಾ ಗಿರೀಶ್ ಅಂತ ಇದ್ದರು, ಅವಳು ನಮ್ಮ ಆರ್ಗನೈಸೇಷನ್ಗೆ ಸೇರಿಕೊಂಡ್ಳು. ಅವಳದು ತುಂಬ ಕಾಂಟ್ರಿಬ್ಯೂಷನ್ ಇದೆ ಸೂಜಿದಾರ ಫಸ್ಟ್ ಮಾಡೋದ್ರೊಳಗೆ. ಆಮೇಲೆ ನಾನು ಅದನ್ನು ಕ್ಯಾರಿ ಮಾಡಿದೆ, ತೊಗೊಂಡು ಹೋದೆ. ಬಟ್ ಅವಳು ಸ್ವಲ್ಪ ಈ ಥರ ಆರ್ಟ್ ಫಾರ್ಮು ಮತ್ತು ತುಂಬ ಟ್ಯಾಲೆಂಟ್ ಅವಳು, ಆಯಿತಾ. ಅವ್ರು ಬಂದಮೇಲೆ ಪ್ರತಿಭಾರ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೆಲ್ಲ ಹೇಳಿ ಅದು ಮೊದಲನೇದು ಬಂತು. ಅದೇ ಮೇಯ್ನಾಗಿ ಬರಿತಾ ಇದ್ದಿದ್ದು ನಾನೇ ಮೇಯ್ನು. ಅವಳು ಸ್ವಲ್ಪ ಇರೋವರೆಗೂ ಅವಳು ಬರೆದ್ಲು. ಮೇಯ್ನ್ ಎಲ್ಲ ಇಡೀ ಇದನ್ನು ಎತ್ಕೊಂಡಿದ್ದು ನಾನೇ. ಅದಕ್ಕೆ ಬೇಕಾಗಿರೋ ಫೋಟೋ ಕಲೆಕ್ಟ್ ಮಾಡೋದು, ಆಮೇಲೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದು. ಅದು ಇದಾಗಿರ್ಬೇಕಲ್ಲ, ಏನೋ ತೂಕವಾಗಿರ್ಬೇಕಲ್ಲ, ಸ್ವಲ್ಪಳ್ಳು ಬರಿಬಾರ್ದಲ್ಲ. ಒಂದು ಇದ್ರೊಳಗಡೆ ಬರವಣಿಗೆಯಲ್ಲಿ ಬಂದಮೇಲೆ ನಾವು ಮಾತಾಡೋವಾಗ ಏನು ಬೇಕಾದ್ರೂ ಮಾತಾಡ್ಬೋದು, ಬಟ್ ಬರವಣಿಗೆಯಲ್ಲಿ ಬಂದಮೇಲೆ ಅದಕ್ಕೆ ನಾವು ಹೊಣೆ ಹೊತ್ಕೋಬೇಕಲ್ಲ. ಸೊ ಅದಕ್ಕೆ ಕರೆಕ್ಟಾಗಿರಬೇಕು ಇನ್ಫಾರ್ಮೇಷನ್ನು ಅಂತ ಮಾಡೋದು. ಅಂದರೆ ಕಾರ್ಮಿಕ ಇವಾಗ ರೈಲಿನಲ್ಲೇ ಅರಳುವ ಮುಂಜಾವು ಅಂತ ಒಂದು ಬರೆದಿದ್ದೆ. ನನಗೆ ಇವಾಗ ಖುಷಿ ಆಗುತ್ತೆ ಅದನ್ನು ನಾನು ಹೆಂಗೆ ಬರೆದೆ ಅಂತ. ಅದು 2005 ಅಂದರೆ ಅವಾಗ ಯಶವಂತಪುರದಲ್ಲಿ ನಾವೆಲ್ಲ, ನಾನು ಹೋಗಿರಲಿಲ್ಲ,
ಬೇರೆ ಎಲ್ಲ ಹೋಗಿ ಫೋಟೋ ಎಲ್ಲ ಇಟ್ಕೊಂಬಂದಿದ್ರು. ಓಕೆ. ಆವಾಗ ಯಶವಂತಪುರಕ್ಕೆ ಎಲ್ಲಿಂದ ತುಮಕೂರಿಂದ ಬಸ್ಸಲ್ಲಿ ಟ್ರೈನಲ್ಲಿ ಬಂದು 4 ಗಂಟೆಗೆ ಎದ್ದು ಸ್ನಾನ ಒಂದು ಮಾಡಿಕೊಂಡು ಏನೂ ರೆಡಿ ಮಾಡ್ಕೊಳ್ದೆ ಹಾಗೇ ಬಂದು ರೈಲಲ್ಲೇ ತಿಂಡಿ ತಿನ್ಕೊಂಡು ಪ್ಲ್ಯಾಟ್ಫಾರ್ಮಲ್ಲಿ ಇಳಿದು ಬಟ್ಟೆ ಚೇಂಜ್ ಮಾಡಿಕೊಂಡು ಹೋಗ್ತಾಯಿದ್ರು ಮಹಿಳೆಯರು. ರೈಲಿನಲ್ಲಿ ಅರಳುವ ಮುಂಜಾವು ಅಂತಂದ್ಬಿಟ್ಟು ಒಂದು ಆರ್ಟಿಕಲ್, ಚಿಕ್ಕದು ಪುಟ್ಟದು ಆರ್ಟಿಕಲ್. ಸೊ ಆ ಥರ. ಆಮೇಲೆ ಇನ್ನೊಂದು ಅರುಂಧತಿ ರಾಯ್ ಬಗ್ಗೆ ಬರೆದಿದ್ವಿ. ಆಮೇಲೆ ಯಾರ್ಯಾರ ಬಗ್ಗೆನೋ ಹಿಂಗೇನೆ ಅಮರ್ಜಿತ್ ಕೌರ್ ಬಗ್ಗೆ ಬರೆದಿದ್ವಿ. ಇವ್ರದ್ದು ಇದು ಅಂದರೆ ವ್ಯಕ್ತಿ ಚಿತ್ರಣವನ್ನು ಕಟ್ಕೊಡೋದು ಇವರೆಲ್ಲ ಎಷ್ಟು ಅಂತ. ಆಮೇಲೆ ಬೇರೆ ಬೇರೆ ಚಳುವಳಿಗಳು ಹೆಂಗೆ ನಡೀತಾ ಇದೆ ಅಂತ ಅದ್ರ ಬಗ್ಗೆ ಬರೆಯೋದು. ಇದೆಲ್ಲದನ್ನೂ ನಮ್ಗೇನು ಅನಿಸ್ತಿತ್ತು ಅಂದರೆ ಕಾರ್ಮಿಕರು ಓದ್ತಾ ಇದ್ರಾ, ನಾವು ಅನ್ಕೊತಿದ್ವಿ ನೋಡಿ ಈ ಥರ ಎಲ್ಲ ಬಂದಿದೆ ಈ ಥರ ಎಲ್ಲ ಬಂದಿದೆ ಅಂತ ಹೇಳ್ಕೊಡ್ತಾಯಿದ್ವಿ ಒಂದು ಸರಿ. ಆಮೇಲೆ ಏನು ಮಾಡಿದ್ವಿ, ಎಲ್ಲ ಸಂಘಗಳು ತೊಗೋಬೇಕು ಅಂತ ಮಾಡಿಬಿಟ್ವಿ. ಸ್ವಸಹಾಯ ಸಂಘಗಳೆಲ್ಲ ಸುಲಿದರ ಇಷ್ಟಿಷ್ಟು ಅಂತ ತೊಗೊಂಡು ಅವ್ರವ್ರ ಫ್ಯಾಕ್ಟ್ರಿಗಳಲ್ಲಿ ಮಾರಬೇಕು ಅಥವಾ ಕೊಡಬೇಕು, ಓದಿಸ್ಬೇಕು ಅಂತ ಆ ಥರ ಅಂದರೆ ರೀಚ್ ಔಟ್ ಆಗೋದಕ್ಕೆ ಈ ಥರ ಮಾಡಿದ್ವಿ. ಆಮೇಲೆ ಮಕ್ಳುಗಳ್ದು ಯಾರ್ದು ಇತ್ತು ಅಂತಂದರೆ ಅವರೇ ತೊಗೊಳೋರು ಒಂದಷ್ಟು ಜನ. ಅವ್ರ ಮಕ್ಳಿಗೆ ಬಂದಿದೆಯಲ್ಲ ನೋಡೋಕೆ ಖುಷಿ. ಆಮೇಲೆ SLCದು ಎಲ್ಲ ಮಾರ್ಕ್ಸ್ಗಳು ಎಲ್ಲ ಬಂತು ಅಂತಂದರೆ ಅವ್ರು ತೊಗೊಳೋರು ಜಾಸ್ತಿ. ಆಮೇಲೆ ಫ್ಯಾಕ್ಟ್ರಿ ಹತ್ರ ಎಲ್ಲ ಹೋಗಿ ನೋಡಿ ನಿಮ್ಮದು ಬರುತ್ತೆ ಈ ಥರ ಎಲ್ಲ ಮಾಡ್ತಿದ್ರೆ ತೊಗೊಳ್ಳಿ ಅಂತ ಅಲ್ಲೇ ಕೊಡೋದು ಎಲ್ಲ ಮಾಡ್ತಾಯಿದ್ವಿ. ಸೊ ಈ ಥರ ಅಂದರೆ ತುಂಬ ಸರಳವಾಗಿ, ಆಮೇಲೆ ಸರಳವಾಗಿ ಕಾರ್ಮಿಕ ಹಕ್ಕುಗಳನ್ನ ಬರೆಯೋದು ಹೇಳ್ಕೊಡೋದು. ಈ ಥರ ಇದೆ ಈ ಥರ ಇದೆ ಅಂತ. ಕನಿಷ್ಠ ವೇತನ ಎಷ್ಟು ಬರ್ತಾಯಿದೆ, DA ಬಂತು ಅಂತಂದರೆ ಎಷ್ಟು DA ಆಗಿದೆ, ಆಮೇಲೆ ಹೆಂಗೆ ಲೆಕ್ಕ ಹಾಕೋದು DAನ, ಗ್ರ್ಯಾಚ್ಯುಟಿ ಹೆಂಗೆ ಲೆಕ್ಕ ಹಾಕೋದು. ನೀವು ಬರೀ ಸೆಟಲ್ಮೆಂಟು ಅಂದ್ಬಿಡ್ತೀರಾ. ಸೆಟಲ್ಮೆಂಟ್ ಅಂದರೆ ಏನೂ ಅಲ್ಲ, ಅದು ನೀವು ಗ್ರ್ಯಾಚ್ಯುಟಿ ಇರಬೇಕು. ಹಂಗೆ ಹಿಂಗೆ ಪ್ರತಿಯೊಂದು ಒಂಥರ ಹೇಳ್ಕೊಟ್ಟಂಗೆ ಮಾಡ್ತಾಯಿದ್ದು. ಸೊ ಇದನ್ನ ನೀವು ಸ್ವಸಹಾಯ ಸಂಘಗಳ ಮೂಲಕ ಸ್ವಸಹಾಯ ಸಂಘಗಳ ಮೂಲಕ ಅದನ್ನು ಅವ್ರಿಗೆ ಅವ್ರದ್ದು ಜವಾಬ್ದಾರಿ. ಸ್ವಸಹಾಯ ಸಂಘಗಳದ್ದು ಮುನ್ನಡೆ ನಾವು ನಡೆಸ್ತಾ ಇದ್ದೀವಿ. ನೀವು ಸ್ವಸಹಾಯ ಸಂಘಗಳು ನೀವೆಲ್ಲ ತೊಗೋಬೇಕು ಒಂದೊಂದು, ಮತ್ತು ನಿಮ್ಮ ಫ್ಯಾಕ್ಟ್ರಿಗಳು ನೀವು ಕೊಡಬೇಕು. ₹2 ಓದ್ತಾ ಇದ್ರೆ ನೀವು ನಮ್ಗೆ ಓದಕ್ಕೆ ಬರಲ್ಲ ಅನ್ನೋರು ಕೆಲವರು ನಿಮ್ಮ ಮಕ್ಳಿದಾರಲ್ಲ ಓದಿಸಿ ಅಂತ ಹೇಳ್ತಿದ್ವಿ. ಕೆಲವ್ರು ಓದೋರು ನಿಮ್ಮ ಮಕ್ಳಿದಾರಲ್ಲಮ್ಮ ಮಕ್ಳನ್ನ ನೋಡಿ ನಿನಗೆ ಇದ್ರ ಬಗ್ಗೆ ಇದಿದೆ ನೀವು ಓದಿಸಿ ಕೂತ್ಕೊಂಡು ಅಂತೆಲ್ಲ ಹೇಳ್ತಾ ಇದ್ವಿ. ಓದೋರು ಇದು ಎಷ್ಟು ವರ್ಷದ ನಡೀತು, ಯಾವಾಗಿಂದ ಶುರು ಮಾಡಿದ್ವಿ? 2005ರಿಂದ 2019ವರೆಗೂ ನಡೀತು. ಆಮೇಲೆ ನನಗೆ ಆಗಲಿಲ್ಲ, ನಾನೇ ಅದನ್ನು ನಡೆಸ್ಬೇಕಾಗಿದ್ದರಿಂದ. ಅದೇನಂತಂದರೆ ಲೇಖನಗಳನ್ನ ಕಲೆಕ್ಟ್ ಮಾಡಿಬಿಡ್ಬೋದು, ಫೋಟೋ ಕಲೆಕ್ಟ್ ಮಾಡ್ಬೋದು, ಇದು ಮಾಡ್ಬೋದು. ಆದರೆ ಕೂತ್ಕೊಂಡು ಲೇಔಟ್ ಮಾಡಿಸೋದಿದೆಯಲ್ಲ ಅದು ತುಂಬ ಕಷ್ಟ. ನನಗೆ ಲೇಔಟ್ ಮಾಡೋಕ್ಕೆ ಬರಲ್ಲ, ಅದೊಂದು ಕಲ್ತ್ಕೊಳ್ಳಿಲ್ಲ. ಬೇರೆ ಎಲ್ಲ ಕಲ್ತ್ಕೊಂಡ್ವಿ, ಲೇಔಟ್ ಮಾಡೋಕ್ಕೆ ಕಲ್ತ್ಕೊಳ್ಳಿಲ್ಲ. ಅಲ್ಲಿ ಹೋಗೋದು ಅದು ಓಡಾಟ ಕಷ್ಟ ಆಯಿತು ಮತ್ತು ತುಂಬ. ಸೊ ಅದರಿಂದ ನನಗೂ ಆಗಲಿಲ್ಲ ಮತ್ತೆ ಮುಂದುವರ್ಸೋಕ್ಕೆ. ಮತ್ತೆ ಇದು ಮುನ್ನಡೆ ಮೂಲಕ ನೀವು ಒಂದು ಲೈಬ್ರರಿ ಶುರು ಮಾಡಿದ್ರಿ ಅಂತ ಹೇಳ್ತಲ್ಲ, ಏನಕ್ಕೆ ಲೈಬ್ರರಿ ಶುರು ಮಾಡಿದ್ರಿ? ಅದೊಂದು ಐಡಿಯಾ ಬಂದಿದ್ದು ಹೆಂಗೆ ಅಂತಂದರೆ, ಮಕ್ಕಳಿಗೆಲ್ಲ ಪುಸ್ತಕ ಎಲ್ಲ ನಾವು ಕೊಡಿಸ್ತಾ ಇದ್ವಿ. ಆಮೇಲೆ ಒಂದಷ್ಟು ಜನ ಯಾರೋ ಏನಕ್ಕೆ ನನಗೂ ಅದು ಅಂದರೆ ಕಾರ್ಮಿಕರು ಬಂದು ಇದೊಂದು ರಿಸೋರ್ಸ್ ಸೆಂಟರ್ ಆಗಬೇಕು ಅಂತ ನಮ್ಮದು ಒಂದು ಯೋಚನೆ ಇತ್ತು. ಕಾರ್ಮಿಕರು ಸಾಯಂಕಾಲ ಆದರೆ ಬಂದು ಮಹಿಳಾ ಕಾರ್ಮಿಕರು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಏನಾದರೂ ಇಲ್ಲಿ ಬರಬೇಕು, ಪೇಪರ್ ಓದಬೇಕು ಅಂತ ಶುರುವಾಗಿದ್ದದು. ಪೇಪರ್ ತರಿಸ್ತಾ ಇದ್ವಿ. ಪೇಪರ್ ಓದಿ ಅವ್ರಿಗೆ ಏನಾರು ಅರ್ಥ ಮಾಡ್ಕೊಳ್ಳಿ ಅಂತ. ಆಮೇಲೆ ನಿಧಾನಕ್ಕೆ ಒಂಚೂರು ಕತೆ ಪುಸ್ತಕನೋ ಒಂದು ಲಾ ಪುಸ್ತಕನೋ ಸರಳವಾಗಿ ಅರ್ಥವಾಗಿರೋವಂಥ ಪುಸ್ತಕನೋ ಅದನ್ನೆಲ್ಲ ಸೇರಿಸ್ಬೇಕು ಅಂತ ಅದನ್ನೆಲ್ಲ ಒಂದೊಂದಾಗಿ ಸೇರಿಸ್ತಾ ಬಂದ್ವಿ. ಆಮೇಲೆ ಒಂದಷ್ಟು ಜನ ಡೋನರ್ಸು ನಮ್ಮ ಹತ್ರ ಈ ಪುಸ್ತಕ ಇದೆ ತೊಗೊಳ್ತೀರಾ ಅಂತೆಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ಆವಾಗಲೂ ಅವರಿಂದನೂ ತೊಗೊಂಡ್ವಿ. ಆಮೇಲೆ ಮಕ್ಕಳದು ಒಬ್ಬರು ಯಾರೋ ಡೋನರು ತುಂಬ ಮಕ್ಕಳು ಪುಸ್ತಕ ಇಟ್ಕೊಂಡಿದ್ರು. ಅದು ಎಲ್ಲ ಯಾರು ನಮಗೆ ಕಲೆಕ್ಷನ್ ಕೊಟ್ಟಿದ್ದು ಅದು ಮರ್ತೋಗ್ಬಿಟ್ಟಿದ್ದೀನಿ. ತುಂಬ ಇಷ್ಟು ಪುಸ್ತಕ ಮಕ್ಕಳದು, ಚಿಕ್ಕ ಮಕ್ಕಳು ಓದೋದು. ಆವಾಗ ನಾವು ಅಂದ್ಕೊಂಡ್ವಿ ಮುನ್ನಡೆ ಮಕ್ಕಳು ಲೈಬ್ರರಿ ಥರ ಮಾಡೋಣ ಅಂತ ಅಂದ್ಕೊಂಡು ಮಕ್ಕಳದ್ದು ಲೈಬ್ರರಿ, ಅದು ಮಕ್ಕಳು ಪುಸ್ತಕಗಳು ಬರ್ತಾಯಿದ್ರು. ಒಂದು 20 ಮಕ್ಕಳು ಬರ್ತಾಯಿದ್ರು. ಅದೇ ನಾವು ಪ್ರಚಾರ ಮಾಡಿದ್ವಿ, ಈ ಥರ ಲೈಬ್ರರಿ ಇದೆ, ನಿಮ್ಮ ಮಕ್ಕಳನ್ನ ಕಳಿಸಿ, ಮನೆಗೆ ಕೊಡಲ್ಲ ಬಟ್ ಅಲ್ಲೇ ಹೋಗಿ ಕೂತ್ಕೊಂಡು ಓದಬೇಕು ಅಂತಂದ್ಬಿಟ್ಟು ಆ ಲೈಬ್ರರಿಯಿಂದ ತುಂಬ ನಾವು ಇದು ಮಾಡಿದ್ದೀವಿ. ಮಕ್ಕಳನ್ನ ಕಳಿಸ್ತಾಯಿದ್ರು. ಅವ್ರಿಗೆ ಏನು ಮಕ್ಕಳ ದಿನಾಚರಣೆ ಮಾಡಿದ್ದೀವಿ. ಅವ್ರನ್ನ ಕರ್ಕೊಂಡು
ಏನು ಇದು ಪ್ಲಾನೆಟೋರಿಯಮ್ಮು, ಅದಕ್ಕೆಲ್ಲ ಕರ್ಕೊಂಡೋಗಿದ್ದೀವಿ. ಈ ಥರ ಮಕ್ಕಳನ್ನ ಬಳಸ್ಕೊಂಡು ಎಷ್ಟೊಂದು ಕಾರ್ಯಕ್ರಮ. ಆಮೇಲೆ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು, ಅವ್ರಿಗೆ ಯಾವ ಥರ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋದಕ್ಕೆ ಒಬ್ಬರು, ಅವ್ರ ಹೆಸರು ಮರ್ತ್ಬಿಟ್ಟೆ, ಅವ್ರು ಬಂದು ತಂದೆ ತಾಯಿರಿಗೆ ಗಾರ್ಮೆಂಟ್ ವರ್ಕರ್ಸ್ ಹೇಳ್ಕೊಟ್ಟಿದ್ರು. ನೋಡಿ, ನೀವು ಈ ಥರ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕು ಅವ್ರು ಓದೋದಕ್ಕೆ. ನೀವೇನೇ ಟಿ ವಿ ನೋಡ್ಕೊಂಡು ಕೂತ್ಕೋಬಾರ್ದು, ನೀವೇನೇ ಮೊಬೈಲ್ ನೋಡ್ಕೊಂಡು ಕೂತ್ಕೋಬಾರ್ದು. ಅವಾಗ ಮೊಬೈಲ್ ಇತ್ತ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಥರ ಹಂಗೆಲ್ಲ ಮಾಡ್ಬಾರ್ದು. ಮನೇಲಿ ಜಗಳ ಆಡಬಾರ್ದು, ಆ ಥರ ಎಲ್ಲ ಇಟ್ಕೊಂಡು ಅವಾಗ ಮಾತ್ರ ಅವ್ರಿಗೆ ಓದೋಕ್ಕೆ ಇದಾಗುತ್ತೆ ಅಂತ. ಆ ಥರದ್ದೆಲ್ಲ ಅಂದರೆ ಅವ್ರ ಮಕ್ಕಳಿಗೆ ಏನೇನು ಬೇಕು ಅನ್ನೋದನ್ನೆಲ್ಲ ಅವ್ರು ಬಂದು ಹೇಳ್ಕೊಟ್ಟಿದ್ರು ಒಂದ್ಸರಿ. ಬಟ್ ಮಹಿಳೆಯರಿಗೆ ಅವ್ರ ಮಕ್ಕಳನ್ನ ಇಲ್ಲಿ ಕಳ್ಸೋದಕ್ಕೆ ಏನು ಇನ್ಸೆಂಟಿವ್ ಏನಿರ್ತಾ ಇದ್ರು, ಏನಕ್ಕೆ ಕಳಿಸ್ತಾ ಇದ್ರು, ಅವ್ರದ್ದೇನು ಐಡಿಯಾ ಇತ್ತು? ಏನಿಲ್ಲ ಆ ಥರದ್ದು. ಇವಾಗ ಆ ಥರ ಪ್ರೊಟೆಕ್ಟೆಡ್ ಮಕ್ಕಳೇನಲ್ಲ ಅವರು. ಇವಾಗ ನಮ್ಮ ಮಕ್ಕಳನ್ನಲ್ಲಿ ನಾವು ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತಿಲ್ಲ, ಅದೊಂದು ದೊಡ್ಡ ಏರಿಯಾ, ಅದು ನಾಯಂಡಹಳ್ಳಿ ಏರಿಯಾ. ಅವರು ನಾನು ನಾಯಂಡಹಳ್ಳಿ ಏರಿಯಾದಲ್ಲೇ ಆಫೀಸ್ ಇದ್ದಿದ್ದು. ಸೊ ಅದೊಂಥರ ಎಲ್ಲೋ ಮೇನ್ ರೋಡಿಗೆ ಬಂದು ಅಲ್ಲಿಂದ ದಾಟ್ಕೊಂಡು ಆ ಥರದ್ದೇನಿಲ್ಲ. ಆಮೇಲೆ ರತ್ನಮ್ಮಂಗೆ ತುಂಬ ಚೆನ್ನಾಗಿ ಪರಿಚಯ ಇತ್ತು. ಯಾರು ಆಫೀಸಲ್ಲಿ ಇರ್ತೀರ ನಮ್ಮ ರತ್ನಮ್ಮನಡೆ ರತ್ನಮ್ಮನಿಗೆ, ಅವರು ವರ್ಕರ್ಸ್ಗೆಲ್ಲ ಹೇಳೋರು, ಕಳಿಸ್ರಿ ನಿಮ್ಮ ಮಕ್ಕಳನ್ನ ಅಂತ ಅಂದ್ಬಿಟ್ಟು ಕಳಿಸೋರು. ಹಾಗಂಗೆ ಫ್ರೆಂಡ್ಸೇ ನೀನು ಬರೋ ಅಂತ ಒಂದು 20 ಮಕ್ಕಳು ಬರೋದು. ಎಷ್ಟು ವರ್ಷ ಅನ್ಸುತ್ತೆ ಯಾವಾಗ ಶುರು ಮಾಡ್ತೀಯ? ಅದು 2009 ಶುರುವಾಯ್ತು ಅನಿಸುತ್ತೆ. ನಡೀತು 2016ವರೆಗೂ ನಡೀತು. 2016ವರೆಗೂ. ಆಮೇಲೆ ಕ್ಲೋಸ್ ಡೌನ್ ಆಯಿತು. ಯಾಕೆ ಅಂತಂದರೆ ಆಫೀಸ್ ನಾವು ಅಲ್ಲಿ ಕ್ಲೋಸ್ ಮಾಡಬೇಕಾಯ್ತು. ಅಲ್ಲಿ ಕ್ಲೋಸ್ ಮಾಡಿ ನಾವು ಇಲ್ಲಿ ಮುಂದಕ್ಕೆ ಬಂದ್ವಿ. ಸ್ವಲ್ಪ ಇಲ್ಲಿ ಬಂದಮೇಲೆ ನಾವು ಫೀಲ್ಡ್ ವರ್ಕ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಆಯಿತು. ಅಂದರೆ ಫ್ಯಾಕ್ಟ್ರಿ ಹತ್ರ ಹೋಗೋದು ಮತ್ತು ಬೇರೆ ಕಡೆ ಹೋಗೋದು. ಆವಾಗ ಆಫೀಸಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಸೊ ಏನೇನು ಆ ಥರ ಏನೇನೋ ಆಗಿ ಅದು ಕ್ಲೋಸ್ ಆಯಿತು. ನೀವು ಹೇಳೋ ಪ್ರಕಾರ ಫಸ್ಟು ಮುನ್ನಡೆ ಸಾಮಾಜಿಕ ಸಂಘಟನೆ ಮತ್ತು ಯೂನಿಯನ್, ಘಾಟು ಯೂನಿಯನ್ ಥರ ಕೆಲಸ ಮಾಡೋದು ಅನ್ನೋದು ಡಿಸ್ಟಿಂಕ್ಷನ್ ಮಾಡಿದ್ರಿ. ಬಟ್ ಘಾಟು ಕೆಲಸ ಜಾಸ್ತಿ ಆಗ್ತಾ ಇದ್ದಂಗೆ ಮುನ್ನಡೆ ಕೆಲಸ ಸ್ವಲ್ಪ ಕಡಿಮೆ ಆಗ್ತಾ ಬಂತ. ಇದು ಆಗಿರ್ಬೋದು ನನಗೆ ಅನಿಸುತ್ತಂಗೆ. ಯಾಕಂದರೆ ಒಂದು ಇನ್ಸ್ಟಿಟ್ಯೂಷನಲೈಸ್ ಫಂಡಿಂಗ್ ಇಲ್ಲ ಎರಡೂ ಸಂಸ್ಥೆಗಳಿಗೆ. ಯೂನಿಯನ್ಗೆ ಏನಾಯಿತು ಅಂತಂದರೆ, ಯೂನಿಯನ್ಗೆ ಯಾವುದೋ ಒಂದು ಕೇಸ್ ಸೆಟ್ಲ್ ಮಾಡೋವು, ಏನೋ ಒಂದು ಬರೋದು ಒಂದು ಆಯಿತು. ಇದು ಮುನ್ನಡೆಗೆ ಆ ಥರ ನಾವೊಂದು ಸಿದ್ಧಾಂತ ಒಂದು ತೊಗೊಂಡ್ಮೇಲೆ ನಾವು ಹಂಗೆ ಮಾಡಬಾರ್ದು ಅಂತ ಆದಮೇಲೆ ಹಂಗೂ ಮುನ್ನಡೆಯಿಂದ ಸ್ವಲ್ಪ ಅದು ಇದು ತೊಗೊಂಡು ಮಾಡಿದ್ವಿ. ಬಟ್ ಫುಲ್ ಟೈಮ್ ಕಾರ್ಯಕರ್ತರನ್ನ ಇಟ್ಕೊಂಡು, ಯಾಕೆ ಅಂತಂದರೆ ನಮಗೆ ಅಷ್ಟೊಂದು ಫಂಡಿಂಗ್ ಎಲ್ಲೂ ಸಿಗ್ತಾ ಇರಲಿಲ್ಲ. ಮತ್ತು FCRA ಎಲ್ಲ ಇಲ್ಲ. ಇದೊಂದು ಲೋಕಲ್ ಆರ್ಗನೈಸೇಷನ್ ಅಷ್ಟೇ ಮುನ್ನಡೆ. ನಿಮಗೆ ಯೂನಿಯನ್ನಿಗೆ ಸತತವಾಗಿ ಮೆಂಬರ್ಶಿಪ್ ಬರುತ್ತೆ, ಮತ್ತು ಇದು ಮೆಂಬರ್ಶಿಪ್ ಬೇಸ್ಡೇ. ಆದರೆ ಯೂನಿಯನ್ನಿಗೆ ಸತತವಾಗಿ ಮೆಂಬರ್ಶಿಪ್ ಬರುತ್ತೆ, ಮತ್ತು ಕೇಸ್ಗಳು ಇರ್ತಾ ಆದಾಗ ದುಡ್ಡು ಬರುತ್ತೆ. ಇವಾಗ ನಾವು ಒಂದು ಲಿಕ್ವಿಡೇಷನ್ ಯಾವುದೋ ಕೇಸ್ ಮಾಡಿಸಿದ್ವಿ ಘಾಟುವಿಂದ, ತುಂಬ ದುಡ್ಡು ಬಂತು ಅದರಿಂದ. ತುಂಬ ಅಂತಂದರೆ ನಾವು ಇಲ್ಲಿವರೆಗೂ ಸಸ್ಟೈನ್ ಆಗ್ತಾ ಇದ್ದೀವಲ್ಲ, ಅದರಿಂದ ಆ ಥರ ದುಡ್ಡು ಬಂತು. ಮುನ್ನಡೆಗೆ ಆ ಥರ ರಿಸೋರ್ಸ್ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ನಮಗೆ ಯಾವ ಕಾರ್ಯಕರ್ತರಿಗೆಲ್ಲ ದುಡ್ಡೆಲ್ಲ ಕೊಡೋಕ್ಕೆ ಮತ್ತು ಕಾರ್ಯಕರ್ತರೂ ಇದರ ಮೇಲೆ ಆಧಾರ ಆಗಿರೋದ್ರಿಂದ ನಾವು ಅದು ಆಗಬಾರ್ದು ಅಂತಲೇ ನಮ್ಮದು ಇದ್ದಿದ್ದು. ನಮ್ಮದೇನಂತಂದರೆ, ನಾವು ಜೀವನಕ್ಕೆ ಬೇರೆ ಕೆಲಸ ಮಾಡಿಕೊಂಡು ಸಂಘಟನೆ ಕೆಲಸ ಮಾಡಬೇಕು ಅನ್ನೋ ಥರನೇ ನಮ್ಮದು ಐಡಿಯಾ ಇದ್ದಿದ್ದು. ಇವಾಗ ನಾವು ಇನ್ಸ್ಟಿಟ್ಯೂಷನಲೈಸ್ಡ್ ಫಂಡಿಂಗ್ ಇದನ್ನು ಬೇಡ ಅಂತೀವಿ ಅಂದರೆ ಅದೇ ತಾನೇ, ನಮಗೆ ಕೈಲಾಗಿದ್ದ ಕೆಲಸ ನಾವು ಮಾಡ್ಕೊಂಡು ಇಲ್ಲಿಗೆ ನಾವೇನು ಕೊಡಬೇಕು ಅದನ್ನು ಕೊಡಬೇಕು ಅಂತ. ಬಟ್ ಅದು ಮುನ್ನಡೆಗೆ ಅಷ್ಟೊಂದು ಸಾಧ್ಯ ಆಗಲಿಲ್ಲ. ಸೊ ನಮ್ಮ ರತ್ನಮ್ಮ ಮಾತ್ರ ಇದ್ದರು, ಮತ್ತು ಇವಾಗಲೂ ಒಂದಷ್ಟು ಜನ ಇದ್ದಾರಲ್ಲಿ, ಅದು ಹಂಗಾಗತ್ತೆ. ಸೊ ಘಾಟು ಬೆಳೆದಿದ್ರಿಂದ ಇದು ಕಡಿಮೆ ಆಯಿತು ಅಂತಲ್ಲ, ನಮ್ಮದು ಈ ಒಂದು ಇದ್ದಿದ್ದರಿಂದ ಏನು ನಮ್ಮ ಸಿದ್ಧಾಂತ ಇದರಿಂದ ಯೂನಿಯನ್ಗೆ ನಾವು ಬೇಡ ಫಂಡಿಂಗ್ ಅಂದ್ವಿ. ಮುನ್ನಡೆಗೆ ಫಂಡಿಂಗ್ ಬೇಕು ಅಂತಂದರೆ ಅದು ಆಮೇಲೆ FCRA ಇದನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಯಾವುದೋ ಈಗ ನೋಡಿ ನೀವು ಏನಂತಾರೆ ಅದಕ್ಕೆ, ಚಾನಲೈಸ್ ಮಾಡೋ ಹಂಗಿಲ್ಲ ಅಂತ. ಇವಾಗ ಯಾವುದೋ ಒಂದು ಸಂಸ್ಥೆ ತೊಗೊಂಡು ಮುನ್ನಡೆ ಕೊಟ್ಟು ಮುನ್ನಡೆ ಕೆಲಸ ಆ ಥರ ಇಲ್ಲ, ಆ ಥರ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ರಿಸ್ಟ್ರಿಕ್ಷನ್ ಬಂತು. ಹೇಗೆ ಬರುತ್ತೆ ಫಂಡಿಂಗ್, ಹೇಗೆ ಬರುತ್ತೆ ಮತ್ತೆ ನಡೆಸೋದಕ್ಕೆ ಇನ್ನೇನು ಪಾಸಿಬಿಲಿಟಿ? ಇನ್ನೇನಿಲ್ಲ, ಇವಾಗ ಫ್ಯಾಕ್ಟ್ರಿ ಇವಾಗ ರತ್ನಮ್ಮ ಇದ್ದಾರೆ, ರತ್ನಮ್ಮ ಕೆಲಸ ಮಾಡ್ತಾಯಿದ್ದಾರೆ. ಅವರು ಯೂನಿಯನ್ಗೆ ಕೆಲಸ ಮಾಡಿಕೊಂಡು ಅದಕ್ಕೂ ಕೆಲಸ ಮಾಡ್ತಾರೆ. ಏನಾದ್ರೂ ಇವಾಗ ಅದಕ್ಕೆ ಆಫೀಸ್ ಮುಚ್ಚಿದ್ವಿ. ಆಫೀಸು 2020 ಕೋವಿಡ್ ಬರೋವರೆಗೂ ಆಫೀಸ್ ಇತ್ತು.
ಆಮೇಲೆ ಆಗಲಿಲ್ಲ ನಮ್ಮ ಕೈಲಿ ಮಾಡೋಕ್ಕೆ. ತುಂಬ ವರ್ಕರ್ಸ್ಗಳು ಎಷ್ಟು ಟ್ಯಾಲೆಂಟ್ಫುಲ್ ಆಗಿರ್ತಾರೆ, ಅವರು ಎಷ್ಟು ಒಳ್ಳೆ ರಿಸೋರ್ಸ್ಗಳಾಗ್ಬೋದು ಯೂನಿಯನ್ಗೆ ಮತ್ತು ಒಂದು ಸಂಘಟನೆಗೆ ಅಂತ ನಾವು ನೋಡ್ಕೊಂಡು ಬಂದಿದ್ದೀವಿ ಅಷ್ಟು ವರ್ಷದಿಂದ. ಒಂದಷ್ಟು ಜನ ಅವರವರೇ ಸಂಘ ನಡೆಸ್ಕೊಳ್ಳೋರು, ಅವರೇ ಮಾತಾಡೋರು, ಎಲ್ಲ ಅವರೇ ಮಾಡೋರು. ಒಬ್ರು ಇದ್ದರು, VKNL ಕೆಲಸ ಮಾಡ್ತಾಯಿದ್ರು ಅವರು. ಅವರು ಯಾವುದೋ ಒಂದು ಪ್ರೋಗ್ರಾಮ್ ಇದ್ರೊಳಗೆ ನಮಗೆ ಪರಿಚಯ ಆದರು. ಅವರೇನೇ ಮನೆ ಇವಾಗ ಮಾಮೂಲಿ ವರ್ಕರ್ ಆದರೆ ಏನಾಗುತ್ತೆ, ಕೆಲಸ ಬಿಟ್ಟ ತಕ್ಷಣ ಅಯ್ಯೋ ನಮಗೇನು ಬೇಡಪ್ಪ ನಾವು ಮನೆಗೆ ಹೊರ್ಟೋಗ್ತೀವಿ ಅಂತ ಇವರೇ ಆಫೀಸಿಗೆ ಬರೋರು ಎಲ್ಲ ಬಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಏನೋ ಒಂದು ನೋಡಿಬಿಟ್ಟು ಮೇಡಮ್ ಇದನ್ನೆಲ್ಲ ನಾನು ಮಾಡ್ತೀನಿ ಮೇಡಮ್ ಅಂತೆಲ್ಲ ಹೇಳಿ ನಾನೇ ಬರಿತೀನಿ, ನಾನೇ ಅದನ್ನು ಕಂಪೇರ್ ಮಾಡ್ತೀನಿ, ಇದೆಲ್ಲ ಮಾಡ್ಬೋದು ಮೇಡಮ್ ನನಗೆ ಅಂತೆಲ್ಲ ಎಷ್ಟು ಮಾಡಿದ್ರೆ ಒಂದು ಫೈನ್ ಡೇ ಅವ್ರ ಗಂಡ ಬಂದರು ಜೊತೆಗೆ. ಗಂಡ ಬಂದ್ಬಿಟ್ಟು ಇಲ್ಲ ಸರ್ ಅವ್ರಿಗೆ ತುಂಬ ಇಲ್ಲ ಮೇಡಮ್, ತುಂಬ ಅವ್ರಿಗೆ ಕೆಲಸ ಇದೆ, ಮನೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಅವ್ರಿಗೆಲ್ಲ ಈ ಕೆಲಸ ಎಲ್ಲ ನೀವು ತೊಡಗಿಸ್ಕೊಳ್ಳೇಬೇಡಿ, ಅವರು ನನ್ನ ಹತ್ರ ಬಂದು ಹತ್ಕೋತಾರೆ, ಅಯ್ಯೋ ನಾನು ಬಿಡೋದೇ ಇಲ್ಲ ಈ ಸಂಘಟನೆಯವರು ಅಂತಂದ್ಬಿಟ್ಟು, ನೀವು ದಯವಿಟ್ಟು ಅವ್ರನ್ನ ಈ ಥರ ಕೆಲಸದಲ್ಲೆಲ್ಲ ಇದು ಮಾಡ್ಕೋಬೇಡಿ, ನನ್ನ ಸಂಸಾರ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳಿ ಕರ್ಕೊಂಡೋಗ್ಬಿಟ್ಟು. ಓಪನ್ ನಮ್ಗೆ ಎಷ್ಟು ನಿರಾಸೆ ಆಯಿತು ಅವತ್ತು ಅಂತಂದರೆ, ಅದೊಂದು ನಿರಾಸೆ ಜೊತೆಗೆ ನೋಡಿ ಹೆಣ್ಮಕ್ಳಿಗೆ ಅವ್ರದ್ದು ಏನಿದೆಯೋ ಅದನ್ನು ಹೊರಗೆ ಹಾಕೋಕ್ಕೂ ಒಂದು ಸ್ವಾತಂತ್ರ್ಯ ಇಲ್ಲ, ಅಷ್ಟು ಅವರು ಇದಾಗಿರ್ತಾರೆ ಅಂತ ಒಂದು ಪೇಟ್ರಿಯಾರ್ಕಿದು ಒಂದು ದೊಡ್ಡ ಇದು ಅವತ್ತು ಕಾಣಿಸ್ತು ನಮಗೆ. ಆಮೇಲೆ ಅನಿಸ್ತು ಅಂದರೆ ಮಹಿಳೆಯರು ಬರ್ತಾರೆ ಮುಂದಕ್ಕೆ, ಆದರೆ ಅವ್ರಿಗೆ ತುಂಬ ಹರ್ಡಲ್ಸ್ಗಳಿದ್ದಾವೆ. ಒಂದು ಕುಟುಂಬದ ಜವಾಬ್ದಾರಿ, ಇನ್ನೊಂದು ಈ ಥರ ಗಂಡಂದರು, ಇನ್ನೊಂದು ಅವ್ರ ಅತ್ತೆ ಮಾವ, ಇನ್ನೊಂದು ಸಮಾಜ, ಇನ್ನೊಂದು ಅಕ್ಕಪಕ್ಕದವರು, ಇನ್ನೊಂದು ಆ ಕೆಲಸ ಎಲ್ಲ ಸೇರಿ ಅವ್ರದ್ದು ಎಲ್ಲ ಇದನ್ನೂ ಹೂತಾಕ್ಬಿಟ್ಟಿದೆ ಅವ್ರದ್ದು ಇದನ್ನೆಲ್ಲ ಅಂತ ಅವತ್ತು ಅನ್ನಿಸ್ತು. ಸೊ ಹಾಗಾಗಿ ಇನ್ನು ತುಂಬ ಜನ ಸ್ವಲ್ಪ ಕರೇಜಸ್ ಆಗಿರೋರು ಬರೋರು ಎಲ್ಲ ಇದು ಮಾಡೋರು. ನಾವು ಈ ಥರ ನಮ್ಮ ಅವ್ರ ಲೀಡರ್ಶಿಪ್ನ ತಕ್ಷಣವೇ ಗುರುತಿಸ್ತಿದ್ವಿ ನಾವು. ಅದರೊಳಗೂ ಒಂದೆರಡು ನಾವು ಮಿಸ್ಟೇಕು ಮಾಡ್ತಾಯಿದ್ವಿ ಅಂತ ಅನಿಸ್ತು. ಯಾಕೆ ಅಂತಂದರೆ ಕೆಲವ್ರ ಫ್ಯಾಕ್ಟ್ರಿನಲ್ಲಿ ಏನಾಗ್ತಿತ್ತು, ನಾವು ಒಂದಷ್ಟು ಜನ ವರ್ಕರ್ಸು ಒಬ್ಬ ವರ್ಕರ್ ಹೇಳ್ದಂಗೆ ಕೇಳೋರು. ಸೊ ನಾವು ತಕ್ಷಣ ಅವರು ಲೀಡರ್ಗಳು ಅಂತ ಡಿಸೈಡ್ ಮಾಡಿಬಿಡ್ತಾಯಿದ್ವಿ. ಬನ್ರೆ ಎಲ್ಲರೂ ಬನ್ರೆ ಅಂದ ತಕ್ಷಣ ಎಲ್ಲರೂ ಬರೋರು, ಇವತ್ತು ಹೋಗ್ಬೇಕಂಡ್ರೆ ಅಂತೆಲ್ಲ ಇದು ಮಾಡೋರು. ಆಮೇಲೆ ನಮಗೆ ಬರ್ತಾ ಗೊತ್ತಾಗಿದ್ದು, ಅವರು ಏನೋ ಒಂದು ಹಿತಾಸಕ್ತಿ ಇರುತ್ತೆ, ಅದಕ್ಕೋಸ್ಕರ ಅವ್ರು ಅದನ್ನು ಯೂಸ್ ಮಾಡ್ಕೋತಾ ಇರ್ತಾರೆ. ಈ ಮನಿ ಲೆಂಡಿಂಗ್ ಎಲ್ಲ ಇರುತ್ತಲ್ಲ, ಇವಾಗ ದುಡ್ಡು ಇಸ್ಕೊಂಡಿರ್ತಾರೆ ಅವ್ರ ಹತ್ರ, ಅವ್ರು ಕರೆದ್ರೆ ಬರಲೇಬೇಕು. ಸೊ ಆ ಥರದ್ದೆಲ್ಲ ನಮಗೆ ಗೊತ್ತಾಯಿತು. ನಾವು ಸ್ವಲ್ಪ ಹುಷಾರಾಗಿರಬೇಕು ಇಂಥ ಇವ್ರ ಜೊತೆಗೆಲ್ಲ ಅಂತ ಅಂದ್ಬಿಟ್ಟು. ಕೆಲವರು ನಿಜವಾಗ್ಲೂ ಆರ್ಗ್ಯಾನಿಕ್ ಲೀಡರ್ಗಳು ಇರೋರು, ಅಂದರೆ ಫಸ್ಟಿಂದನೂ ಲೀಡರು, ನಿಜವಾಗ್ಲೂ ಕಾಸ್ಗೋಸ್ಕರ ನಾವು ಕೆಲಸ ಮಾಡಬೇಕು, ಬನ್ರೆ ತಿಳ್ಕೊಳ್ಳೋಣ ಬನ್ರೆ ಅಂತೆಲ್ಲ ಹೇಳಿ ಆ ಥರದ್ದೂ ಇದ್ದಾರೆ, ಇಲ್ಲ ಅಂತಿಲ್ಲ. ಸೊ ನಾವು ಸ್ವಲ್ಪ ಆಮೇಲೆ ನಾವು ಅವ್ರ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡ್ತಾಯಿದ್ವಿ ಟೈಮು. ಯಾಕೆಂತಂದರೆ ಅವ್ರನ್ನ ಕರೆಯೋದು, ಆಮೇಲೆ ಅವ್ರಿಗೆ ಇಂಟ್ರೆಸ್ಟು ಇರೋದು, ನಾವೂ ಅವ್ರಿಗೆ ಸ್ಪೆಂಡ್ ಮಾಡ್ತಾಯಿದ್ವಿ. ಅವ್ರಿಗೆ ಹೇಳ್ಕೊಡೋದು, ನೋಡಿ ಹಿಂಗಿದೆ ಅಂತೆಲ್ಲ ಹೇಳ್ಕೊಡೋದು. ಮತ್ತು ಇನ್ನೊಂದು ಏನಂತಂದರೆ, ನೀವು ನಾಯಕತ್ವದ ಗುಣಗಳು ಅಂತಂದರೆ ಹೆಂಗಿರಬೇಕು, ಎಷ್ಟು ಟ್ರಾನ್ಸ್ಪರೆಂಟ್ ಇರಬೇಕು, ದುಡ್ಡಿನ ವಿಷಯದಲ್ಲಿ ಎಷ್ಟು ಟ್ರಾನ್ಸ್ಪರೆಂಟ್ ಇರಬೇಕು, ಮತ್ತು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡೋದಾಗಲಿ ಅಥವಾ ಇನ್ನೇನಾರ ನೆಗೋಷಿಯೇಷನ್ ಆಗಲಿ, ನೀವು ಕಾರ್ಮಿಕರನ್ನ ಬಿಟ್ಟು ಒಬ್ಬರೇ ಹೋಗಬಾರ್ದು. ಯಾಕೆಂತಂದರೆ ನೀವು ಒಳ್ಳೆಯವರಾಗಿದ್ರೂ ನಿಮ್ಮ ಮನಸ್ಸಲ್ಲಿ ಏನೂ ಇಲ್ಲ ಅಂದ್ರೂ ನೋಡೋರ್ಗೆ ಏನು ಕಾಣಿಸುತ್ತೆ ಅಂದರೆ, ನೀನು ಒಬ್ಬಳೇ ಹೋಗಿ ಮಾತಾಡ್ಕೊಂಬಂದರೆ ಏನೋ ಡೀಲ್ ಮಾಡ್ಕೊಂಡು ಬಂದಿದೆಯಾ ಅನ್ನೋ ಥರ ಅನಿಸುತ್ತೆ. ಅದಕ್ಕೆ ನೀವು ಯಾವಾಗಲೂ ಕಲೆಕ್ಟಿವ್ ಆಗಿರಬೇಕು. ಅದೆಲ್ಲ ಹೇಳಿ ನಾವು ಆ ಥರ ಬೆಳೆಸ್ತಾ ಇದ್ದಿದ್ದು ಇವ್ರನ್ನ. ಮತ್ತು ಅವ್ರಿಗೆ ಬರೆಯೋದು ಹೇಳ್ಕೊಡೋದು, ಮತ್ತು ಒಟ್ಟಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಾಗ್ತಾಯಿದೆ, ನೀವು ಒಟ್ಟಾರೆ ಇಂಡಸ್ಟ್ರಿದು ಏನಿದೆ ಅಂತ ಅರ್ಥ ಮಾಡಿಸೋದು. ಮತ್ತೇನೆಂದರೆ ಚಿಕ್ಕ ವಿಷಯನ ಹೆಂಗೆ ನಾವು ದೊಡ್ಡದು ಮಾಡಬಾರ್ದು. ಇವಾಗ ಈಗೋ ಪ್ರಾಬ್ಲಮ್ ಏನೋ ಇಬ್ಬರು, ಅದಂತೂ ತುಂಬ ಬಂದಿದೆ ಬಿಡಿ. ನಾವು ಅದನ್ನು ಡೀಲ್ ಮಾಡಿನೇ ನಮ್ಮದು ಅರ್ಧ ಇದು ಹೋಗ್ಬಿಡ್ತು. ನಾಯಕರ ಮಧ್ಯೆ ಅಂದರೆ ಲೀಡರ್ಶಿಪ್ ಮಧ್ಯೆ ಪ್ರಾಬ್ಲಮ್ ಬಂದಾಗ ಇದೇ ಕೆಲಸ ನಮಗೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡು, ಇವ್ರಿಗೆ ಕೌನ್ಸಿಲಿಂಗ್ ಮಾಡು, ಅವ್ರದ್ದು ಹೇಳು ಇವ್ರದ್ದು ಹೇಳು, ಇಬ್ಬರೂ ಒಟ್ಟಿಗೆ ಕರ್ಕೊಂಬ, ನೀವೆಲ್ಲ ದೊಡ್ಡ ಒಂದು ಕಾಸ್ಗೆ ನೀವು ಕೆಲಸ ಮಾಡ್ತಿರೋದು, ನಿಮ್ಮದೇ ಜಗಳ ಮಾಡ್ಕೋಬಾರ್ದು ನೀವು ಅಂತೆಲ್ಲ ಹೇಳಿ, ಇದು ತುಂಬ ಚಾಲೆಂಜ್ ಆಗಿರೋದು ನಮಗೆ. ಈಗ ಒಂದು 5 ವರ್ಷದಿಂದ ನಾನು ಮಾಡ್ತಾಯಿಲ್ಲ ಅದನ್ನು. 5 ವರ್ಷದವರೆಗೂ ನಾನು ಇದನ್ನೇ ಮಾಡ್ತಾಯಿದ್ದಿದ್ದು. ಯಾಕೆಂದರೆ ಒಂದು ಸಂಘಟನೆಯಲ್ಲಿ ಬಂದಾಗ ಈ ಥರ ಆಗುತ್ತೆ. ಇನ್ನೊಂದು, ಈ ಹೆಣ್ಮಕ್ಳೆಲ್ಲರೂ ಯಾವ ಹಿನ್ನೆಲೆಯಿಂದ ಬಂದವರು ಅಂತಲೂ ನೋಡಬೇಕು ನಾವು. ಅವ್ರನ್ನೆಲ್ಲನೂ ಅವರ ಒಂದು ಇದನ್ನು ಚಿಕ್ಕ ವಿಷಯಕ್ಕೆ
ಅಯ್ಯೋ ಚಿಕ್ಕ ಚಿಕ್ಕ ವಿಷಯಕ್ಕೆ ಗಲಾಟೆ ಆಗೋಗಿದೆ. ಇವು ಏನೋ ಮಾತಾಡುವಾಗ ಅವ್ರು ನನ್ನ ಸಾರು ಚೆನ್ನಾಗಿಲ್ಲ ಅಂತಂದರು, ಅವಳೇನು ಸಾರು ಮಾಡ್ತಾಳೆ ಅಂತಂದರು. ಅಷ್ಟಕ್ಕೆಲ್ಲ ಲೀಡರ್ಗಳ ಮಧ್ಯೆ ಗಲಾಟೆ ಬಂದ್ಬಿಟ್ಟಿದೆ. ಏನು ಸಾರ್ ಅವಳು ಹಂಗಂತಾಳೆ, ಹೇಳಿ ಮೇಡಮ್ ಹಂಗಂತಾಳೆ ಅವಳು, ಅವಳ ಹತ್ರ ನಾನೇನಕ್ಕೆ ಹೋಗಬೇಕು ಅನ್ನೋದು, ನನ್ನ ಆಡ್ಕೊಂಡ್ಲು ಅನ್ನೋದು. ಮತ್ತು ಅಯ್ಯೋ ತುಂಬ ಮಾಡಿದ್ದೀವಿ ಅದನ್ನು. ಸೊ ಆ ಥರ ಲೀಡರ್ಶಿಪ್ ನಾವು ಕಟ್ಟುವಾಗ ಇದನ್ನು ತುಂಬ ಮುಖ್ಯವಾಗಿ ಇಟ್ಕೋಬೇಕು. ಯಾಕಂದರೆ ಅವ್ರು ಯಾವ ಹಿನ್ನೆಲೆಯಿಂದ ಬಂದಿರ್ತಾರೆ, ಅವ್ರ ಯೋಚನಾ ಮಟ್ಟ ಹೆಂಗಿರುತ್ತೆ, ಒಂದು ದೊಡ್ಡ ಸಂಘಟನೆ. ಅದಕ್ಕೆ ನಮ್ಮ ಇವರೆಲ್ಲರೂ ನಮ್ಮ ಬೆಂಬಲಿಗರೆಲ್ಲ ಹೇಳ್ತಾ ಇದ್ದಿದ್ದು ಕರೆಕ್ಟು, ಅದು ಎಲ್ಲ ಸಂಘಟನೆಯಲ್ಲೂ ಬರುತ್ತೆ. ಆದರೆ ನೀವು ಅವಾಗ ಏನು ಮಾಡಬೇಕು, ಒಂದು ದೊಡ್ಡ ಚೌಕಟ್ಟಲ್ಲಿ ಅವ್ರನ್ನ ಇಟ್ಬಿಡ್ಬೇಕು ಅವ್ರ ಸಮಸ್ಯೆನ. ಆವಾಗ ಅವ್ರ ಸಮಸ್ಯೆ ಅವ್ರಿಗೇನೇ ಇದಿಷ್ಟೇ, ನಾವು ಇಷ್ಟಕ್ಕೋಸ್ಕರ ನಾವು ಹೊಡೆದಾಡಿದ್ವಾ ಅಂತ ಗೊತ್ತಾಗುತ್ತೆ. ನೀವೇನೇ ಅವ್ರನ್ನೇ ದೊಡ್ಡದು ಅವ್ರನ್ನೇ ಸಮಸ್ಯೆನೇ ಒಂದು ಚೌಕಟ್ಟು ಮಾಡಿಕೊಂಡು ಅವ್ರಿಗೆ ನೀವು ಬಿಡ್ಸಕ್ಕೆ ಹೋದಾಗ ಅವ್ರು ಹಾಗೆ ಆಡ್ತಾ ಇರ್ತಾರೆ. ಅವ್ರನ್ನ ಪಕ್ಕಕ್ಕೆ ಸರಿಸ್ಬಿಟ್ಟು ಒಂದು ದೊಡ್ಡ ಚೌಕಟ್ಟನ್ನ ಸೃಷ್ಟಿ ಮಾಡಿಬಿಡ್ಬೇಕು ನೀವು. ಅದರೊಳಗಡೆ ನಿಮ್ಮ ನೋಡಿ ಇಷ್ಟಿದೆ, ಇಷ್ಟೊಂದೆಲ್ಲ ಇರಬೇಕಾದ್ರೆ ಅಂತೆಲ್ಲ ಹೇಳುವಾಗ ಸೊ ಅಂದರೆ ಸಮಸ್ಯೆಗಳು ದೊಡ್ಡ ಚೌಕಟ್ಟುಗಳನ್ನ ಅವ್ರಿಗೆ ಹೇಳಬೇಕು. ಇದು ನಿಮ್ಮ ಸಮಸ್ಯೆನೇ ಅಲ್ಲ, ಇದು ಇಷ್ಟು ದೊಡ್ಡದಿದೆ, ಇದ್ರೊಳಗಡೆ ನೋಡಿ ನಿಮ್ದು ಇಷ್ಟು ಸಮಸ್ಯೆ ಅಂತ. ಆಗ ನಾವು ಆಗಿದೆ ಅದು ಎಷ್ಟೊಂದು ಸರಿ ಆಗಿದೆ ಅದು. ಆಮೇಲೆ ಆ ದೊಡ್ಡ ಚೌಕಟ್ಟು ಸೃಷ್ಟಿ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇವಾಗ ನಾವು ಏನೋ ಒಂದು ಇವರು ಕಚಾಡ್ತಾ ಇರ್ತಾರೆ, ಏನೋ ಅವರು ಪರ್ಸ್ನಲ್ ಪ್ರಾಬ್ಲಮ್ಗೆ, ಅವಳೇನೋ ನನ್ನ ಮಗಳನ್ನಂದ್ಲು, ಅವಳು ನನ್ನ ಗಂಡನಂದ್ಲು, ಅವಳೇನೋ ನನ್ನ ಊಟ ಚೆನ್ನಾಗಿಲ್ಲ ಅಂದ್ಲು, ಈ ಥರದ್ದೆಲ್ಲ ಆಗ್ತಾಯಿದೆ. ಅವಳು ನನ್ನ ಮಗ ಮೂತಿ ತಿರುಗಿಸ್ಕೊಂಡು ಹೋದ್ಲು, ಅವಳು ನನ್ನ ಹಿಂಗೇನೆ ಇಷ್ಟೇ. ಆವಾಗ ನಮಗೆ ಇವ್ರಿಗೆ ಏನು ಹೇಳೋದಪ್ಪ, ಯಾವುದು ಇಟ್ಕೊಂಡು ಇದನ್ನು ಇದು ಮಾಡೋದು ಏನೋ ಅದನ್ನು ತಪ್ಪಿಸೋದು ಅಂತ. ಆವಾಗ ನಾವು ಎಲ್ಲ ನೋಡಿ ನಿಮ್ಮದು ಎಷ್ಟು ಈ ಸಂಘಟನೆಯಲ್ಲಿ ಹಿಂಗಾಗಿದೆ, ಈ ಸಂಘಟನೆಯಲ್ಲಿ ಹಿಂಗಾಗಿದೆ, ಇವರಿಷ್ಟು ಸಾಧನೆ ಮಾಡಿದ್ದಾರೆ, ನಾವು ಎದುರಿಸ್ಬೇಕಾಗಿರೋದು ಯಾರನ್ನ, ಅವ್ರನ್ನ ಎದುರಿಸೋದಕ್ಕೆ ನಾವು ಒಟ್ಟಾಗಿ ಬಂದಿದ್ದೀವಿ, ನಾವು ಕಿತ್ತಾಡ್ಕೊಳ್ಳೋದಕ್ಕಲ್ಲ ನಾವು ಒಟ್ಟಾಗಿ ಬಂದಿರೋದು. ಇದೆಲ್ಲ ಹೇಳಿ ಆಗಿದೆ, ಒಂದಷ್ಟು ಸಕ್ಸಸ್ ಆಗಿದೆ ಒಂದಷ್ಟು. ಹಾಗಿದ್ರೆ ನೀವು ಇಷ್ಟೊತ್ತು ಈ ಒಂದು ಲೀಡರ್ಸ್ನ ಬೆಳೆಸೋದು ಒಂದು ಡಿಫಿಕಲ್ಟ್ ಕೆಲಸ. ನಿಮ್ಮ ಪ್ರಕಾರ ಇವಾಗ ಒಂದು ಲೀಡರ್ ಅಂತ ಅಂದ್ರೆ ಯಾವ ರೀತಿ ಏನೇನು ನೋಡ್ತೀರ ಒಂದು ಲೀಡರ್ನ ಬಿಲ್ಡ್ ಮಾಡಬೇಕು ಅಂತ? ಲೀಡರ್ಶಿಪ್ ಬಿಲ್ಡ್ ಮಾಡ್ಬೇಕಾದ್ರೆ ಫಸ್ಟು ಇರಬೇಕಾಗಿರೋದು ನಾವು ನೋಡಿದ್ದು, ನಾವು ಅರ್ಥ ಮಾಡ್ಕೊಳ್ಳೋ. ಯಾಕೆಂದರೆ ನಾವು ಏನು ಲೀಡರ್ಗಳಾಗಿ ನಮಗೆ ಗೊತ್ತೇ ಇರಲಿಲ್ಲ ಏನೂ. ಒಂದೇನಂತಂದರೆ ಎಲ್ಲರನ್ನೂ ಒಳಗೊಳ್ಬೇಕು ಒಂದು, ಮತ್ತು ನಮ್ಮ ಗುರಿ ಏನು ಅಂತ ಒಂದು ಕರೆಕ್ಟಾಗಿ ಗೊತ್ತಿರಬೇಕು. ಆ ಗುರಿಗೆ ಆಮೇಲೆ ಈಗೋ ಬಿಡಬೇಕು. ನಾನೇನಂತಂದರೆ ಇವಾಗ ನೋಡಿ, ನಾವು ಯಾವುದೋ ಒಂದು ಕಾಸ್ಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಇಷ್ಟ ಇಲ್ಲದಿರೋ ಹತ್ರನೂ ಹೋಗಿ ಮಾತಾಡಬೇಕಾಗುತ್ತೆ. ಯಾಕೆಂದರೆ ಅವರು ನಮ್ಮ ಗುರಿ ಸಾಧಿಸೋದಕ್ಕೆ ಅವ್ರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ನಮ್ಗೆ ಇಷ್ಟ ಇಲ್ಲದೆ ಇದ್ರೂ ನಾವು ಅದನ್ನು ಮಾಡಲೇಬೇಕಾಗತ್ತೆ. ಮತ್ತು ಆಲ್ಮೋಸ್ಟ್ ಅಲ್ಲೂ ಎಲ್ಲ ಕರೆಕ್ಟಾಗಿರೋ ಕಡೆ ತೊಗೊಂಡೋಗ್ಬೋದು. ಅದು ತುಂಬ ಚಾಲೆಂಜಸ್ ಆಗಿರೋವಂಥ ಕೆಲಸ. ಆ ಕನ್ವಿನ್ಸಿಂಗ್ ಇದಿರಬೇಕು, ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಆದಷ್ಟು ಕನ್ಸಲ್ಟೇಷನಿಂದಾನೇ ಮಾಡಬೇಕು ಅಂತ ನನಗನ್ಸೋದು. ಎಲ್ಲರ ಹತ್ರ ಬರೀ ಕಾರ್ಮಿಕರ ಹತ್ರ ಅಲ್ಲ, ಯಾರ್ಯಾರಿದ್ದಾರೋ, ಯಾರು ನಮಗಿಂತ ದೊಡ್ಡವರಿದ್ದಾರೋ ಅಥವಾ ದೊಡ್ಡವರೋ ಅಥವಾ ತಿಳಿದವರೋ ಯಾರಿದ್ದಾರೋ ಅವ್ರ ಹತ್ರ ಎಲ್ಲ ಈ ಥರ ನಾನು ಒಂದು ಮೂವ್ ತೊಗೋತಾ ಇದ್ದೀನಿ, ಅದು ನಿಮ್ಗೇನು ಅನಿಸುತ್ತೆ ಅಂದರೆ ಹೋಗ್ಬೋದಾ ನಾನು ಅಂತ. ಮತ್ತು ನಿಮಗೆ ಇದು ಮಾಡೋರು ಇರ್ತಾರೆ, ಏನು ಅಂದರೆ ನಿಮ್ಮನ್ನು ನೆಗೆಟಿವ್ ಆಗಿ ಮಾಡೋರು ಇರ್ತಾರೆ, ನಿಮ್ಮನ್ನು ಧೈರ್ಯ ಕುಗ್ಸೋರು ಅಂಥವ್ರು ಇರ್ತಾರೆ. ಸೊ ಆವಾಗ ನಾವು ಒಳಗಡೆ ಧೈರ್ಯ ಬಳಸ್ಕೋಬೇಕಾಗುತ್ತೆ. ಯಾರ್ದನ್ನು ತೊಗೋಬೇಕು, ಯಾರ್ದನ್ನು ಬಿಡಬೇಕು, ಅದೆಲ್ಲ ಇರುತ್ತೆ. ಸೊ ನಾವು ಇದನ್ನೆಲ್ಲ ಮಾತಾಡಿ ಒಂದು ಟ್ರಾನ್ಸ್ಪರೆನ್ಸಿ, ಮನಿ ದುಡ್ಡಿನ ಟ್ರಾನ್ಸ್ಪರೆನ್ಸಿ ಒಂದು, ಮತ್ತು ಅಧಿಕಾರದ ನಿರ್ವಹಣೆ, ನಮ್ಮ ಕೈಯಲ್ಲಿ ಪವರ್ ಸಿಕ್ಕಿದಾಗ ಹೆಂಗೆ ನಿರ್ವಹಣೆ ಮಾಡ್ತೀವಿ ಅಂತ ಅನ್ನೋದು ನಾವು ಅದನ್ನೇ ಹೇಳ್ಕೊಡ್ತಾ ಇದ್ದಿದ್ದು ಎಲ್ಲರ ಹತ್ರ. ನೀನು ಬೇರೆಯವ್ರನ್ನ ಬೈಬೋದು, ನನಗೆ ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ. ನಿನ್ನ ಕೈಯಲ್ಲಿ ಅಧಿಕಾರ ಸಿಕ್ಕಿದಾಗ ನೀನು ಹೆಂಗೆ ನಡ್ಕೋತೀಯ ಅನ್ನೋದ್ರ ಮೇಲೆ ನಿಮ್ಮದು ಸಕ್ಸಸ್ ಇದಾಗೋದು. ಸೊ ಅದು ಅಧಿಕಾರ ನಿರ್ವಹಣೆ ಹೆಂಗೆ ಮಾಡ್ತೀರಾ ನೀವು, ಮತ್ತು ಯಾವಾಗಲೂ ದೂರ ಹೇಳೋದಂತಲ್ಲ, ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ಹೆಂಗೆ ನಾವು ಮಾಡ್ತೀವಿ. ಆಯಿತು ಇದು ಏನೋ ಸರಿ ಇಲ್ಲ ವ್ಯವಸ್ಥೆ ಅಂತ ಹೇಳ್ತೀವಿ ನಾವು, ನಮ್ಮ ಕೈಯಲ್ಲಿ ಕೊಟ್ಟಾಗ ನಾವೇನು ಮಾಡ್ತೀವಿ, ಅದಾಗ ಏನಾರು ಸರಿ ಮಾಡೋಕ್ಕೆ ಏನಾರ ಮಾಡ್ತೀವಲ್ಲ. ಸೊ ಆ ಥರ ನಾವು ಅದನ್ನೆಲ್ಲ ಮಾತಾಡ್ಕೊಂಡು ಲೀಡರ್ಶಿಪ್ ಬಿಲ್ಡಪ್ ಮಾಡಿದ್ವಿ. ಥ್ಯಾಂಕ್ ಯು.